ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೂ ಹಾಗೂ ಸ್ನೇಹಿತರಿಗೂ ವೀರೇಶ್ ಅಕಾಡೆಮಿ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಒಂದು 7ನೇ ತರಗತಿಯ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮ ಈ ಪಾಠಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಸಂಪೂರ್ಣವಾಗಿ ಚರ್ಚಿಸ್ತಾ ಹೋಗ್ತಾ ಇದ್ದೇವೆ. ಹಿಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಆ ಒಂದು ಕಾಯಂ ಜಮೀನ್ದಾರಿ ಪದ್ಧತಿ ಬಗ್ಗೆ ನಿಮ್ಗೆ ಅಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೇನಪ್ಪ ಅಂದರೆ ನಿಮ್ಗೆ ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ ಇಡೀ ಪೂರ್ತಿ ಪಾಠನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಚರ್ಚೆ ಮಾಡ್ತಾ ಇದ್ದೇನೆ ಭಾಗ 2ರಲ್ಲಿ. ಸೊ ಇಲ್ಲಿ ಮುಖ್ಯವಾಗಿ ನಾವು ಅಧ್ಯಯನ ಮಾಡುವ ಪ್ರಕಾರ ಇಲ್ಲಿ ಜಮೀನ್ದಾರಿ ಪದ್ಧತಿ ಅಂದರೆ ಏನು ಅನ್ನೋದನ್ನು ನೋಡಿದ್ದೇವೆ ವಿದ್ಯಾರ್ಥಿಗಳೇ ಅಲ್ವಾ ಸ್ನೇಹಿತರೆ. ಸೊ ಇಲ್ಲಿರುವತಕ್ಕಂಥ ವಿಷಯ ಈಗಿನ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳೇ, ಪೊಲೀಸ್ ಪರೀಕ್ಷೆಗಳು ಕಾಲ್ಫಾರ್ಮ್ ಆಗಿದ್ದಾವೆ, ಅದಕ್ಕೂ ಉಪಯೋಗ ಇದೆ. ಮತ್ತು ವಿದ್ಯಾರ್ಥಿಗಳಿಗೂ ಇದು ಅತಿ ಹೆಚ್ಚಾಗಿ ಅವಶ್ಯಕವಾಗಿ ಗೊತ್ತಿರಬೇಕಾಗ್ತದೆ. ಸೊ ಹೀಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇಲ್ಲಿ ನಾವು ಈ ಒಂದು ಬ್ರಿಟಿಷ್ ಆಳ್ವಿಕೆ ಪರಿಣಾಮಕ್ಕೆ ಸಂಬಂಧಪಟ್ಟಂತೆ ವಿವರಣೆ ನೋಡ್ತಾ ಹೋಗೋಣ. ಯಾವ ರೀತಿಯಾದಂತಹ ಈ ಪಾಠಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳು ನಮಗೆ ದೊರಕ್ತವೆ ಅನ್ನುವಂಥಕ್ಕಂಥದ್ದನ್ನು. ಮೊದಲನೇದಾಗಿ ಬಂದಾಗ ರೈತವಾರಿ ಪದ್ಧತಿ ಬಗ್ಗೆ ನೋಡ್ತಾ ಇದ್ದೀವಿ. ಸೊ ಈ ರೈತವಾರಿ ಪದ್ಧತಿ ಅಂದ ತಕ್ಷಣ 1820ರಲ್ಲಿ ಏನಾಗ್ತದಪ್ಪ ಅಂದ್ರೆ ರೈತವಾರಿ ಪದ್ಧತಿಯನ್ನು ಜಾರಿಗೆ ತರಲಾಗ್ತದೆ. ಅಂದರೆ ಇದನ್ನು 1801ರ ನಂತರ ಜಾರಿಗೆಗೊಳಿಸಿದ್ರು ಅಂತ ಹೇಳ್ತಾರೆ. ಆದರೆ ರೈತವಾರಿ ಪದ್ಧತಿ ಜಾರಿಗೆ ಬಂದಿದ್ದು 1820ರಲ್ಲಿ ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾರೆ. ಇಲ್ಲಿ ರೈತವಾರಿ ಪದ್ಧತಿಯಲ್ಲಿ ಬಂದಾಗ ರೈತವಾರಿ ಪದ್ಧತಿ ಅಂದರೆ ಏನು ಅನ್ನೋದನ್ನು ನಾವು ಮೊದಲು ಏನಾಗಿರಬೇಕಾಗ್ತದೆ ಗೊತ್ತಿರಬೇಕಾಗ್ತದೆ. ಸೊ ಈ ರೈತವಾರಿ ಪದ್ಧತಿಯಲ್ಲಿ ಬಂದಾಗ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಸಂದಾಯ ಮಾಡುವುದನ್ನು ರೈತವಾರಿ ಪದ್ಧತಿ ಎಂದು ಕರೀತೇವೆ. ಹೌದ್ರಿ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾವು ಉದಾಹರಣೆ ನೋಡಿದಾಗ ಇಲ್ಲಿ ಬ್ರಿಟಿಷ್ ಸರ್ಕಾರ, ಇಲ್ಲಿ ನೇರವಾಗಿ ರೈತ. ಹೌದ್ರಿ. ಸೊ ಈ ರೈತ ಏನು ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಮಧ್ಯವರ್ತಿ ಸಹಾಯವಾಗಿ ಯಾರಿದ್ರು? ಜಮೀನ್ದಾರ ಇದ್ದ. ಸೊ ಈ ರೈತ ಬೆಳೆದಂತಹ ಕಂದಾಯ, ಅವನು ಬೆಳೆದಂತಹ ಒಂದು ಬೆಳೆಯಾಗಿರ್ಬೋದು, ಎಲ್ಲ ಅರ್ಧಕ್ಕರ್ಧ ಸಂಪೂರ್ಣವಾದಂತಹ ಹಣವನ್ನು ಏನು ಮಾಡ್ತಿದ್ದ? ಈ ರೈತರಿಂದ ಕಂದಾಯವನ್ನು ನೇರವಾಗಿ ಏನು ಮಾಡ್ತಿದ್ದ? ಜಮೀನ್ದಾರ ವಸೂಲಿ ಮಾಡ್ಕೊಳ್ತಿದ್ದ. ಹೌದ್ರಿ. ಸೊ ಆದ್ರೆ ಇಲ್ಲಿ ನೇರವಾಗಿ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಆ ಒಂದು ಮಧ್ಯವರ್ತಿ ಅಂದರೆ ಜಮೀನ್ದಾರ. ಹೌದ್ರಿ. ಈ ಜಮೀನ್ದಾರ ಸಹಾಯವಿಲ್ಲದೆ ರೈತನೇ ನೇರವಾಗಿ ಏನು ಮಾಡ್ದ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಏನು ಮಾಡ್ತಾನೆ? ಇಲ್ಲಿ ಒಂದು ಸಂಪೂರ್ಣವಾದಂಥ ಕಂದಾಯವನ್ನು ಏನು ಮಾಡ್ತಾನೆ? ಕಟ್ಟುವಂಥದ್ದು. ಸಂದಾಯ ಮಾಡೋದಂದರೆ ಅವ್ರಿಗೆ ನೀಡುವುದು, ಕಟ್ಟುವುದು ಅಂತ ಕರಿತೀವಿ. ಹೌದ್ರಿ. ಇಂತಹ ಪದ್ಧತಿ ಏನಾಗ್ತದಪ್ಪ ಅಂದ್ರೆ ರಚನೆ ಆಗಿದ್ದಕ್ಕೆ ನಾವು ರೈತವಾರಿ ಪದ್ಧತಿ ಅಂತ ಕರಿತೀವಿ. ಇದು ನಿಮ್ಗೆ ಅವಶ್ಯಕವಾಗಿ ಗೊತ್ತಿರಬೇಕಾಗ್ತದೆ. ಹೌದ್ರಿ. ಸೊ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ ಅಲ್ಲಿ ರೈತರ ನಡುವೆ ಅಂದರೆ ಬ್ರಿಟಿಷ್ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸುವತಕ್ಕಂಥ ಉದ್ದೇಶ ಆಗಿತ್ತು. ಹೌದ್ರಿ. ಸೊ ಅಲ್ಲಿ ಉಳುಮೆ ಮಾಡುತ್ತಿದ್ದವನ ಮಾಲೀಕನಂದು ಸರ್ಕಾರ ಏನು ಮಾಡಿತು? ಮಾನ್ಯ ಮಾಡ್ತದೆ. ಇಲ್ಲಿ ಅಂದರೆ ಯಾರು ಉಳುಮೆ ಮಾಡ್ತಾರೋ ಅವನೇ ಏನು? ಭೂ ಮಾಲೀಕ. ಅಲ್ಲಿ ಕಾಯಂ ಜಮೀನ್ದಾರಿ ಪದ್ಧತಿಯಲ್ಲಿ ಏನಾಗಿತ್ತು? ಅಲ್ಲಿ ಜಮೀನ್ದಾರನೇ ಭೂ ಮಾಲೀಕನಾಗಿಬಿಟ್ಟಿದ್ದ. ಹೌದು. ಸೊ ಆ ಉದ್ದೇಶದಿಂದ ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಮಾಡ್ತದ? ಭೂಮಿಯನ್ನು ಉಳುವವನೇ ಮಾಲೀಕ ಅನ್ನುವಂಥ ಆಧಾರದ ಮೇಲೆ ಏನು ಮಾಡಿದ್ರು? ಆ ಒಂದು ಬ್ರಿಟಿಷರಿಗೆ ಕಂದಾಯವನ್ನು ಏನು ಕಟ್ಟಬೇಕಾಗಿತ್ತು ಆ ಎಲ್ಲ ಕಂದಾಯವನ್ನು ರೈತರು ತಾವೇ ನೇರವಾಗಿ ಹೋಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ, ಸರ್ಕಾರಕ್ಕೆ ತಾವೇ ಕಂದಾಯವನ್ನು ಏನು ಮಾಡಬೇಕಾಗಿತ್ತು? ನೀಡಬೇಕಾಗಿತ್ತು. ಹೌದ್ರಿ. ಸೊ ಇದಕ್ಕೆ ನಾವು ಏನಂತಪ್ಪ ಅಂದ್ರೆ ರೈತವಾರಿ ಪದ್ಧತಿ ಅಂತ ಕರಿತೇವೆ. ಸೊ ಈ ಒಂದು ರೈತವಾರಿ ಪದ್ಧತಿಯಲ್ಲಿ ಆ ಭೂಮಿಯಲ್ಲಿ ಬೆಳೆದಂಥ ಏನು ಉತ್ಪನ್ನ ಇದ್ದಿರ್ತದಲ್ಲ, ರೈತರು ತಮ್ಮ ಹೊಲದಲ್ಲಿ ಜಮೀನಲ್ಲಿ ಬೆಳೆದಂಥ ಏನು ಬೆಳೆ ಬಂದಿರ್ತದೋ ಆ ಬೆಳೆಯ 50ರಷ್ಟು ಭಾಗವನ್ನು ಕಂದಾಯ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಎಷ್ಟು ಪರ್ಸೆಂಟ್? 50% ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಅದು ಎಷ್ಟು ವರ್ಷಗಳವರೆಗೆ ಅದು ಕಂದಾಯವನ್ನು ನಿಗದಿಪಡಿಸಲಾಗಿತ್ತು? 30 ವರ್ಷಗಳವರೆಗೆ ಕಂದಾಯವನ್ನು ಏನಾಗಿತ್ತು? ನಿಗದಿಪಡಿಸಲಾಗಿತ್ತು. ಇದು ನಿಮ್ಗೆ ಗೊತ್ತಿರಬೇಕು. ಹೌದು. ಅಂದರೆ ಒಬ್ಬ ರೈತ ತಾನು ಕಂದಾಯವನ್ನು 30 ವರ್ಷಗಳವರೆಗೆ ನೀಡಬೇಕಾಗಿತ್ತು. ಹೌದ್ರಿ. 50% ಏನಪ್ಪ ಅಂದ್ರೆ ಕಂದಾಯವನ್ನು 30 ವರ್ಷಗಳವರೆಗೆ ಅಷ್ಟೇ ಕಂದಾಯವನ್ನು ನೀಡಬೇಕಾಗಿತ್ತು. ಇಂಥ ಪದ್ಧತಿಯನ್ನು ಬ್ರಿಟಿಷರು ಏನು ಮಾಡಿದ್ರು? ಜಾರಿಗೆ ತಂದರು. ಹಾಗಾದರೆ ಇಲ್ಲಿ ಮಧ್ಯವರ್ತಿಗಳ ಸಹಾಯವಿಲ್ಲದೆ ರೈತನೇ ನೇರವಾಗಿ ಸರ್ಕಾರಕ್ಕೆ ಸಂದಾಯ ಮಾಡುವುದನ್ನು ರೈತವಾರಿ ಪದ್ಧತಿ ಎಂದು ಕರೆಯುತ್ತೇವೆ ಅನ್ನೋದನ್ನು ನೋಡಿದ್ವಿ ನಾವು. ಹೌದು. ಸೊ ಹಾಗಾದರೆ ಇಲ್ಲಿ ಈ ರೈತವಾರಿ ಪದ್ಧತಿಯನ್ನು ಮೊಟ್ಟ ಮೊದಲು ಜಾರಿಗೆ ತಂದವರು ಯಾರು ಅನ್ನೋದನ್ನು ನೋಡಿದಾಗ ರೈತವಾರಿ ಪದ್ಧತಿ ಮೊಟ್ಟ ಮೊದಲು
1792 ಇಸ್ವಿಯಲ್ಲಿ 1792 ಇಸ್ವಿಯಲ್ಲಿ ಅಲೆಕ್ಸಾಂಡರ್ ರೀಡ್ ಅನ್ನುವತಕ್ಕಂಥವ ಏನು ಮಾಡ್ತಾನಪ್ಪ ಅಂದ್ರೆ ಈ ರೈತವಾರಿ ಪದ್ಧತಿಯನ್ನು ಮೊಟ್ಟ ಮೊದಲು ಬಾರ್ಮಹಲ್ ಅನ್ನುವತಕ್ಕಂಥ ಒಂದು ಪ್ರಾಂತ್ಯದಿಂದ ಏನು ಮಾಡ್ತಾನಪ್ಪ ಅಂದ್ರೆ ಜಾರಿಗೆ ತಂದ. ಇದು ನಿಮ್ಗೆ ಗೊತ್ತಿರಬೇಕು. ಹೌದ್ರಿ, ಅಲೆಕ್ಸಾಂಡರ್ ರೀಡ್ ಅನ್ನುವತಕ್ಕಂಥವ ಬಾರ್ಮಹಲ್ ಅನ್ನುವತಕ್ಕಂಥ ಪ್ರಾಂತ್ಯದಲ್ಲಿ ಮೊಟ್ಟ ಮೊದಲು ಏನು ಮಾಡ್ತಾನಪ್ಪ ಅಂದ್ರೆ ಈ ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ರೈತವಾರಿ ಪದ್ಧತಿಯನ್ನು ಮೊಟ್ಟ ಮೊದಲು ಜಾರಿಗೆ ತಂದಂಥವನು ಯಾರಪ್ಪ ಅಂದರೆ ಅಲ್ಲಿ ಅಲೆಕ್ಸಾಂಡರ್ ರೀಡ್ ಅನ್ನುವತಕ್ಕಂಥವ. ಅದು ಎಲ್ಲಿಂದ? ಬಾರ್ಮಹಲ್ ಪ್ರಾಂತ್ಯದಲ್ಲಿ ಏನು ಮಾಡ್ತಾನಪ್ಪ ಅಂದರೆ ಮೊಟ್ಟ ಮೊದಲು ಇದನ್ನು ಜಾರಿಗೆ ತರ್ತಾನೆ. ಹೌದು. ಸೊ ಆದರೆ ನಮ್ಮ ಭಾರತದಲ್ಲಿ ಜಾರಿಗೆ ತಂದಂಥವ್ರು ಬೇರೆ. ಹೌದ್ರಿ, ನಮ್ಮ ಭಾರತ ದೇಶದಲ್ಲಿ ಜಾರಿಗೆ ತಂದಂಥವ್ರು ಯಾರಪ್ಪ ಅಂದರೆ ಅಲ್ಲಿ ಥಾಮಸ್ ಮನ್ರೋ ಏನು ಮಾಡ್ತಾನಪ್ಪ ಅಂದರೆ ಇವನು ಆ ಒಂದು ನಮ್ಮ ಭಾರತದಲ್ಲಿ ರೈತವಾರಿ ಪದ್ಧತಿಯನ್ನು ಏನು ಮಾಡ್ತಾನೆ? ಜಾರಿಗೆಯನ್ನು ತರ್ತಾನೆ. ಹೌದ್ರಿ, ಎಲ್ಲಿ? ಮದ್ರಾಸ್ ಪ್ರಾಂತ್ಯದಲ್ಲಿ ಮೊಟ್ಟ ಮೊದಲು ಜಾರಿಗೆ ತರ್ತಾನೆ. ಯಾವ ಪ್ರಾಂತ್ಯದಲ್ಲಿ? ಮದ್ರಾಸ್ ಪ್ರಾಂತ್ಯದಲ್ಲಿ ಏನು ಮಾಡ್ತಾನೆ? 1820ರಲ್ಲಿ ಜಾರಿಗೆ ತಂದ. ಅದಕ್ಕೆ ಕ್ಲಿಯರಾಗಿ ನೋಡ್ಕೊಳ್ಳಿ, ಈ ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದಂಥವನು ಅಲೆಕ್ಸಾಂಡರ್ ರೀಡ್. ಹೌದ್ರಿ, ಮೊಟ್ಟ ಮೊದಲು ಅದನ್ನು ಬಳಕೆ ಮಾಡಿದಂಥವನು ಯಾರಪ್ಪ ಮೊಟ್ಟ ಮೊದಲು ಅಂದರೆ ಅಲೆಕ್ಸಾಂಡರ್ ರೀಡ್. ಆದರೆ ನಾವು ಇಲ್ಲಿ ಪುಸ್ತಕದಲ್ಲಿ ಅಧ್ಯಯನ ಮಾಡಬೇಕಾಗಿರುವಂಥದ್ದು ನಮ್ಮ ಭಾರತದಲ್ಲಿ, ಅದು ಮದ್ರಾಸ್ ಪ್ರಾಂತ್ಯದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆಯಲ್ಲಿ ಇದ್ದಾಗ ನಮ್ಮ ಭಾರತದಲ್ಲಿ ಜಾರಿಗೆ ತಂದಂಥವ್ರು ಯಾರಪ್ಪ ಅಂದ್ರೆ ಥಾಮಸ್ ಮನ್ರೋ ಏನು ಮಾಡ್ತಾನಪ್ಪ ಅಂದ್ರೆ ಮದ್ರಾಸ್ ಪ್ರಾಂತ್ಯದಿಂದ ಏನು ಮಾಡ್ತಾನೆ? 1820ರಲ್ಲಿ ಏನು ಮಾಡಿದ? ಈ ಒಂದು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದ. ರೈತವಾರಿ ಪದ್ಧತಿ ಅಂದರೆ ರೈತ ಬೆಳೆದಂಥ ಬೆಳೆಯ 50%ದಷ್ಟು ನಾವು ಎಷ್ಟು ಬೆಳೆಗಳನ್ನು ಬೆಳೆದಿರ್ತಾನೋ ಅವನು ಎಷ್ಟು ಉತ್ಪನ್ನ ಬಂದಿರ್ತದೋ ಆ ಉತ್ಪನ್ನದ 50%ನಷ್ಟು ಕಂದಾಯವನ್ನು, ತೆರಿಗೆಯನ್ನು ಏನು ಮಾಡಬೇಕಿತ್ತು? ಬ್ರಿಟಿಷ್ ಸರ್ಕಾರಕ್ಕೆ ನೇರವಾಗಿ ಹೋಗಿ ಅವನೇ ಒಂದು ಸಂದಾಯ ಮಾಡಬೇಕಾಗಿತ್ತು. ಇದಕ್ಕೆ ನಾವು ರೈತವಾರಿ ಪದ್ಧತಿ ಅಂತ ಕರಿತೇವೆ. ಕ್ಲಿಯರ್ ಆಯ್ತಲ್ಲ? ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ. ಇಲ್ಲಿ ರೈತವಾರಿ ಪದ್ಧತಿಗೆ ಸಂಬಂಧಪಟ್ಟಂತೆ ಮತ್ತೇನು ಇದೆ ಅನ್ನೋದು, ಸರ್ಕಾರ ಮತ್ತು ಸಾಗುವಳಿದಾರರ ನಡುವೆ ನೇರ ಸಂಬಂಧವೇ ರೈತವಾರಿ ಪದ್ಧತಿಯ ಮುಖ್ಯ ಲಕ್ಷಣ. ಇದು ನಿಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ರೈತವಾರಿ ಪದ್ಧತಿಯ ಮುಖ್ಯ ಲಕ್ಷಣ ಯಾವುದು ಅಂತ ಕೇಳಿದಾಗ ರೈತವಾರಿ ಪದ್ಧತಿಯ ಮುಖ್ಯ ಲಕ್ಷಣ ಸರ್ಕಾರ ಅಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಸಾಗುವಳಿದಾರ ಅಂದರೆ ಯಾರು ಬರ್ತಾರಪ್ಪ ಅಂದರೆ ರೈತ ಬರ್ತಾನೆ. ಹೌದ್ರಿ. ಸೊ ಈ ರೈತ ಮತ್ತು ಸರ್ಕಾರದ ನಡುವೆ ನೇರ ಸಂಬಂಧವನ್ನು ಕಲ್ಪಿಸುವತಕ್ಕಂಥ ಉದ್ದೇಶವೇ ಏನಾಗಿತ್ತು? ಈ ರೈತವಾರಿ ಪದ್ಧತಿಯ ಒಂದು ಲಕ್ಷಣವಾಗಿತ್ತು. ಆದರೆ ಇದು ಕಾಯಂ ಜಮೀನ್ದಾರಿ ಪದ್ಧತಿಗಿಂತ ಏನು ಭಿನ್ನವಾಗಿರಲಿಲ್ಲ. ಯಾಕಂದರೆ ಇದು ಸಹ ಈ ರೈತವಾರಿ ಪದ್ಧತಿಯಿಂದನೂ ಅಲ್ಲಿ ಆ ಒಂದು ಬಹಳಷ್ಟು ರೈತರು ಏನಾಗ್ತಾರಪ್ಪ ಅಂದ್ರೆ ತಮಗೆ ಹೇಳಿಕೊಳ್ಳಲಾರದಷ್ಟು ಸಾಲದ ಸುಳಿಗೆ ಸಿಲುಕಿಕೊಂಡು ಈ ಪದ್ಧತಿಯಿಂದ ಬಹಳಷ್ಟು ನೋವುಗಳನ್ನು ಅನುಭವಿಸ್ತಾರೆ. ಯಾಕಂದ್ರೆ ಇಲ್ಲಿ ಗರಿಷ್ಠ ಪ್ರಮಾಣದ ಇತ್ತು ಏನು ತೆರಿಗೆ. ಯಾಕೆ ಹೇಳಿ? 50% ತೆರಿಗೆ ಇತ್ತು. ಎಷ್ಟು ವರ್ಷಗಳವರೆಗೆ? 30 ವರ್ಷಗಳವರೆಗೆ. ಸೊ ಇಲ್ಲಿ ತೆರಿಗೆ ಹೆಚ್ಚಾಗಿತ್ತು. ಹೌದ್ರಿ. ಸೊ ಆದ್ದರಿಂದ ಇಲ್ಲಿ ರೈತ ಏನು ಮಾಡ್ತಾನೆ? ಈ ರೈತವಾರಿ ಪದ್ಧತಿಯಲ್ಲಿ ಈ ಜಮೀನ್ದಾರ ಪದ್ಧತಿಗೂ ಮತ್ತು ರೈತವಾರಿ ಪದ್ಧತಿಗೆ ಏನು ಭಿನ್ನವಾಗಿಲ್ಲ. ಅಷ್ಟೇ, ಏನು ವ್ಯತ್ಯಾಸಪ್ಪ ಅಂದರೆ ಅಲ್ಲಿ ಜಮೀನ್ದಾರ ರೈತರಿಂದ ಕಂದಾಯವನ್ನು ವಸೂಲಿ ಮಾಡ್ತಿದ್ದ ಜಮೀನ್ದಾರ ಪದ್ಧತಿಯಲ್ಲಿ. ಆದರೆ ರೈತವಾರಿ ಪದ್ಧತಿಯಲ್ಲಿ ಇಲ್ಲಿ ರೈತನ ಏನು ಮಾಡ್ತಾನೆ? ನೇರವಾಗಿ ಸರ್ಕಾರಕ್ಕೆ ಕಂದಾಯವನ್ನು ಸಲ್ತಾನೆ. ಅಲ್ಲಿ ಜಮೀನ್ದಾರ ಏನು ಮಾಡ್ತಿದ್ದ? ರೈತರಲ್ಲಿ ಅತಿ ಹೆಚ್ಚಿನ ಕಂದಾಯ ವಸೂಲಿ ಮಾಡ್ಕೊಂತಿದ್ದ. ಇಲ್ಲಿ ಬ್ರಿಟಿಷರು ಅದ್ರ ಬದಲಾಗಿ ಏನು ಮಾಡಿದರು? ಇಲ್ಲೇ 50% ಹೆಚ್ಚು ಕಂದಾಯವನ್ನು ಏನು ಮಾಡಿದರು? ಅಲ್ಲೇ ಸರ್ಕಾರಕ್ಕೆ ಸಲ್ಲಿಸಬೇಕು ಅನ್ನುವತಕ್ಕಂಥದ್ದನ್ನು ಮಾಡಿಬಿಟ್ರು. ಹೌದ್ರಿ. ಸೊ ಇದಕ್ಕೆ ಏನು ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಇರೋದು ಒಂದೇ, ಅಲ್ಲಿ ಮಧ್ಯವರ್ತಿಗಳ ಒಂದು ಭಾಗಿ ಆಗ್ತಾಯಿದ್ರು ಕಂದಾಯವನ್ನು ವಸೂಲಿ ಮಾಡೋದರಲ್ಲಿ. ಇಲ್ಲಿ ನೇರವಾಗಿ ಏನಾಗ್ತಾನೆ? ರೈತನೇ ಬ್ರಿಟಿಷ್ ಸರ್ಕಾರಕ್ಕೆ ಏನಾಗ್ತಾನೆ? ಸಂದಾಯವನ್ನು ಮಾಡ್ತಾನೆ. ಕಂದಾಯವನ್ನು. ಹೌದು. ಸೊ ಇಷ್ಟೇ ವ್ಯತ್ಯಾಸ. ಹೀಗಾಗಿ ರೈತವಾರಿ ಪದ್ಧತಿಯ ಮುಖ್ಯ ಲಕ್ಷಣ ಏನಪ್ಪ ಅಂದ್ರೆ ಸರ್ಕಾರ ಮತ್ತು ಸಾಗುವಳಿದಾರ ಅಂದ್ರೆ ಸರ್ಕಾರ ಅಥವಾ ರೈತನ ನಡುವೆ ನೇರ ಸಂಪರ್ಕವನ್ನು ಕಲ್ಪಿಸೋದು ಇದರ ಮುಖ್ಯ ಲಕ್ಷಣವಾಗಿತ್ತು. ಹೌದ್ರಿ. ಸೊ ಇದು ಕಾಯಂ ಜಮೀನ್ದಾರಿ ಪದ್ಧತಿಗಿಂತ ಏನು ಭಿನ್ನವಾಗಿರಲಿಲ್ಲ. ಆದರೆ ಏನಾಗಿತ್ತು ಅಂದ್ರೆ ಭೂಮಿಯನ್ನು ಅಳತೆ ಮಾಡ್ತಿದ್ರು, ಭೂಮಿ ಫಲವತ್ತತೆಯನ್ನು ನೋಡ್ತಿದ್ರು, ಅಲ್ಲಿ ನೀರಾವರಿ ಇದೆಯೋ ಅಥವಾ ಒಣ ಭೂಮಿ ಇದೆಯೋ, ಇಂತಹ ಒಂದು ಸಾಂದ್ರ ಬೇಸಾಯನೋ ಯಾವ ರೀತಿ ಬೇಸಾಯ ಮಾಡಲಾಗ್ತದೆ ಅನ್ನುವತಕ್ಕಂಥದ್ದನ್ನು ನಿರ್ಧಾರ ಮಾಡಿ ಅದರ ಆಧಾರದ ಮೇಲೆ ಕಂದಾಯವನ್ನು ಏನು ಮಾಡ್ತಾಯಿದ್ರು? ಈ ರೈತವಾರಿ ಪದ್ಧತಿಯಲ್ಲಿ ನಿಗದಿ ಮಾಡಲಾಗಿತ್ತು. ಆದರೆ ಉತ್ಪನ್ನದ ಅರ್ಧ ಭಾಗವನ್ನು ಕಂದಾಯವಾಗಿ ನೀಡಬೇಕಾಗಿತ್ತು. ಹೇಳಿದ್ದೀನಿ, ಉತ್ಪನ್ನದ ಅರ್ಧ ಭಾಗವನ್ನು ಕಂದಾಯವಾಗಿ ನೀಡಬೇಕಾಗಿತ್ತು ಅಂದರೆ ಎಷ್ಟು?
50%ನಷ್ಟು ಕಂದಾಯವನ್ನು ಎಷ್ಟು ಉತ್ಪನ್ನ ಬಂದಿರ್ತದೆ ಅದರ ಅರ್ಧವನ್ನು ಏನು ಮಾಡಬೇಕು ಬ್ರಿಟಿಷ್ ಸರ್ಕಾರಕ್ಕೆ ಕಂದಾಯವಾಗಿ ನೀಡಬೇಕಾಗಿತ್ತು. ಆದರೆ ಇನ್ನೂ ಒಂದು ಏನಪ್ಪ ಅಂದರೆ ಕ್ಷಾಮ ಸಂಭವಿಸಿದಾಗ ಅಥವಾ ಪ್ರವಾಹ ಬಂದಾಗ ಅಥವಾ ಬರಗಾಲ ಸಂಭವಿಸಿದಾಗ ಇಂತಹ ಸಂದರ್ಭದಲ್ಲಿ ರೈತ ಬೆಳೆ ಹಾನಿಗೀಡಾದರೂ ರೈತ ಏನು ಬೆಳೆ ಬರದೇ ಇದ್ದರೂ ಅವ ಬೆಳೆಯನ್ನು ಬೆಳೆದೇ ಇದ್ದರೂ ಸಹ ರೈತರು ಕಡ್ಡಾಯವಾಗಿ ಅರ್ಧದಷ್ಟು ಕಂದಾಯ ಏನಿತ್ತು ಆ ಕಂದಾಯವನ್ನು ತಪ್ಪದೇ ಪಾವತಿಸಬೇಕಾಗಿತ್ತು. ಇದರಿಂದ ರೈತ ಬಹಳಷ್ಟು ಏನಾದ ಸಾಲದ ಸುಳಿಗೆ ಸಿಲುಕಾಕಿಕೊಂಡ ಇಲ್ಲಿ ಅಂತ ಹೇಳ್ಬೋದು. ಸೊ ಹೀಗಾಗಿ ಇದು ಒಂದು ಅತ್ಯಂತ ಪ್ರಮುಖವಾದಂಥ ಒಂದು ಏನಪ್ಪ ಅಂದರೆ ಆ ಬ್ರಿಟಿಷರ ಕಾಲದಲ್ಲಿ ಜಾರಿಗೆ ತಂದಂಥ ಇದು ಕುತಂತ್ರದಿಂದ ಕೂಡಿದಂಥ ಒಂದು ಪದ್ಧತಿ ಭೂ ಕಂದಾಯ ನೀತಿ ಅಂತಂದು ನಾವೇನು ಮಾಡ್ಬೋದು ಹೇಳ್ಬೋದು. ಆದರೆ ಇದ್ರ ಬಗ್ಗೆ ನಾವು ಇನ್ನೂ ಹೆಚ್ಚಿನದಾಗಿ ನೋಡಿದಾಗ ಸಣ್ಣ ರೈತರಿಗೆ ತಮ್ಮ ಭೂಮಿ ಮೇಲೆ ಹಕ್ಕನ್ನು ನೀಡಿದರೂ ಸಹ ಕಂದಾಯವನ್ನು ಹೆಚ್ಚಿನ ವಾರ್ಷಿಕವಾಗಿ ನೀಡೋದರಿಂದ ಅಂದರೆ ವಾರ್ಷಿಕವಾಗಿ ಹೆಚ್ಚು ಕಂದಾಯ ನೀಡೋದರಿಂದ ರೈತರು ಈ ಒಂದು ರೈತವಾರಿ ಪದ್ಧತಿಯಲ್ಲಿ ಬಹಳಷ್ಟು ಸಂಕಷ್ಟಕ್ಕೆ ಸಿಲುಕ್ತಾರೆ ಮತ್ತು ಸರಿಯಾಗಿ ಬೆಳೆಗಳು ಸರಿಯಾಗಿ ಫಲವನ್ನು ನೀಡೋದಿಲ್ಲ. ಹೀಗಾಗಿ ಆ ಸಣ್ಣ ಪುಟ್ಟ ಜಮೀನನ್ನು ಏನಾಯಿತು ಈ ರೈತವಾರಿ ಪದ್ಧತಿಯಿಂದ ಮಾರಾಟ ಮಾಡುವತಕ್ಕಂಥ ಪದ್ಧತಿಗಳು ಬೆಳವಣಿಗೆ ಆಗ್ತಾ ಬಂದವು. ಯಾಕಂದರೆ ಕಂದಾಯವನ್ನು ಕಟ್ಟೋಕ್ಕಾಗಲಿಲ್ಲ. ಸಣ್ಣ ಪುಟ್ಟ ಒಂದು ಜಮೀನನ್ನು ಹೊಂದಿರತಕ್ಕಂಥ ರೈತರು ತಾವು ಅಲ್ಲಿ ಕ್ಷಾಮ ಬರಗಾಲ ಸಂಭವಿಸಿದಾಗ ಅಲ್ಲಿ ಬೆಳೆನೇ ಬಂದಿಲ್ಲ ಅಂದರೆ ಅವರು ಕಂದಾಯವನ್ನಾದರೂ ಹೀಗೆ ಬ್ರಿಟಿಷ್ ಸರ್ಕಾರಕ್ಕೆ ನೀಡಬೇಕು. ಹೀಗಾಗಿ ಎಷ್ಟೋ ಜನ ಅಲ್ಲಿ ಸಣ್ಣ ಪುಟ್ಟ ಜಮೀನ್ದಾರರು ಜಮೀನನ್ನು ಹೊಂದಿರುವತಕ್ಕಂಥವ್ರು ಏನು ಮಾಡಿದರು ಆ ಭೂಮಿಯನ್ನೇ ಮಾರಾಟವನ್ನು ಮಾಡಿಬಿಟ್ರು. ಹೌದ್ರಿ. ಸೊ ಹೀಗಾಗಿ ಅಲ್ಲಿ ಆ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡ್ರು ಅಂತಂದು ಹೇಳ್ಬೋದು. ಯಾವುದರಿಂದ ಈ ರೈತವಾರಿ ಪದ್ಧತಿಯಿಂದ. ಕ್ಲಿಯರಾ? ಸೊ ನೆಕ್ಸ್ಟ್ ನೋಡೋಣ. ಇನ್ನು ಉತ್ಪನ್ನದ ಅರ್ಧ ಭಾಗವನ್ನು ಕಂದಾಯವಾಗಿ ನೀಡಬೇಕಾಗಿತ್ತು, ಇದನ್ನು ಹೇಳಿದ್ದೀನಿ. ಸೊ ನಿಗದಿಪಡಿಸಿದ ಭೂ ಕಂದಾಯ ವಿಪರೀತವಾಗಿ ಹೆಚ್ಚಾಗಿರ್ತಿತ್ತು. ಯಾಕಂದರೆ ಇವರ ಕಂದಾಯ ಅತಿ ಹೆಚ್ಚಿನ ರೀತಿಯಲ್ಲಿ ಕಂದಾಯವನ್ನು ನೀಡಬೇಕಾಗಿತ್ತು. ಮತ್ತು ಬೆಳೆ ಪೂರ್ಣವಾಗಿ ಹಾನಿಗೀಡಾದರೂ ರೈತರು ಕಂದಾಯವನ್ನು ತಪ್ಪದೇ ಪಾವತಿಸಬೇಕಾಗಿತ್ತು. ಅದರಲ್ಲಿ ನಿಮ್ಗೆ ಆಗಲೇ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೇನೆ ಇದರ ಬಗ್ಗೆ. ಸೊ ಇನ್ನು ನೆಕ್ಸ್ಟ್ ನಾವು ಅಧ್ಯಯನ ಮಾಡ್ತೇವೆ ಮಹಲ್ವಾರಿ ಪದ್ಧತಿ. ಈ ಮಹಲ್ವಾರಿ ಪದ್ಧತಿ ಬಗ್ಗೆ ನಾವು ಅಧ್ಯಯನ ಮಾಡಿದಾಗ ಈ ಮಹಲ್ವಾರಿ ಪದ್ಧತಿ ಅಂದರೆ ಏನು, ಇದು ಎಷ್ಟರಲ್ಲಿ ಜಾರಿಗೆ ಬಂತು ಅಂದರೆ 1833ರಲ್ಲಿ ಮಹಲ್ವಾರಿ ಪದ್ಧತಿ ಜಾರಿಗೆ ಬರ್ತದೆ. ಮಹಲ್ ಅಂದರೆ ಏನಪ್ಪ ಅಂದರೆ ಗ್ರಾಮ ಅಥವಾ ಎಸ್ಟೇಟ್. ಇನ್ನೂ ಒಂದು ಅರ್ಥ ಕರಿತೇವೆ, ಏನಂತ ಕರಿತೇವೆ ರೀ, ತಾಲೂಕು ಅಂತಲೂ ಕರಿತೇವೆ ನಾವು. ಏನಂದರೆ ಮಹಲ್ ಎಂದರೆ ಗ್ರಾಮ ಅಥವಾ ಎಸ್ಟೇಟ್ ಅಂತ ಕರಿತೇವೆ ಅಥವಾ ತಾಲೂಕು ಅಂತ ಕರಿತೇವೆ. ಕ್ಲಿಯರಾ? ಸೊ ಇಲ್ಲಿ ಮಹಲ್ ಅಂದರೆ ಈ ಮಹಲ್ವಾರಿ ಪದ್ಧತಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಪಂಜಾಬ್ ಪ್ರಾಂತ್ಯಗಳಲ್ಲಿ ಜಾರಿಗೆ ಬರ್ತದೆ. ನೆನ್ಪಿಟ್ಕೊಳ್ರಿ, ಇಲ್ಲಿ ಉತ್ತರ ಪ್ರದೇಶದಲ್ಲಿ, ಮಧ್ಯಪ್ರದೇಶದಲ್ಲಿ ಮತ್ತು ಪಂಜಾಬ್ ಈ ಮೂರೂ ಪ್ರಾಂತ್ಯಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಈ ಮಹಲ್ವಾರಿ ಪದ್ಧತಿಯನ್ನು ಬ್ರಿಟಿಷರು ಜಾರಿಗೆ ತಂದರು. ಅದಕ್ಕಿಂತ ಮೊದಲು ನಿಮ್ಗೆ ಮಹಲ್ವಾರಿ ಅಂದರೆ ಏನು ಅಂತ ಹೇಳಬೇಕು. ಓಕೆ, ಮಹಲ್ವಾರಿ ಅಂದರೆ ಏನು ಅನ್ನುವತಕ್ಕಂಥದ್ದನ್ನು ನಿಮಗೆ ಸರಿಯಾಗಿ ಮೊದಲು ಅರ್ಥ ಮಾಡ್ಕೊಳ್ರಿ. ಯಾಕಂದ್ರೆ ಆ ಮಹಲ್ವಾರಿ ಅನ್ನೋದನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಮಹಲ್ವಾರಿ ಪದ್ಧತಿ ತಿಳಿತದೆ. ಮೊದಲು ಮಹಲ್ವಾರಿ ಅನ್ನೋ ಪದದ ಅರ್ಥ ಗೊತ್ತಾಗಬೇಕು. ಮಹಲ್ ಅಂದ್ರೆ ಆಗಲೇ ಹೇಳಿದ್ದೀನಿ, ಒಂದು ಗ್ರಾಮ ಇರ್ಬೋದು ಅಥವಾ ಆ ಗ್ರಾಮದಲ್ಲಿ ಒಂದು ತಾಲೂಕು ಇರ್ಬೋದು. ಹೇಳಿದೆ ನಿಮಗೆ ತಾಲೂಕು, ಹೌದ್ರಿ, ತಾಲೂಕು ಇರ್ಬೋದು. ಅಥವಾ ಆ ಗ್ರಾಮ ಅಥವಾ ಈ ತಾಲೂಕಿನಲ್ಲಿ ಇರುವತಕ್ಕಂಥ ಎಸ್ಟೇಟ್ಗಳು ಏನಿರ್ತಾವಲ್ಲ, ಎಸ್ಟೇಟ್ ಪ್ರದೇಶವನ್ನು ಹೊಂದಿರ್ತಾವೆ. ಹೌದ್ರಿ, ಕಾಫಿ ಎಸ್ಟೇಟ್ ಆಗಿರ್ಬೋದು, ತೋಟಗಾರಿಕೆ ಒಂದು ಪ್ರದೇಶ ಇರ್ಬೋದು. ಇಂತಹ ಆ ತಾಲೂಕಿನಲ್ಲಿ ಅಥವಾ ಗ್ರಾಮದಲ್ಲಿ ಕಂಡು ಬರುವತಕ್ಕಂಥ ಏನಪ್ಪ ಅಂದ್ರೆ ಎಸ್ಟೇಟ್. ಹೌದ್ರಿ. ಸೊ ಆ ತಾಲೂಕಿನಲ್ಲಿರುವತಕ್ಕಂಥ ಎಲ್ಲ ರೈತರು ಅಥವಾ ಗ್ರಾಮದಲ್ಲಿರುವತಕ್ಕಂಥ ಎಲ್ಲ ರೈತರು ಅಥವಾ ತಾಲೂಕು ಗ್ರಾಮದಲ್ಲಿರುವತಕ್ಕಂಥ ಎಲ್ಲ ಎಸ್ಟೇಟನ್ನು ಹೊಂದಿರುವತಕ್ಕಂಥ ಎಲ್ಲ ರೈತರು. ಕ್ಲಿಯರ್ ಆಯಿತಾ? ಇವರೆಲ್ಲರೂ ಏನು ಮಾಡ್ತಾರಪ್ಪ ಅಂದರೆ ಮಹಲ್ವಾರಿ ಪದ್ಧತಿಯಲ್ಲಿ ಪಂಜಾಬ್, ದೆಹಲಿ ಪ್ರಾಂತ್ಯಗಳಲ್ಲಿ ಮಹಲ್ಗಳು ಏನಪ್ಪ ಅಂದ್ರೆ ಇವರೆಲ್ಲ ಒಂದು ಗ್ರಾಮ, ತಾಲೂಕು, ಎಸ್ಟೇಟ್ ಅಂದ್ರೆ ಗ್ರಾಮದಲ್ಲಿರುವಂಥವ್ರು, ತಾಲೂಕಿನಲ್ಲಿರುವತಕ್ಕಂಥವ್ರು ಅಥವಾ ಅಲ್ಲಿರುವತಕ್ಕಂಥ ಎಸ್ಟೇಟ್ನವ್ರು ಎಲ್ಲ ಒಂದು ರೈತರು ಏನಪ್ಪ ಅಂತಾರೆ ಸ್ವಾಭಾವಿಕವಾಗಿ, ಹೌದ್ರಿ, ಎಲ್ಲರೂ ಒಪ್ಪಂದಗಳನ್ನು ಮಾಡ್ಕೊಳ್ತಾರೆ. ಯಾರು ಕೂಟ? ಬ್ರಿಟಿಷ್ ಸರ್ಕಾರದ ಜೊತೆ. ಹೌದ್ರಿ, ಒಪ್ಪಂದಗಳನ್ನು ಮಾಡಿಕೊಂಡು ಅವರು ವರ್ಷಕ್ಕೆ ಇಂತಿಷ್ಟು ಕಂದಾಯವನ್ನು ಕಟ್ತೇವೆ ಅನ್ನುವಂಥದ್ದನ್ನು ಬ್ರಿಟಿಷರ ಜೊತೆ ಒಪ್ಪಂದ ಮಾಡಿಕೊಂಡು ಅವರೆಲ್ಲರೂ ಒಟ್ಟಾಗಿ ಕೂಡಿ ಒಮ್ಮೆ ಕಂದಾಯವನ್ನು ಏನು ಮಾಡ್ತಿದ್ರು, ಬ್ರಿಟಿಷ್ ಸರ್ಕಾರಕ್ಕೆ ನೀಡ್ತಾ ಇದ್ರು. ಕ್ಲಿಯರಾ? ಇದಕ್ಕೆ ನಾವೇನಂತ ಕರಿತೇವೆ? ಮಹಲ್ವಾರಿ ಪದ್ಧತಿ ಅಂತ ಕರಿತೇವೆ.
ಇನ್ನು ಉಳಿದಂಥ ಪ್ರದೇಶದಲ್ಲಿ ಹೇಗಿತ್ತು, ರೈತರು ಕಡ್ಡಾಯವಾಗಿ ಎಲ್ಲರೂ ಹೋಗ್ತಿದ್ರು, ಕಂದಾಯವನ್ನು ಬ್ರಿಟಿಷ್ ಸರ್ಕಾರಕ್ಕೆ ನೀಡ್ತಾ ಇದ್ರು. ಆದ್ರೆ ಇಲ್ಲಿ ಕೆಲವೊಂದಿಷ್ಟು ಮಹಲ್ವಾರಿ ಪದ್ಧತಿ ಜಾರಿಗೆ ತರ್ತಾರೆ. ದೊಡ್ಡ ದೊಡ್ಡ ಏನಾದರೂ ಎಸ್ಟೇಟ್ಗಳಿದ್ದಲ್ಲಿ ಅಥವಾ ಗ್ರಾಮದಲ್ಲಿ ಇರುವತಕ್ಕಂಥ ಎಲ್ಲ ರೈತರು ಒಟ್ಟಾಗಿ ಕೂಡಿ ಅಥವಾ ತಾಲೂಕು ಗ್ರಾಮದಲ್ಲಿರುವಂಥ ಎಲ್ಲ ಎಸ್ಟೇಟಿನ ಒಂದು ರೈತರು ಏನಿದ್ರಲ್ಲ ಅವರೆಲ್ಲರೂ ಒಟ್ಟಾಗಿ ಕೂಡಿ ಏನು ಮಾಡೋದು, ಅಲ್ಲಿ ಬ್ರಿಟಿಷರೊಂದಿಗೆ ಹೋಗಿ ಸಾಮೂಹಿಕವಾಗಿ ಎಲ್ಲರೂ ಒಪ್ಪಂದವನ್ನು ಮಾಡ್ಕೊಳ್ಳೋದು. ನಾವು ವರ್ಷಕ್ಕೆ ಇಂತಿಷ್ಟು ಕಂದಾಯವನ್ನು ಕಟ್ತೀವಿ ಅನ್ನುವಂಥದ್ದನ್ನು, ಅಲ್ಲಿ ಯಾರು ಹಸ್ತಕ್ಷೇಪನ ಮಾಡಬಾರ್ದು ಅನ್ನುವಂಥ ರೀತಿ ಒಳಗೆ ತಿಳಿದ್ರಿ. ಸೊ ಹೀಗಾಗಿ ಆ ಒಂದು ಅವರು ಒಪ್ಪಂದ ಈ ರೀತಿ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಮಹಲ್ವಾರಿ ಪದ್ಧತಿ ಅಂದ್ರೆ ಆ ತಾಲೂಕು ಗ್ರಾಮದಲ್ಲಿರುವಂಥ ಎಸ್ಟೇಟಿನ ಎಲ್ಲ ಜಮೀನ್ದಾರರು ಮಾಲೀಕರು ಮತ್ತು ರೈತರು ಇವರೆಲ್ಲರೂ ಕೂಡಿ ಬ್ರಿಟಿಷರಿಗೆ ನೇರವಾಗಿ ಕಂದಾಯವನ್ನು ಕಟ್ತಾ ಇದ್ರು. ಹೌದ್ರಿ, ಎಸ್ಟೇಟ್ಗೆ ಇರುವಂಥವ್ರು. ಇನ್ನು ಸಣ್ಣ ಪುಟ್ಟ ಜಮೀನುಗಳನ್ನು ಹೊಂದಿರುವತಕ್ಕಂಥವ್ರು ಅಲ್ಲಿ ನೇರವಾಗಿ ರೈತವಾರಿ ಪದ್ಧತಿ, ಜಮೀನ್ದಾರಿ ಪದ್ಧತಿಯಲ್ಲಿ ಬಳಕೆ ಆಗ್ತಾರೆ ಅವರು. ಹೌದು. ಸೊ ಇದಕ್ಕೆ ನಾವು ಮಹಲ್ವಾರಿ ಪದ್ಧತಿ ಅಂತ ಕರಿತೀವಿ. ಅಂದರೆ ನಿಮ್ಗೆ ಅರ್ಥ ಗೊತ್ತಿರಬೇಕಂದ್ರೆ ನಾನು ಅದನ್ನು ತಿಳಿಸಿ ಹೇಳಿದ್ದೀನಿ. ಓಕೆ. ಸೊ ಇನ್ನು ನೆಕ್ಸ್ಟ್ ನಾವು ಏನು ನೋಡ್ತೇವೆ, ಎಲ್ಲಿ ಜಾರಿ ಬಂತು ಅನ್ನೋದನ್ನು ನೋಡಿದ್ವಿ. ಇಲ್ಲಿ ಸ್ಥಳೀಯ ಜಮೀನ್ದಾರ ಜೊತೆ ಮಹಲ್ಗಳು ಸಾಮೂಹಿಕ ಒಪ್ಪಂದಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ತೆರಿಗೆಯನ್ನು ಸಲ್ಲಿಸುವ ಪದ್ಧತಿಯಾಗಿದೆ ಅಂತಂದು ಹೇಳ್ತೇವೆ ನಾವು. ಹೌದ್ರಿ. ಅಂದರೆ ಇಲ್ಲಿ ಸ್ಥಳೀಯ ಜಮೀನ್ದಾರನು ಎಲ್ಲ ರೈತರ ಭೂ ಕಂದಾಯಕ್ಕೆ ಹೊಣೆಗಾರನಾಗಿರ್ತಿದ್ದ. ಹೌದ್ರಿ. ಇಲ್ಲಿ ಜಮೀನ್ದಾರ ಏನಾಗಿರ್ತದ, ಇಲ್ಲಿ ಎಲ್ಲ ಮಹಲುಗಳು ಅಂದರೆ ಎಸ್ಟೇಟ್ನಲ್ಲಿ ಇರುವತಕ್ಕಂಥ ಏನು ಎಸ್ಟೇಟಿನ ಒಂದು ರೈತರಿದ್ದರು ಅವ್ರ ಜೊತೆ ಸ್ಥಳೀಯ ಜಮೀನ್ದಾರನೇ ಒಪ್ಪಂದಗಳನ್ನು ಮಾಡಿಕೊಂಡು ಸರ್ಕಾರಕ್ಕೆ ಏನು ಮಾಡ್ತಾ ಇದ್ದ, ಒಂದು ತೆರಿಗೆಯನ್ನು ಸಲ್ಲಿಸುವತಕ್ಕಂಥ ಪದ್ಧತಿ ಇತ್ತು. ಎಲ್ಲಿ, ಈ ಒಂದು ಮಹಲ್ವಾರಿ ಪದ್ಧತಿಯಲ್ಲಿ. ಓಕೆ. ಸೊ ಹಾಗಾದರೆ ಈ ಪದ್ಧತಿಯನ್ನು ಜಾರಿಗೆ ತಂದಂಥವ್ರು ಯಾರಪ್ಪ, ಮಹಲ್ವಾರಿ ಪದ್ಧತಿಯನ್ನು R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಏನು ಮಾಡ್ತಾರಪ್ಪ ಅಂದ್ರೆ ಇವರು ಜಾರಿಗೆ ತರ್ತಾರೆ. ಅದಕ್ಕೆ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು, ಅಲ್ಲಿ R.M. ಬರ್ಡ್ ಮತ್ತು ಜೇಮ್ಸ್ ಥಾಮ್ಸನ್ ಅವರು ಮಹಲ್ವಾರಿ ಪದ್ಧತಿಯನ್ನು ಏನು ಮಾಡಿದರು, ಜಾರಿಗೆ ತಂದರು ಅಂತಂದು ಏನು ಮಾಡ್ಬೋದು, ಹೇಳ್ಬೋದು. ಸೊ ಇನ್ನೂ ಹೆಚ್ಚಿನದಾಗಿ ನಾವು ಮಹಲ್ವಾರಿ ಪದ್ಧತಿಯಲ್ಲಿ ಬಂದಾಗ ಇಲ್ಲಿ ಜಮೀನಿನಲ್ಲಿ ಹೆಚ್ಚಿನ ಮೊತ್ತದ ಒಂದು ವಾರ್ಷಿಕವಾದಂತಹ ಒಂದು ಕಂದಾಯವನ್ನು ವಸೂಲಿ ಮಾಡಕತ್ತರು. ಇಲ್ಲಿ ಜಮೀನ್ದಾರರು ತಮ್ಮ ಭೂ ಮಾಲೀಕತ್ವವನ್ನು ಏನು ಮಾಡಿದರು, ಸಂಪೂರ್ಣವಾಗಿ ಕಳ್ಕೊಂಡ್ರು. ಯಾಕಂದರೆ ಜಮೀನ್ದಾರರು ಏನಾಗಿದ್ರಪ್ಪ ಅಂದ್ರೆ ಆ ಜಮೀನ್ದಾರರ ಸಮ್ಮುಖವಾಗಿ ಏನಾಗ್ತದೆ, ಒಪ್ಪಂದ ಆಗ್ತದೆ. ಆದರೆ ಜಮೀನ್ದಾರ ಜೊತೆ ಒಪ್ಪಂದಗಳನ್ನು ಏನು ಮಾಡ್ಕೊಳ್ತಾ ಇರಲಿಲ್ಲ. ಇಲ್ಲಿ ಜಮೀನ್ದಾರನ ಎಲ್ಲ ರೈತರ ಭೂ ಕಂದಾಯಕ್ಕೆ ಅಲ್ಲಿ ಸಲ್ಲಿಸುವತಕ್ಕಂಥ ಜವಾಬ್ದಾರಿ ಅಷ್ಟೇ ಇತ್ತು. ಆದರೆ ವಸೂಲಿ ಮಾಡುವತಕ್ಕಂಥ ಒಂದು ಸಂಪೂರ್ಣವಾದಂಥ ಅಧಿಕಾರ ಅವನಿಗೆ ಮಹಲ್ವಾರಿ ಪದ್ಧತಿಯಲ್ಲಿ ಇರಲಿಲ್ಲ. ಹೌದ್ರಿ. ಆದರೆ ಅಲ್ಲಿ ಏನು ಮಾಡ್ತಾಯಿದ್ರು, ಜಮೀನ್ದಾರ ಕೈಯಲ್ಲಿ ಕೊಡ್ತಾ ಇದ್ರು. ಯಾರು, ಎಲ್ಲ ಒಂದು ಗ್ರಾಮದ ತಾಲೂಕಿನ ಎಸ್ಟೇಟನ್ನು ಹೊಂದಿರುವತಕ್ಕಂಥ ಎಲ್ಲ ರೈತರು. ಇದಕ್ಕೆ ಮಹಲ್ವಾರಿ ಪದ್ಧತಿ ಅಂತ ಕರಿತೀವಿ. ಕ್ಲಿಯರಾ? ಇಷ್ಟು ನಿಮ್ಗೆ ಮಹಲ್ವಾರಿ ಪದ್ಧತಿ ಬಗ್ಗೆ ಇಟ್ಟಿದ್ದೀನಿ. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ನಮ್ಮ ಕಮೆಂಟ್ಗಳ ಮೂಲಕ ತಿಳಿಸ್ಬೋದು. ಸೊ ಅದಕ್ಕೆ ನಾನು ಕ್ಲಿಯರ್ ಮಾಡಿ ಕೊಡ್ತೇನೆ. ಸೊ ಇನ್ನು ಈ ಒಂದು ಏನು ಜಮೀನ್ದಾರಿ ಪದ್ಧತಿ ಅಥವಾ ರೈತವಾರಿ ಪದ್ಧತಿ ಅಥವಾ ಏನಪ್ಪ ಅಂದ್ರೆ ಈ ಒಂದು ಮಹಲ್ವಾರಿ ಪದ್ಧತಿ ಏನು ಭೂ ಕಂದಾಯಕ್ಕೆ ಸಂಬಂಧಿಸಿದಂತೆ ಬ್ರಿಟಿಷರು 3 ರೀತಿಯ ಒಂದು ಕುತಂತ್ರದಿಂದ ಕೂಡಿದಂಥ ಕಾನೂನುಗಳನ್ನು ಏನು ಜಾರಿಗೆ ತಂದರು ಬ್ರಿಟಿಷರು, ಆ 3 ಕಂದಾಯ ಪದ್ಧತಿಯಿಂದ 3 ರೀತಿಯ ಕಂದಾಯ ನೀತಿಯಿಂದ ನಮ್ಮ ಭಾರತೀಯ ಒಂದು ರೈತರ ಮೇಲೆ ಪರಿಣಾಮ ಯಾವ ರೀತಿ ಒಟ್ಟು ಪರಿಣಾಮಗಳು ಬೀರಿದವು 3 ಕಂದಾಯ ಪದ್ಧತಿಗಳಂತ ನೋಡಿದಾಗ ಅಲ್ಲಿ ಮೊದಲನೇದಾಗಿ ನಾವು ಅಧ್ಯಯನ ಮಾಡ್ತೇವೆ, ಜಮೀನನ್ನು ಮಾರಾಟದ ವಸ್ತುವನ್ನಾಗಿ ಬ್ರಿಟಿಷರು ಪರಿವರ್ತಿಸಿದರು. ಯಾಕಂದರೆ ಮೊದಲು ಭೂಮಿ ಅಂದರೆ ನಾವು ಬಹಳಷ್ಟು ಗೌರವಿಸ್ತಿದ್ವಿ, ಪೂಜಿಸ್ತಿದ್ವಿ. ಹೌದ್ರಿ. ಅದನ್ನು ಮಾರಾಟ ಮಾಡ್ತಾ ಇರಲಿಲ್ಲ. ಅದನ್ನು ಯಾರಾದರೂ ಒಬ್ಬ ರೈತ ಅಲ್ಲಿ ಒಬ್ಬ ಜಮೀನ್ದಾರನ ಹತ್ರ ದುಡಿದ್ರೆ ಅಥವಾ ಒಬ್ಬ ಶ್ರೀಮಂತ ವ್ಯಕ್ತಿ ಹತ್ರ ದುಡಿದ್ರೆ 5-10 ವರ್ಷ ಅವನಿಗೆ ಫ್ರೀಯಾಗಿ ಉಚಿತವಾಗಿ ಅವಾಗ ನೆನಪಿಗೋಸ್ಕರ ಇಡೀ ಭೂಮಿಯನ್ನು 1 ಎಕರೆ 2 ಎಕರೆ ಜಮೀನನ್ನು ಬಿಟ್ಟು ಕೊಡ್ತಾ ಇದ್ರು. ಸೊ ಹೀಗೆ ಹಂಗೆ ಯಾರು ಬಿಟ್ಕೊಡಲ್ಲ. ಅಂದ್ರೆ ನಮ್ಮ ದೇಶದಲ್ಲಿ ಭೂಮಿಯನ್ನು ಮಾರಾಟ ಮಾಡುವತಕ್ಕಂಥ ಒಂದು ಪದ್ಧತಿ ಬ್ರಿಟಿಷರಿಂದ ಏನಾಯಿತು, ಒಂದು ಹೊಸ ಪದ್ಧತಿ ಬೆಳವಣಿಗೆಯನ್ನು ಕಂಡಿತು. ಹೌದು. ಸೊ 2ನೇ ಪಾಯಿಂಟನ್ನು ನೋಡಿದಾಗ ಈ ಒಂದು 3 ರೀತಿಯ ಕಂದಾಯ ಪದ್ಧತಿಯಿಂದಾಗಿ ಜಮೀನಿನ ಹರಾಜು ಮತ್ತು ಮಾರಾಟ ಪ್ರಕರಣಗಳು ಹೆಚ್ಚಾಗ್ತಾ ಹೋದವು. ಯಾಕಂದ್ರೆ ರೈತರು ತಾವು ಕಂದಾಯವನ್ನು ಕಟ್ಟೋಕ್ಕಾಗ್ತಾ ಇರಲಿಲ್ಲ, ಬೆಳೆ ಸರಿಯಾಗಿ ಇಳುವರಿಯನ್ನು ಬರ್ತಾ ಇರಲಿಲ್ಲ, ಬರಗಾಲ, ಕ್ಷಾಮಗಳು ಅಥವಾ ಪ್ರವಾಹಗಳು ಸಂಭವಿಸ್ತಾ ಇದ್ವು. ಹೀಗಿರುವಂಥ ಸಂದರ್ಭದಲ್ಲಿ ರೈತ ತಾನು ಬೆಳೆದಂತಹ ಕಡಿಮೆ ಉತ್ಪನ್ನದಲ್ಲೇ ಅಲ್ಲಿ 50% ಬ್ರಿಟಿಷರಿಗೆ ನೀಡಬೇಕಾಗಿರೋದ್ರಿಂದ ಇನ್ನು ರೈತ ತನ್ನ ಜೀವನವನ್ನು ಹೆಂಗೆ ನಡೆಸಬೇಕು ಮತ್ತು ಅವ ಮತ್ತೆ ಬರುವ ಮುಂದಿನ ವರ್ಷದಲ್ಲಿ ತನ್ನ ಭೂಮಿಯನ್ನು ಉಳುಮೆ ಮಾಡಲಿಕ್ಕೆ ತಾನು ಬೇಕಾಗಿರುವತಕ್ಕಂಥ ಖರ್ಚು ವೆಚ್ಚವನ್ನು ತೆಗೆದಿಟ್ಕೋಬೇಕು ಅದರಲ್ಲಿ. ಹೀಗಿರುವಾಗ ರೈತ ಕೃಷಿಯಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಿ ಏನು ಮಾಡಿದ, ಆ ಭೂಮಿಯನ್ನು ಅಲ್ಲಿ ಕಂದಾಯವನ್ನು ಕಟ್ಟೋಕ್ಕಾಗದೇ ಎಷ್ಟೋ ಭೂಮಿಗಳನ್ನು ಜಮೀನ್ದಾರ ಬ್ರಿಟಿಷರು ಏನು ಮಾಡಿದರು, ಹರಾಜು ಇಟ್ಟರು. ಅಷ್ಟೇ ಅಲ್ಲ, ರೈತ ಆ ಕೃಷಿಯಲ್ಲಿ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡು ಭೂಮಿಯನ್ನು ಅತೀ ಕಡಿಮೆ ಬೆಲೆಗೆ ಎಲ್ಲರಿಗೂ ಮಾರಾಟವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದ.
ಇದು ನಮ್ಗೆ ಈ ಒಂದು ಬ್ರಿಟಿಷರ ನೀತಿಯಿಂದ, ಭೂ ಕಂದಾಯ ನೀತಿಯಿಂದ ನಮಗಾದಂಥ ಒಂದು ಏನಪ್ಪ ಅಂದ್ರೆ ಪರಿಣಾಮ ಅಂತ ಹೇಳ್ಬೋದು. ಕ್ಲಿಯರಾ? ಇನ್ನು ಮೂರನೇದನ್ನು ನೋಡಿದಾಗ ಭೂ ಕಂದಾಯವನ್ನು ನಗದು ರೂಪದಲ್ಲಿ ನೀಡಬೇಕಾದ ಕಾರಣ ಹಣದ ಮಹತ್ವ ಹೆಚ್ಚಾಯಿತು. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ಕಂದಾಯವನ್ನು ಏನು ಇರ್ತಾ ಇತ್ತು, ಆ ಕಂದಾಯವನ್ನು ಹಣದ ರೂಪದಲ್ಲೇ ನೀಡಬೇಕು. ಬೇರೆ ಯಾವ ರೂಪದಲ್ಲಿ ಕಂದಾಯವನ್ನು ಸ್ವೀಕರಿಸ್ತಾ ಇರಲಿಲ್ಲ ಇವರು. ಯಾವ್ದು ರೀ? ಜಮೀನ್ದಾರಿ ಪದ್ಧತಿಯಲ್ಲಿ ಆಗಲಿ, ಮಹಲ್ವಾರಿ ಪದ್ಧತಿಯಲ್ಲಿ ಆಗಲಿ, ರೈತವಾರಿ ಪದ್ಧತಿಯಲ್ಲಿ ಆಗಲಿ. ಅಂದರೆ ಆ ಒಂದು ಏನು ಕಂದಾಯವನ್ನು ಸಲ್ಲಿಸಬೇಕಾಗಿತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ, ಅಷ್ಟೂ ಕಂದಾಯವನ್ನು ಏನು ಮಾಡಬೇಕಾಗಿತ್ತು, ಅಲ್ಲಿ ಹಣದ ರೂಪದಲ್ಲಿ ನೀಡಬೇಕಾಗಿತ್ತು. ಈ ಕಂದಾಯ ಅನ್ನುವತಕ್ಕಂಥ ವಸೂಲಿ ಮಾಡುವತಕ್ಕಂಥ ಹಕ್ಕನ್ನು ಅಲ್ಲಿ 2ನೇ ಶಾ ಆಲಂನಿಂದನೇ ಪಡ್ಕೊಂಡ್ಬಿಡ್ತಾರೆ ಅವರು, ಮುಘಲ್ ಚಕ್ರವರ್ತಿಯನ್ನು. ಹೌದ್ರಿ? ಸೊ ಆ 2ನೇ ಶಾ ಆಲಂ ಏನು 1757 ಮತ್ತು 1764 ಒಂದು ಕ್ಲಾಸಿಕ್ ಕದನ, ಬಕ್ಸರ ಕದನ ನಡೀತು. ಆ ಕದನಗಳಿಂದಾಗಿ ಏನಾಯಿತು, ಇವರು ಸಂಪೂರ್ಣವಾದಂತಹ ಇಡೀ ಬಂಗಾಳ ಪ್ರಾಂತ್ಯದಿಂದ ಕಂದಾಯವನ್ನು ವಸೂಲಿ ಮಾಡುವತಕ್ಕಂಥ ಹಕ್ಕನ್ನು ಪಡ್ಕೊಂಡು ಬಿಟ್ಟರು. ಅಂದಿನಿಂದ ಹಿಡಿದು ಬ್ರಿಟಿಷರಿಗೆ ಅತಿ ಹೆಚ್ಚಿನ ಒಂದು ಆಸೆ, ಹೌದ್ರಿ, ಹೆಚ್ಚಾಯಿತು. ಯಾಕಂದ್ರೆ ಅತಿ ಅಪಾರವಾದಂಥ ಹೇರಳವಾದಷ್ಟು ಹಣ ಏನಾಯ್ತು ಅಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ಬರೋಕ್ಕೆ ಚಲವಾಯಿತು. ಹೀಗಾಗಿ ಅಲ್ಲಿರುವತಕ್ಕಂಥ ಅಧಿಕಾರಿಗಳು ಖಾಸಗಿ ಆಗಿದ್ರು, ಇನ್ನೂ ಅವರು ಸರ್ಕಾರಿ ಆಗಿರಲಿಲ್ಲ. ಸೊ ಅವರು ತಮ್ಮ ಸ್ವಂತ ಶ್ರೀಮಂತಿಕೆಯನ್ನು ಬೆಳೆಸ್ಕೊಳ್ಳೋ ಸಲುವಾಗಿ ನಮ್ಮ ದೇಶದಿಂದ ವಸೂಲಿ ಮಾಡುವಂಥ ಎಷ್ಟೋ ಕಂದಾಯವನ್ನು ತಾವು ಬ್ರಿಟಿಷ್ ಸರ್ಕಾರಕ್ಕೆ ಕಡಿಮೆ ಒಂದು ಕಂದಾಯವನ್ನು ತೋರಿಸಿ, ಇನ್ನು ಉಳಿದಂಥ ಕಂದಾಯವನ್ನು ತಾವು ಅಧಿಕಾರಿಗಳು ಏನು ಮಾಡ್ತಾಯಿದ್ರು, ಅಲ್ಲಿ ಒಂದು ಭ್ರಷ್ಟಾಚಾರವಾಗಿ ಹಣವನ್ನು ಲಂಚವಾಗಿ ಪಡ್ಕೊಳ್ತಾ ಇದ್ರು. ಹೌದ್ರಿ? ಸೊ ಹೀಗಾಗಿ ಎಷ್ಟೋ ಬ್ರಿಟಿಷ್ ಅಧಿಕಾರಿಗಳು ಆಗಿನ ಕಾಲದಲ್ಲಿ ಶ್ರೀಮಂತರಾಗಿಬಿಟ್ಟಿದ್ದಾರೆ ನಮ್ಮ ಭಾರತದ ಕಂದಾಯ ವಸೂಲಿಯಿಂದನೇ. ಸೊ ಹೆಂಗೆ ಕಂದಾಯ ಆಗಿದ್ದಾರಪ್ಪ ಅಂದ್ರೆ, ಇಡೀ ಆ ಒಂದು ಯುರೋಪ್ ಖಂಡದ ಸಂಪೂರ್ಣವಾದಂಥ ರಾಜಕೀಯ ವ್ಯವಸ್ಥೆಯನ್ನೇ ಏನು ಮಾಡ್ಬೋದಿತ್ತು, ಅಲ್ಲೋಲ ಕಲ್ಲೋಲ ಮಾಡುವಷ್ಟು ಅವರು ಅಲ್ಲಿ ಶ್ರೀಮಂತಿಕೆ ಆದ್ರಂತೆ. ಅಷ್ಟು ಕಂದಾಯವನ್ನು ನಮ್ಮ ದೇಶದಿಂದ ಏನು ಮಾಡಿದ್ದಾರೆ, ಬ್ರಿಟಿಷ್ ಅಧಿಕಾರಿಗಳು ಅಲ್ಲಿ ಭ್ರಷ್ಟರಾಗಿದ್ದರು ಈ ಕಂದಾಯ ಪದ್ಧತಿಯಿಂದ. ಹೀಗಾಗಿ ಹಣದ ರೂಪದಲ್ಲೇ ನೀಡಬೇಕನ್ನುವತಕ್ಕಂಥ ಒಂದು ಪದ್ಧತಿಯನ್ನು ಏನು ಮಾಡಿದರು, ಜಾರಿಗೆ ತಂದರು ಅಂತ ಹೇಳ್ಬೋದು. ಇನ್ನು 4ನೇ ಪಾಯಿಂಟ್ ನೋಡಿದಾಗ ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಜಮೀನ್ದಾರರು ಏನು ಮಾಡ್ತಾ ಇದ್ದ, ಆಹಾರ ಧಾನ್ಯಗಳಿಗೆ ಬದಲಾಗಿ ಹತ್ತಿ, ಸೆಣಬು, ನೆಲಗಡಲೆ, ತಂಬಾಕು, ಕಬ್ಬಿನ ವಾಣಿಜ್ಯ ಬೆಳೆಗಳನ್ನು ಬೆಳೆಯಲು ರೈತರನ್ನು ಒತ್ತಾಯಿಸಿದರು. ಯಾಕಂದರೆ ಅಲ್ಲಿ ಜಮೀನ್ದಾರ ಏನು ಮಾಡ್ತಾನೆ, ತನ್ನ ಆದಾಯವನ್ನು ಹೆಚ್ಚಿಸ್ಕೋಬೇಕು ಜಮೀನ್ದಾರ. ಅದಕ್ಕೆ ನಾವೇನು ಮಾಡಿದ, ಜಮೀನ್ದಾರರು ಅಲ್ಲಿ ಧಾನ್ಯಗಳ ಬದಲಾಗಿ ಏನು ಬೆಳಿಬೇಕು, ವಾಣಿಜ್ಯ ಬೆಳೆಗಳನ್ನು ಬೆಳಿಬೇಕು. ಯಾಕಂದ್ರೆ ಅವರು ರಾಷ್ಟ್ರದಿಂದ ಮತ್ತೊಂದು ರಾಷ್ಟ್ರಕ್ಕೆ ಮಾರಾಟ ಆಗ್ತಾವೆ. ಹೌದ್ರಿ? ಸೊ ಆದಾಯ ಹೆಚ್ಚು ಬರ್ತದೆ ಅದರಿಂದ. ಅದಕ್ಕೆ ಹತ್ತಿ, ಸೆಣಬು, ನೆಲಗಡಲೆ, ತಂಬಾಕು, ಕಬ್ಬು, ಇಂತಹ ಒಂದು ವಾಣಿಜ್ಯ ಬೆಳೆಗಳನ್ನು ಹೆಚ್ಚು ಬೆಳೆಯಲಿಕ್ಕೆ ರೈತರನ್ನು ಜಮೀನ್ದಾರ ಒತ್ತಾಯ ಮಾಡೋಕ್ಕೆ ಚಾಲು ಮಾಡ್ತಾನೆ. ಹೌದ್ರಿ? ಮತ್ತು ಈ ವಾಣಿಜ್ಯ ಬೆಳೆಗಳು ರಫ್ತು ಮಾಡಬೇಕಾದ್ರೆ ಯೋಗ್ಯವಾಗಿರುವಂಥದ್ದು. ಯಾಕಂದ್ರೆ ಒಂದು ದೇಶ ಮತ್ತೊಂದು ದೇಶಕ್ಕೆ ನಾವು ವಾಣಿಜ್ಯ ಬೆಳೆಗಳು ಹೆಚ್ಚು ರಫ್ತು ಆಗ್ತಾವೆ. ಹೌದ್ರಿ? ಹೀಗಾಗಿ ಈ ಮೂಲಕ ಬ್ರಿಟಿಷರಿಗೆ ಏನಾಗ್ತಾ ಇತ್ತು, ಅವ್ರ ದೇಶಕ್ಕೆ ಕಚ್ಚಾ ವಸ್ತುಗಳು ಹೆಚ್ಚು ಸಿಗ್ತಾ ಇತ್ತು, ಬ್ರಿಟಿಷರಿಗೆ ಹೆಚ್ಚು ಲಾಭ ಆಗ್ತಾ ಇತ್ತು. ಆದ್ದರಿಂದ ಅಲ್ಲಿ ಆಹಾರಗಳ ಕೊರತೆ ಉಂಟಾಗಲಿಕ್ಕೆ ಇದು ಒಂದು ಕಾರಣ ಆಯಿತು. ಹಾಗಾದ್ರೆ ಬ್ರಿಟಿಷರ್ ನಮ್ಮ ಭಾರತ ದೇಶದಲ್ಲಿ ಆಹಾರಗಳ ಕೊರತೆ ಉಂಟಾಗಲಿಕ್ಕೆ ಕಾರಣ ಏನಾಯಿತು, ಜಮೀನ್ದಾರ ಪದ್ಧತಿ ಇದ್ದಾಗ ಅಂದ್ರೆ ಅಲ್ಲಿ ಆ ಜಮೀನ್ದಾರ ಮತ್ತು ಬ್ರಿಟಿಷರು ಏನು ಮಾಡ್ತಾಯಿದ್ರು, ರೈತರನ್ನ ಬಲವಂತವಾಗಿ ಈ ಒಂದು ವಾಣಿಜ್ಯ ಬೆಳೆಗಳನ್ನು ಬೆಳೀಲಿಕ್ಕೆ ಒತ್ತಾಯಿಸಿದರು. ಯಾಕಂದರೆ ಆಹಾರಗಳನ್ನು ಬೆಳೆದ್ರೆ ದೇಶದ ಎಲ್ಲ ರೈತರಿಗೂ ಆಹಾರ ಸಿಗ್ತದೆ. ಸೊ ಆದರೆ ಅಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆದರೆ ಇನ್ನು ಉಳಿದಂಥ ರೈತರು ಏನು ಆಹಾರವಾಗಿ ಸೇವಿಸಬೇಕು, ಆ ಉದ್ದೇಶ ಇಟ್ಕೊಂಡು ನಮ್ಗೆ ಆಹಾರದ ಸಮಸ್ಯೆ ಆಯ್ತು. ಬ್ರಿಟಿಷರು ಏನು ವಿಚಾರ ಮಾಡಿದರು, ಅಲ್ಲಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯೋದ್ರಿಂದ ನಮ್ಮ ದೇಶಕ್ಕೆ ಒಂದು ಅಪಾರವಾದಂಥ ಕಚ್ಚಾ ವಸ್ತುಗಳನ್ನ ರಫ್ತು ಮಾಡ್ಬೋದು. ಇದರಿಂದ ನಮ್ಮ ದೇಶದ ಕೈಗಾರಿಕೆಯನ್ನು ಹೆಚ್ಚಿಸ್ಕೋಬೋದು, ಶ್ರೀಮಂತರಾಗ್ಬೋದು, ಅಲ್ಲಿ ತಯಾರಿಸಿದಂಥ ವಸ್ತುಗಳು ಮತ್ತೆ ಇಲ್ಲೇ ತಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ಬೋದು. ಈ ಉದ್ದೇಶ ಇಟ್ಕೊಂಡು ಏನು ಮಾಡಿದರು, ವಾಣಿಜ್ಯ ಬೆಳೆಗಳನ್ನು ಬೆಳೀಲಿಕ್ಕೆ ರೈತರನ್ನ ಪ್ರೋತ್ಸಾಹಿಸಿದರು. ಹೌದ್ರಿ? ಸೊ ಹೀಗಾಗಿ ನಮ್ಮ ದೇಶದಲ್ಲಿ ಆಹಾರದ ಸಮಸ್ಯೆ ಕಂಡು ಬಂತು. ಯಾವುದರಿಂದ? ಈ ಒಂದು ಭೂ ಕಂದಾಯ ಪದ್ಧತಿಗಳಿಂದ ಆದಂಥ ಪರಿಣಾಮ. ನೆಕ್ಸ್ಟ್ ಪಾಯಿಂಟನ್ನು ನೋಡ್ತೇವೆ, ಜಮೀನ್ದಾರಿ ಪದ್ಧತಿಯಲ್ಲಿ ಅನೇಕ ಹೊಸ ರೈತ ವರ್ಗಗಳು ಏನಾಗ್ತಾ ಹೋಗ್ತಾವೆ, ಹುಟ್ಕೊಳ್ತಾ ಹೋಗ್ತಾವೆ. ಹೌದ್ರಿ? ಸೊ ಇವಿಷ್ಟು ರೈತವಾರಿ ಪದ್ಧತಿಗೆ ಸಂಬಂಧಿಸಿದಂತೆ. ಅಷ್ಟೇ ಅಲ್ಲ, ಈ ಮೂರೂ ಕಂದಾಯ ಪದ್ಧತಿಗೆ ಸಂಬಂಧಪಟ್ಟಂಥ ಏನು ಬ್ರಿಟಿಷರು ಜಾರಿಗೆ ತಂದರು, ಆ ಜಾರಿಗೆ ತಂದಿದ್ದರ ಪ್ರಯುಕ್ತ ಇವು ಏನಪ್ಪ ಅಂದ್ರೆ ಇಷ್ಟು ಪರಿಣಾಮಗಳನ್ನು ನಾವು ಭಾರತೀಯರು ಎದುರಿಸಬೇಕಾಯಿತು. ಕ್ಲಿಯರಾ? ಇಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಭೂ ಕಂದಾಯ ಪದ್ಧತಿಗಳ ಬಗ್ಗೆ, ಪರಿಣಾಮದ ಬಗ್ಗೆ ಇಲ್ಲಿ ಎಲ್ಲ ವಿವರಣೆಯನ್ನು ನೀಡಿದ್ದೀನಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಓಕೆ, ಈಗ ನಾವು ಈ ಒಂದು ಬ್ರಿಟಿಷರ ಕಾಲದ
ಒಂದು ಪಾಶ್ಚಾತ್ಯ ಶಿಕ್ಷಣ ಪದ್ಧತಿ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈ ಒಂದು ಪಾಶ್ಚಾತ್ಯ ಶಿಕ್ಷಣ ಪದ್ಧತಿ ಯಾವಾಗ ನಮ್ಮ ಭಾರತದಲ್ಲಿ ಬಳಕೆಗೆ ಬಂತು, ಈ ಬಳಕೆ ಪದ್ಧತಿಯಿಂದ ನಮ್ಮ ಭಾರತದಲ್ಲಿ ಭಾರತೀಯರಾದಂಥರ ನಾವು ಏನು ಮಾಡಿದ್ವಿ, ಆಗಿನ ಸಂದರ್ಭದಲ್ಲಿ ಆ ಒಂದು ಬ್ರಿಟಿಷರಿಂದ ಕೂಡಿದಂಥ ಕುತಂತ್ರದಿಂದ ಕೂಡಿದಂಥ ಕಾನೂನುಗಳು ಪ್ರತಿಯೊಬ್ಬರಿಗೆ ಅರ್ಥವಾಗಲಿಕ್ಕೆ ಪ್ರಾರಂಭಿಸಿದ್ವು. ಯಾಕಂದರೆ ಆಗಿನ ಸಂದರ್ಭದಲ್ಲಿ ಬ್ರಿಟಿಷರು ಇಂಗ್ಲೀಷ್ ಭಾಷೆಯಲ್ಲಿ ನಮ್ಮ ಜೊತೆ ಸಂವಾದವನ್ನು ಮಾಡ್ತಾ ಇದ್ರು. ಆದರೆ ನಮಗೆ ಇಂಗ್ಲೀಷ್ ಭಾಷೆಗಳು ಬರ್ತಾ ಇರಲಿಲ್ಲ. ಹೀಗಾಗಿ ಬಹಳಷ್ಟು ನಮಗೆ ಅಲ್ಲಿ ಒಂದು ವ್ಯವಹಾರದಲ್ಲಿ ಅವ್ರ ಜೊತೆ ಒಂದು ಸಂಪೂರ್ಣವಾದಂಥ ಸಂವಾದ ಮಾಡಲಿಕ್ಕೆ, ವ್ಯವಹಾರಗಳನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇರಲಿಲ್ಲ. ಮತ್ತು ಬ್ರಿಟಿಷರು ಕೂಡಿದಂಥ ಕುತಂತ್ರದಿಂದ ಅವರು ಕಾನೂನುಗಳು ಎಲ್ಲ ಇಂಗ್ಲೀಷ್ ಭಾಷೆಯಲ್ಲಿ ಬಳಕೆ ಬರ್ತಾವೆ. ಅವರ ಆಡಳಿತ ಭಾಷೆನೇ ಇಂಗ್ಲೀಷ್ ಭಾಷೆಯಲ್ಲಿ ಇತ್ತು. ಹೀಗಾಗಿ ಆ ಸ್ಥಳೀಯ ಜನರಿಗೆ ಅರ್ಥವಾಗ್ತಾ ಇರಲಿಲ್ಲ. ಅವರು ಬ್ರಿಟಿಷರು ಏನು ಉದ್ದೇಶ ಇಟ್ಕೊಂಡ್ರು, ಭಾರತೀಯರ ಜೊತೆ ನಾವು ಏನಾದರೂ ಮಾಡಿ ಅವ್ರಿಗೆ ಇಂಗ್ಲೀಷನ್ನು ನಾವು ಸಂಪೂರ್ಣವಾಗಿ ಶಿಕ್ಷಣವಾಗಿ ಜಾರಿಗೆ ತಂದು ಅದನ್ನು ನಾವು ಅವರಿಗೆ ಇಂಗ್ಲೀಷ್ ಶಿಕ್ಷಣವನ್ನು ನೀಡಿದರೆ ನಾವು ಭಾರತೀಯರನ್ನ ಏನು ಮಾಡ್ಬೋದು, ಸುಲಭವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವ್ಯಾಪಾರ ಮಾಡ್ಬೋದು. ಅವ್ರ ಜೊತೆ ಇಂಗ್ಲೀಷ್ ನಮ್ಮ ಭಾಷೆಯನ್ನು ಸಂವಾದ ಮಾಡಲಿಕ್ಕೆ, ನಾವು ವ್ಯವಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಉದ್ದೇಶ ಇಟ್ಕೊಂಡು ಅವರು ಇಂಗ್ಲೀಷ್ ಪಾಶ್ಚಾತ್ಯ ಶಿಕ್ಷಣವನ್ನು ಜಾರಿಗೆ ತಂದರು. ಆದರೆ ಅದನ್ನು ಭಾರತೀಯರಾದಂಥ ನಾವೇನು ಮಾಡಿದ್ವಿ, ಯಾವಾಗ ಇಂಗ್ಲೀಷ್ ಶಿಕ್ಷಣವನ್ನು ಪಡ್ಕೊಂಡ್ವೋ, ಯಾವಾಗ ನಾವು ವಿದ್ಯಾವಂತ ವರ್ಗ ಒಂದು ನಮ್ಮ ದೇಶದಲ್ಲಿ ಸೃಷ್ಟಿ ಆಯಿತು, ಆವಾಗ ನಾವು ಅವರ ಎಲ್ಲ ಕುತಂತ್ರದಿಂದ ಕೂಡಿದಂಥ ಕಾನೂನುಗಳು ನಮ್ಗೆ ಅರ್ಥವಾಗಿ ನಮ್ಮ ಒಂದು ರಾಷ್ಟ್ರೀಯತೆ, ನಮ್ಮ ಒಂದು ರಾಷ್ಟ್ರದ ಸಂಪೂರ್ಣ ಸ್ವರಾಜ್ಯ ಹಕ್ಕಿಗಾಗಿ ನಾವೇನು ಮಾಡಕತ್ವಿ, ಹೋರಾಟ ಮಾಡಿ ಅಲ್ಲಿ ಆ ಬ್ರಿಟಿಷರ ಹಲವಾರು ಕುತಂತ್ರದಿಂದ ಕೂಡಿದ ಕಾನೂನುಗಳನ್ನು ವಿರೋಧಿಸಲಿಕ್ಕೆ ಪ್ರಾರಂಭಿಸಿದ್ವಿ. ಆವಾಗ ನಮ್ಗೆ ರಾಷ್ಟ್ರೀಯತೆಯ ಒಂದು ಸಂಪೂರ್ಣವಾದಂಥ ಏಳಿಗೆಯನ್ನು ಪಡೀಲಿಕ್ಕೆ ನಮ್ಗೆ ಇದು ಅತ್ಯಂತ ಪಾಶ್ಚಾತ್ಯ ಶಿಕ್ಷಣ ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು. ಕ್ಲಿಯರಾ? ಸೊ ಹಾಗಾದರೆ ಆ ಶಿಕ್ಷಣದ ಬಗ್ಗೆ ನೋಡೋಣ ಏನಿದೆ ಅನ್ನೋದನ್ನು. ಇಲ್ಲಿ ಒಂದು 1813ರ ಒಂದು ಶಿಕ್ಷಣ ಪದ್ಧತಿ ಅಂತ ಕರೀತೀವಿ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸ್ವತಂತ್ರವನ್ನಾಗಿಸುವಂತಕ್ಕಂಥ ಸಾಧನ ಅಂದರೆ ಶಿಕ್ಷಣ. ಯಾಕಂದರೆ ಒಬ್ಬ ವ್ಯಕ್ತಿ ಸ್ವತಂತ್ರವಾಗಿ ತಾನು ಏನಾದರೂ ಸಾಧನೆ ಮಾಡಬೇಕಂದ್ರೆ ಶಿಕ್ಷಣ ಹೊಂದಿದ್ರೆ ಸಾಧನೆ ಮಾಡ್ತಾನೆ. ಸೊ ಅಲ್ಲಿ ಶಿಕ್ಷಣದಿಂದ ಏನು ತನ್ನ ಅರಿವಿಗೆ ಬರ್ತದೋ ಆವಾಗ ತನ್ನ ಬದುಕನ್ನು ಒಂದು ಸುಂದರವಾಗಿ ರೂಪಿಸ್ಕೊಳ್ತಾನೆ. ಹೀಗಾಗಿ ಬ್ರಿಟಿಷರು ಇಂಗ್ಲೀಷರ ಶಿಕ್ಷಣವನ್ನು ಏನು ಮಾಡಿದರು, ಆ ಇಂಗ್ಲೀಷ್ ಶಿಕ್ಷಣವನ್ನು ಸಾರ್ವತ್ರಿಕ ಎಲ್ಲರೂ ಅಲ್ಲಿ ಇಂಗ್ಲೀಷ್ ಶಿಕ್ಷಣ ಪಡಿಬೇಕನ್ನುವತಕ್ಕಂಥದ್ದನ್ನು ಏನು ಜಾರಿಗೆ ತಂದರು, ಅದರ ಉಪಯೋಗವನ್ನು ಭಾರತೀಯರು ನಾವು ಲಾಭವನ್ನು ಪಡ್ಕೊಂಡ್ವಿ. ಎಲ್ಲ ವಿದ್ಯಾವಂತ ವರ್ಗ ಸೃಷ್ಟಿ ಆಗ್ತಾ ಹೋಯ್ತು ನಮ್ಮ ದೇಶದಲ್ಲಿ. ಯಾವಾಗ ನಾವು ವಿದ್ಯಾವಂತ ವರ್ಗ ಸೃಷ್ಟಿ ಆಯಿತು ಆವಾಗ ನಾವು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳಕ್ಕೆ ಚಾಲೂ ಮಾಡಿದ್ವಿ, ಅವರ ಕಾನೂನುಗಳನ್ನು ವಿರೋಧಿಸಲಿಕ್ಕೆ ಚಾಲೂ ಮಾಡಿದ್ವಿ. ಸೊ ಹಾಗಾದರೆ ಇಲ್ಲಿ ಮುಖ್ಯವಾಗಿ 1813ರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯರ ಶಿಕ್ಷಣಕ್ಕಾಗಿ ಏನು ಮಾಡ್ತಾರಪ್ಪ ಅಂದ್ರೆ 1813ರಲ್ಲಿ ಆ ಚಾರ್ಟರ್ ಕಾಯ್ದೆ ಬರ್ತದೆ. ಸೊ ಆ ಚಾರ್ಟರ್ ಕಾಯ್ದೆ ಜಾರಿಗೆ ಬರ್ತದೆ. ಬ್ರಿಟಿಷರ ಕಾಯ್ದೆಗಳಂದ್ರೆ ಏನಪ್ಪ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಜಾರಿಗೆ ತಂದಂಥ ಒಂದು ಕಾನೂನು. ಓಕೆ, ಸೊ ಆ ಒಂದು ಯಾರ ಕಾನೂನಪ್ಪ ಅಂದ್ರೆ ಚಾರ್ಟರ್ ಕಾನೂನು ಅಂತ ಕರಿತೀವಿ ಅಥವಾ ಚಾರ್ಟರ್ ಕಾಯ್ದೆ ಅಂತ ಕರಿತೀವಿ ನಾವು. ಹೌದ್ರಿ? ಈ ಒಂದು ಚಾರ್ಟರ್ ಕಾಯ್ದೆ ಪ್ರಕಾರ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಸಂಪೂರ್ಣವಾದಂತಹ ಇಡೀ ಭಾರತದಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಜಾರಿಗೆ ತರಬೇಕು, ಭಾರತೀಯರಿಗೆ ಇಂಗ್ಲೀಷ್ ಶಿಕ್ಷಣ ವ್ಯವಸ್ಥೆ ನೀಡಬೇಕನ್ನುವಂಥ ಉದ್ದೇಶಕ್ಕಾಗಿ ಏನು ಮಾಡಿದರು, 1 ಲಕ್ಷ ರೂಪಾಯಿಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಸಂಪೂರ್ಣವಾಗಿ ಮೀಸಲಿಟ್ರು. ಹೌದ್ರಿ? ಎಲ್ಲಿ? ಈ ಚಾರ್ಟರ್ ಕಾಯ್ದೆಯಲ್ಲಿ. ಹೌದ್ರಿ? ಅಂದರೆ ಬ್ರಿಟಿಷರು ನಮ್ಮ ಭಾರತೀಯರಿಗೆ ಶಿಕ್ಷಣವನ್ನು ಕೊಡಬೇಕನ್ನುವಂಥ ಉದ್ದೇಶದಿಂದ ಇಂಗ್ಲೀಷ್ ಶಿಕ್ಷಣ ಕೊಡಬೇಕಂದು 1 ಲಕ್ಷ ರೂಪಾಯಿ ಹಣವನ್ನು ಈ ಚಾರ್ಟರ್ ಕಾಯ್ದೆಯಲ್ಲಿ ಅಂದ್ರೆ ಅಲ್ಲಿ ಮಂಡಿಸ್ತಾರೆ. ಭಾರತೀಯರಿಗೆ ಚಾರ್ಟರ್ ಕಾಯ್ದೆ ಅಂದರೆ ಚಾರ್ಟರ್ ಅನ್ನುವಂತಕ್ಕಂಥ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂದ್ರೆ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಸೊ ಆ ಕಾಯ್ದೆ ಪ್ರಕಾರ ಅವನು ಏನು ಹೇಳ್ತಾನೆ, ಭಾರತೀಯರಿಗೂ ಶಿಕ್ಷಣವನ್ನು ಇಂಗ್ಲೀಷ್ ಶಿಕ್ಷಣವನ್ನು ನೀಡಬೇಕು ಅನ್ನುವಂತಕ್ಕಂಥ ಉದ್ದೇಶ ಇಟ್ಕೊಂಡು ಆ ಕಾಯ್ದೆಯನ್ನು ಜಾರಿಗೆ ತಂದ. ಸೊ ಹಾಗಾದ್ರೆ ಭಾರತೀಯರ ಒಂದು ದೇಶದಲ್ಲಿ ಇಂಗ್ಲೀಷ್ ಶಿಕ್ಷಣ ಪಡೀಲಿಕ್ಕೆ 1 ಲಕ್ಷ ರೂಪಾಯಿ ಹಣವನ್ನು ಮೀಸಲಾಗಿಟ್ಟರು ತೆಗೆದವಾಗ ಯಾರು? ಬ್ರಿಟಿಷರು. ಸೊ ಆದರೆ ಆ ಹಣವನ್ನು ಮೀಸಲಾಗಿಟ್ಟರು. ಇಟ್ಟ ನಂತರ ಅದೇನಾಯ್ತು ಅಂದರೆ ಮುಂದೆ ಆ ಒಂದು 1 ಲಕ್ಷ ರೂಪಾಯಿ ಹಣ ಏನಾಯಿತು, 1823ನೇ ಇಸ್ವಿ ಬಂದರೂ ಆ 1 ಲಕ್ಷ ರೂಪಾಯಿ ಹಣ ಏನಿತ್ತಲ್ಲ, ಈ 1 ಲಕ್ಷ ರೂಪಾಯಿ ಹಣ ಒಟ್ಟ ಬಳಕೆ ಮಾಡ್ಕೊಳ್ಲಿಲ್ಲ. ಶಿಕ್ಷಣಕ್ಕಾಗಿ 1 ರೂಪಾಯಿನೂ ಸಹ ಬ್ರಿಟಿಷರು ಏನು ಮಾಡಲಿಲ್ಲ, ಖರ್ಚು ಮಾಡಲಿಲ್ಲ. ಯಾಕಂದರೆ ಅಲ್ಲಿ ಕೇವಲ ನಮ್ಮನ್ನು ಅಲ್ಲಿ ಒಂದು ಆಸೆಗಳನ್ನು ತೋರಿಸ್ಲಿಕ್ಕಷ್ಟೇ ಆ ಒಂದು ಪದ್ಧತಿಯನ್ನು ಮಾಡಿದರು. ಹೀಗಾಗಿ ಅಲ್ಲಿ ಸಂಪೂರ್ಣವಾಗಿ 1813ರಲ್ಲಿ 1 ಲಕ್ಷ ರೂಪಾಯಿ ಇಟ್ಟಂಥ ಹಣ 1823 ಆದರೂ ಅಲ್ಲಿ ಇಸ್ವಿ ಬಂದರೂ ಸಹ ಅಲ್ಲಿ 1 ರೂಪಾಯಿನೂ ಅದರಾಗಿಂದ ಖರ್ಚು ಮಾಡಲಿಲ್ಲ. ಸೊ ಆ ಸಂದರ್ಭದಲ್ಲಿ ನಮ್ಮ ಭಾರತೀಯ ಚಿಂತಕರು ಆಧುನಿಕ ಶಿಕ್ಷಣ ನೀಡಿಕೆಯ ಪರವಾಗಿ ಚಳುವಳಿ ನಡೆಸ್ತಾರೆ ಆಗಿನ ಸಂದರ್ಭದಲ್ಲಿ. ಅಂದರೆ ಚಿಂತಕರಂದರೆ ಯಾರು ಬರ್ತಾರೆ, ನಮ್ಮ ಭಾರತ ದೇಶದಲ್ಲಿರುವಂಥ ಆಗಿನ ಕಾಲದ ಬೇರೆ ಬೇರೆ ದೇಶದಲ್ಲಿ ಶಿಕ್ಷಣ ಪಡ್ಕೊಂಡು ಬಂದಂಥವ್ರು
ಅವರು ಈ ಒಂದು ವಿದೇಶಿ ಒಂದು ಕ್ರೈಸ್ತ ಒಂದು ಮತ ಪ್ರಚಾರಕರಾಗಿರ್ಬೋದು, ಇಂತಹ ಕೆಲವೊಂದಿಷ್ಟು ಪ್ರಮುಖ ನಾಯಕರು ಎಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 1,00,000 ಹಣವನ್ನು ಶಿಕ್ಷಣಕ್ಕಾಗಿ ಜಾರಿಗೆ ಇಟ್ಟಿದ್ರಿ, ಆ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ಬರಬೇಕು ಅನ್ನುವತಕ್ಕಂಥ ವಾದವನ್ನು, ಚಳುವಳಿಯನ್ನು ನಡೆಸಿದ್ರು. ನಮ್ಮ ಭಾರತೀಯರಿಗೆ ಶಿಕ್ಷಣ ವ್ಯವಸ್ಥೆಯನ್ನು ನೀಡಬೇಕು ಅನ್ನುವಂಥದ್ದನ್ನು. ಸೊ ಆ ಒಂದು ಹಣವನ್ನು ಖರ್ಚು ಮಾಡದೇ ಇದ್ದಿದ್ದರಿಂದ ಸೊ ಆ ಚಳುವಳಿಗಳು ನಡೆದ ನಂತರ ತಮಗೆ ನಿಷ್ಠರಾಗಿರುವತಕ್ಕಂಥ ಭಾರತೀಯ ಒಂದು ವಿದ್ಯಾವಂತ ವರ್ಗವನ್ನು ಸೃಷ್ಟಿಸುವುದು ಅವರ ಉದ್ದೇಶ ಆಗಿತ್ತು. ಯಾರ್ದು? ಬ್ರಿಟಿಷರದು. ಓಕೆ. ಸೊ ಅಲ್ಲಿ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿಸುವುದು ಅವರ ಉದ್ದೇಶವಾಗಿತ್ತು ಅಂತಂದು ಏನಾಗ್ತದಪ್ಪ ಅಂದ್ರೆ ಈ ಚಾರ್ಟರ್ ಕಾಯ್ದೆ ಮೂಲಕ ತಿಳಿಸಿದ ನಂತರ ಅಲ್ಲಿ ನಮ್ಗೆ ಸಂಪೂರ್ಣವಾಗಿ ಏನು ಬರ್ತದೆ, ಈ ಒಂದು ಹೊಸ ಒಂದು ಶಿಕ್ಷಣ ನೀತಿಯನ್ನು, ಅದಕ್ಕಿಂತ ಮೊದಲು ನಿಮಗಿಲ್ಲಿ ಒಂದು ಸಂಪೂರ್ಣವಾದಂಥ ಮಾಹಿತಿ ಕೊಡ್ತೀನಿ. ಏನಪ್ಪ ಅಂದರೆ ಈ ಒಂದು ಯಾವಾಗ ನಮ್ಮ ಭಾರತದಲ್ಲಿ ಈ ಚಾರ್ಟರ್ ಕಾಯ್ದೆ ಬಳಕೆ ಬಂತು, ಆವಾಗ ನಮ್ಮ ಭಾರತೀಯ ದೇಶದವರಿಗೆ ಅತ್ಯಂತ ಸರ್ಕಾರಿ ಕೆಲಸವಾಗಿ ಕೆಳ ಒಂದು ದರ್ಜೆಯ ಕೆಲಸವನ್ನಾಗಿ ನೀಡಲಿಕ್ಕೆ ಪ್ರಾರಂಭಿಸ್ತಾರೆ. ಹೌದ್ರಿ, ಕಡಿಮೆ ವೇತನದಲ್ಲಿ ದುಡಿಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಮತ್ತು ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿಸೋದು ಅವ್ರ ಉದ್ದೇಶ ಆಗಿತ್ತು. ಆದರೆ ಇದಕ್ಕಿಂತ ಮೊದಲಾಗಿ ಈ ಭಾರತೀಯ ವಿದ್ಯಾವಂತ ವರ್ಗವನ್ನು ಸೃಷ್ಟಿಸುವುದು ಅವ್ರ ಉದ್ದೇಶ ಅನ್ನೋದಕ್ಕಿಂತ ಇಲ್ಲಿ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತಾರೆ ಆಗಿನ ಸಂದರ್ಭದಲ್ಲಿ. ಆವಾಗ ಈ ನಮ್ಮ ಭಾರತೀಯ ಚಿಂತಕರು, ಕ್ರೈಸ್ತ ಮತ ಪ್ರಚಾರಕರು, ನಮ್ಮ ಪ್ರಮುಖ ನಾಯಕರು, ದೇಶದವರು ಶಿಕ್ಷಣಕ್ಕಾಗಿ ಚಳುವಳಿ ನಡೆಸಿದಾಗ ಅವಾಗ ಏನು ಮಾಡಿದರು, ಒಂದು ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದರು. ಆ ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಂಥ ಕೀರ್ತಿ ಲಾರ್ಡ್ ಮೆಕಾಲೆ ಮತ್ತು ಚಾರ್ಲ್ಸ್ ಹುಡ್ ರವರಿಗೆ ಏನಾಗ್ತದಪ್ಪ ಅಂದ್ರೆ ಸಲ್ತದೆ. ಇವತ್ತಿನ ಒಂದು ಪದ್ಧತಿಯಲ್ಲಿ ನಾವು ಚಾರ್ಲ್ಸ್ ಹುಡ್ ರವರ ವರದಿಯ ಆಧಾರದ ಮೇಲೆ ಈಗ ಪ್ರಸ್ತುತ ನಮ್ಮ ಭಾರತ ದೇಶದಲ್ಲಿ ಶಿಕ್ಷಣ ಪದ್ಧತಿ ಏನಾಗಿತ್ತು, ಜಾರಿಯಲ್ಲಿತ್ತು. ಹೌದ್ರಿ. ಸೊ ಈಗ ನಾವು ಹೊಸ ಶಿಕ್ಷಣ ಪದ್ಧತಿಯನ್ನು ಏನು ಮಾಡಿದರು, ಆ ಬ್ರಿಟಿಷರು ಜಾರಿಗೆಗೊಳಿಸಿದ್ರು. ಹೌದ್ರಿ. ಯಾವುದು? 1813 ಚಾರ್ಟರ್ ಕಾಯ್ದೆ ಪ್ರಕಾರ ಮುಂದೆ ಏನು ಮಾಡಿದರು, ಆ ಒಂದು ಹೊಸ ಶಿಕ್ಷಣ ಪದ್ಧತಿಯನ್ನು ಜಾರಿಗೆಗೊಳಿಸಿದ್ರು. ಸೊ ಆ ಹೊಸ ಶಿಕ್ಷಣ ಪದ್ಧತಿ ಜಾರಿಗೊಳಿಸಿದವರು ಯಾರಪ್ಪ ಅಂದರೆ ಲಾರ್ಡ್ ಮೆಕಾಲೆ ಮತ್ತು ಚಾರ್ಲ್ಸ್ ಹುಡ್ ರವರು ಹೊಸ ಶಿಕ್ಷಣ ಪದ್ಧತಿಯನ್ನು ಜಾರಿಗೆಗೊಳಿಸಿದ್ದು ಆ ಕೀರ್ತಿ ಅವರಿಗೆ ಸಲ್ಲಬೇಕಾಗ್ತದೆ. ಸೊ ಈ ಆಧುನಿಕ ಶಿಕ್ಷಣ ಪ್ರಸಾರಕ್ಕೆ ಉತ್ತೇಜನವನ್ನು ಕೊಟ್ಟಂಥ ಮೊಟ್ಟ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂದ್ರೆ ವಾರನ್ ಹೇಸ್ಟಿಂಗ್ಸ್. ಯಾಕಂದರೆ ಅವರು ವಾರನ್ ಹೇಸ್ಟಿಂಗ್ಸ್ ನಮ್ಮ ಭಾರತದ ಒಂದು ಗವರ್ನರ್ ಜನರಲ್ ಆದಂಥ ಸಂದರ್ಭದಲ್ಲಿ, ಆಗಿನ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಯಾಗಿದ್ದರು. ಆ ಒಂದು ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾನಪ್ಪ ಅಂದರೆ ಆ ಒಂದು 1781 ಇಸ್ವಿಯಲ್ಲಿ ಏನು ಮಾಡಿದರು, ಆ ಒಂದು ಬ್ರಿಟಿಷ್ ಅಧಿಕಾರಿಯಾದಂಥ ವಾರನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನೆ, ಆಧುನಿಕ ಶಿಕ್ಷಣ ಪ್ರಸಾರಕ್ಕೆ ಮೊಟ್ಟ ಮೊದಲು ಉತ್ತೇಜನ ಕೊಟ್ಟ. ಅಂದರೆ ಆಧುನಿಕ ಶಿಕ್ಷಣ ಬಳಕೆಯನ್ನು ಭಾರತದಲ್ಲಿ ಜಾರಿಗೆ ತರಬೇಕು ಅನ್ನುವಂಥದ್ದನ್ನು ಮೊಟ್ಟ ಮೊದಲು ಪ್ರಯತ್ನಿಸಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಅಲ್ಲಿ ವಾರನ್ ಹೇಸ್ಟಿಂಗ್ಸ್. ಯಾಕಂದರೆ ಅವನೇ ಒಂದು ಮದರಸವನ್ನು ಪ್ರಾರಂಭಿಸ್ತಾನೆ. ಮದರಸ ಅಂದ್ರೆ ಮುಸ್ಲಿಮರಿಗಾಗಿ ಶಿಕ್ಷಣವನ್ನು ನೀಡುವತಕ್ಕಂಥ ಒಂದು ಏನಪ್ಪ ಅಂದ್ರೆ ಶಾಲೆಗಳು. ಹಂಗೆ ಒಂದು ಮದರಸ ಒಂದು ಶಾಲೆಗಳನ್ನು ಮೊಟ್ಟ ಮೊದಲು ಏನು ಮಾಡ್ದ, ಪ್ರಾರಂಭಿಸಿದ. ಹೀಗಾಗಿ ಈ ಮದರಸ ಒಂದು ಶಾಲೆಗಳನ್ನು ಪ್ರಾರಂಭಿಸಿದ್ರಿಂದ ಅಲ್ಲಿ ಏನು ಗೊತ್ತಾಗ್ತದೆ, ಮೊಟ್ಟ ಮೊದಲು ಇವು ಆಧುನಿಕ ಶಿಕ್ಷಣ ಪದ್ಧತಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ವಾರನ್ ಹೇಸ್ಟಿಂಗ್ಸ್ 1781. ಹೌದ್ರಿ. ಸೊ ಹೀಗಾಗಿ ಇವನ ನಂತರ ಅಲ್ಲಿ 1828 ಏನಾಗ್ತಾನೆ, ವಿಲಿಯಂ ಬೆಂಟಿಂಗ್. ಯಾರು? 1828 ಇಸ್ವಿಯಲ್ಲಿ ವಿಲಿಯಂ ಬೆಂಟಿಂಗ್ ಏನಾಗ್ತಾನಪ್ಪ ಅಂದರೆ ಬೆಂಟಿಂಗ್ ಏನಾಗ್ತಾನೆ ಅಲ್ಲಿ ಗವರ್ನರ್ ಜನರಲ್ ಆಗಿ ನೇಮಕಗೊಳ್ತಾನೆ. ಎಲ್ಲಿ? ನಮ್ಮ ಭಾರತದ ಗವರ್ನರ್ ಜನರಲ್ ಆಗಿ. ಹೌದ್ರಿ. ಸೊ ನೇಮಕಗೊಂಡಾಗ ಅವ ಬ್ರಿಟಿಷ್ ಶಿಕ್ಷಣದ ವಿಸ್ತರಣೆಗೆ ವಿಶೇಷ ಪ್ರೋತ್ಸಾಹ ಸಿಗ್ತದೆ. ಅದಕ್ಕೆ ಯಾವ ಒಂದು ಗವರ್ನರ್ನಿಂದ, ಯಾವ ಒಂದು ಗವರ್ನರ್ ಜನರಲ್ನಿಂದ ನಮ್ಮ ಭಾರತೀಯ ಒಂದು ಬ್ರಿಟಿಷ್ ಶಿಕ್ಷಣಕ್ಕೆ ಅಂದರೆ ಪಾಶ್ಚಾತ್ಯ ಶಿಕ್ಷಣಕ್ಕೆ ಅತಿ ಹೆಚ್ಚಿನವಾದಂತಹ ಒಂದು ಪ್ರೋತ್ಸಾಹ ಸಿಕ್ತು ಅಂದರೆ ಅಲ್ಲಿ ಯಾರಿಂದ? ಈ ವಿಲಿಯಂ ಬೆಂಟಿಂಕ್ನಿಂದ ಏನಾಗ್ತದಪ್ಪ ಅಂದ್ರೆ ಸಂಪೂರ್ಣವಾದಂಥ ಒಂದು ಬ್ರಿಟಿಷ್ ಶಿಕ್ಷಣದ ವಿಸ್ತರಣೆಗೆ ವಿಶೇಷವಾದಂಥ ಒಂದು ಪ್ರೋತ್ಸಾಹವನ್ನು ನೀಡಲಿಕ್ಕೆ ಪ್ರಾರಂಭವಾಗ್ತದೆ ಅಂತಂದು ಏನು ಮಾಡ್ಬೋದು, ಹೇಳ್ಬೋದು. ಓಕೆ. ಸೊ ಹಾಗಾದರೆ ಈ ಒಂದು ಶಿಕ್ಷಣ ಪದ್ಧತಿ ಬಗ್ಗೆ ನಾವು ಈಗ ನೋಡಿದ್ದೀವಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಿದೆ ಅನ್ನೋದನ್ನು. ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಕ್ ಏನು ಮಾಡ್ತಾನಪ್ಪ ಅಂದ್ರೆ ಪಾಶ್ಚಾತ್ಯ ವಿಜ್ಞಾನ ಮತ್ತು ಇಂಗ್ಲೀಷ್ ಮಾಧ್ಯಮದ ಪರವಾಗಿ ಶಿಕ್ಷಣವನ್ನು ಘೋಷಿಸಿದ. ಅದಕ್ಕಿಂತ ಮೊದಲು ನಿಮ್ಗೆ ಗೊತ್ತಿರಬೇಕು, ಯಾಕಂದರೆ ನಮ್ಮ ಭಾರತೀಯರಲ್ಲಿ ಮೂಲತಃವಾಗಿ ಕೆಲವೊಂದಿಷ್ಟು ವಾದ ವಿವಾದಗಳು ನಡೀತವೆ. ಕೆಲವರು ಪಾಶ್ಚಾತ್ಯ ವಿಜ್ಞಾನ ಸಾಹಿತ್ಯವನ್ನು ಇಂಗ್ಲೀಷ್ ಭಾಷೆಯಾಗಿ ನೀಡಬೇಕಂತಂದು ಕೆಲವರು ವಾದಿಸ್ತಾರೆ. ಈ ವಾದವನ್ನು ಏನಪ್ಪ ಅಂದ್ರೆ ಇನ್ನು ಕೆಲವರು ಆಂಗ್ಲ ಭಾಷೆಯಲ್ಲೇ, ಭಾರತೀಯ ಭಾಷೆಗಳೇ ಆಂಗ್ಲ ಭಾಷೆಯಲ್ಲಿ ಶಿಕ್ಷಣ ಕಲಿಬೇಕಂತಂದು ಇನ್ನು ಕೆಲವೊಂದಿಷ್ಟು ಮಂದಿ ವಾದಿಸ್ತಾರೆ. ಅಂದರೆ ನಮ್ಮ ದೇಶದ ವಿಷಯಗಳು ಆದರೆ ಇಂಗ್ಲೀಷ್ ಭಾಷೆಯಲ್ಲಿ ಕಲಿಸ್ಬೇಕು. ಆದರೆ ಇನ್ನು ಕೆಲವೊಂದಿಷ್ಟು ವಿದೇಶಿಗರಾದಂಥವ್ರು ಏನು ಮಾಡ್ತಾರೆ, ವಿಜ್ಞಾನ ಮತ್ತು ಸಾಹಿತ್ಯವನ್ನು ಇಂಗ್ಲೀಷ್ ಭಾಷೆಯಲ್ಲಿ ನೀಡ್ತೇವೆ ಅನ್ನುವತಕ್ಕಂಥದ್ದನ್ನು ವಾದ ಮಾಡ್ತಾರೆ. ಕೊನೆಗೆ ಅಲ್ಲಿ ವಿಲಿಯಂ ಬೆಂಟಿಂಕ್ ಏನು ಮಾಡ್ತಾನಪ್ಪ ಅಂದರೆ ಇವನು ಪಾಶ್ಚಾತ್ಯ
ಯಾವುದನ್ನು ಘೋಷಣೆ ಮಾಡಿದ? ವಿಜ್ಞಾನ ಮತ್ತು ಇಂಗ್ಲೀಷ್ ಮಾಧ್ಯಮದ ಪರವಾಗಿ ಶಿಕ್ಷಣ ಘೋಷಿಸಿದ. ಹೌದ್ರಿ? ಅಂದ್ರೆ ಪಾಶ್ಚಾತ್ಯ, ಹೌದ್ರಿ, ಅಂದ್ರೆ ಬೇರೆ ಬೇರೆ ದೇಶದಲ್ಲಿ ವಿಜ್ಞಾನ ತಂತ್ರಜ್ಞಾನ ಹೇಗೆ ಮುಂದುವರೆದಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತು ಇಂಗ್ಲೀಷ್ ಮಾಧ್ಯಮಕ್ಕೆ ಸಾಹಿತ್ಯಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಭಾರತದಲ್ಲಿ ಶಿಕ್ಷಣವನ್ನು ನೀಡಲಾಗುವುದು ಅನ್ನುವತಕ್ಕಂಥದ್ದನ್ನು ವಿಲಿಯಂ ಬೆಂಟಿಕ್ ಏನು ಮಾಡಿದ? ಘೋಷಣೆ ಮಾಡಿದ. ಆ ಘೋಷಣೆಯ ಆಧಾರದ ಮೇಲೆ 1854ರಲ್ಲಿ ಬ್ರಿಟಿಷರು ಹೊಸ ಶಿಕ್ಷಣ ನೀತಿಯನ್ನು ಏನು ಮಾಡಿದರು? ಜಾರಿಗೆ ತಂದರು. ಯಾವ ಶಿಕ್ಷಣ ನೀತಿಯನ್ನು? ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತರ್ತಾರೆ. ಆ ಒಂದು 1854ರ ಹೊಸ ಶಿಕ್ಷಣ ನೀತಿ ಯಾರ ವರದಿಯನ್ನು ಆಧರಿಸಿತು? ಚಾರ್ಲ್ಸ್ ಹುಡ್ರವರ ವರದಿಯನ್ನು ಆಧರಿಸಿತು. ಇದು ವೆರಿ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿರಬೇಕು. ಹೌದ್ರಿ? ಯಾಕಂದ್ರೆ ಇದಕ್ಕಿಂತ ಮೊದಲು ಅಲ್ಲಿ ಬನಾರಸಿನಲ್ಲಿ ಸಂಸ್ಕೃತ ಕಾಲೇಜನ್ನು ಮತ್ತೊಬ್ಬ ಬ್ರಿಟಿಷ್ ಅಧಿಕಾರಿ ಪ್ರಾರಂಭಿಸ್ತಾನೆ. ಕಲ್ಕತ್ತಾದಲ್ಲಿ ಮದರಸವನ್ನು ವಾರನ್ ಹೇಸ್ಟಿಂಗ್ಸ್ ಪ್ರಾರಂಭಿಸ್ತಾನೆ. ಹೌದ್ರಿ? ಸೊ ಹೀಗೆ ಇವೆಲ್ಲವನ್ನ ನೋಡ್ತಾ ಹೋದರೆ ಅಲ್ಲಿ ಮುಖ್ಯವಾಗಿ ನಮ್ಮ ಒಂದು ಆಧುನಿಕ ಶಿಕ್ಷಣಕ್ಕೆ, ಹೌದ್ರಿ, ಒಂದು ಪ್ರೋತ್ಸಾಹ ಸಿಕ್ಕಿದ್ದು 1835ರ ಅವಧಿಯಲ್ಲಿ ನಮ್ಗೆ ಅತಿ ಹೆಚ್ಚು. ಯಾಕಂದ್ರೆ ರಕ್ತ ಮಾಂಸಗಳಲ್ಲಿ ಭಾರತೀಯರಾಗಿಯೂ ಅಭಿರುಚಿ, ಅಂದರೆ ಬುದ್ಧಿವಂತಿಕೆಯಲ್ಲಿ ಇಂಗ್ಲೀಷರಾಗುವತಕ್ಕಂಥ ಒಂದು ಹೊಸ ವಿದ್ಯಾವರ್ಗ ಒಂದು ಸೃಷ್ಟಿ ಮಾಡೋದು ಪ್ರಮುಖವಾದಂಥ ಉದ್ದೇಶ ಆಗಿತ್ತು ಆಗಿನ ಸಂದರ್ಭದಲ್ಲಿ. ಹೌದ್ರಿ? ಸೊ ಹೀಗಾಗಿ 1830-35ರ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಏನಾಗ್ತದೆ? ಒಂದು ಆಧುನಿಕ ಶಿಕ್ಷಣ ಪದ್ಧತಿ ಜಾರಿಗೆ ಬರ್ತದೆ. ಸೊ ಅದರ ಆದೇಶದಂತೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನು ಮಾಡ್ತಾನಪ್ಪ ಅಂದ್ರೆ ವಿಜ್ಞಾನ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಏನು ಮಾಡ್ದ? ಅಲ್ಲಿ ಘೋಷಣೆ ಮಾಡ್ತಾನೆ. ಅದರ ಆದೇಶದಂತೆ ಅಲ್ಲಿ 1854ರಲ್ಲಿ ಆ ಒಂದು ಹೊಸ ಶಿಕ್ಷಣ ನೀತಿಯನ್ನು ಯಾರು ಜಾರಿಗೆ ತಂದರು? ಅಲ್ಲಿ ಚಾರ್ಲ್ಸ್ ಹುಡ್ರವರು ಜಾರಿಗೆ ತರ್ತಾರೆ. ಆ ಹೊಸ ಶಿಕ್ಷಣ ನೀತಿ ಅಲ್ಲಿ ಲಾರ್ಡ್ ಮೆಕಾಲಿ ಒಂದು ವರದಿ ಸಲ್ಲಿಸಿರ್ತಾನೆ, ಇನ್ನೊಂದು ಚಾರ್ಲ್ಸ್ ಹುಡ್ರವರು ಒಂದು ವರದಿ ಸಲ್ಲಿಸಿರ್ತಾರೆ. ಆದರೆ ಆ ಒಂದು ವಿಲಿಯಂ ಬೆಂಟಿಕ್ ಏನು ಮಾಡ್ತಾನೆ? ಚಾರ್ಲ್ಸ್ ಹುಡ್ರವರ ವರದಿಯನ್ನು ಆಧರಿಸಿ ಏನು ಮಾಡ್ತಾನೆ? ಆ ಒಂದು ಹೊಸ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದ. ಆದರೆ ಈ ಹೊಸ ಶಿಕ್ಷಣ ಪದ್ಧತಿಯ ಆಧಾರದ ಮೇಲೆ, ಈ ಒಂದು ಚಾರ್ಲ್ಸ್ ವುಡ್ ವರದಿಯ ಆಧಾರದ ಮೇಲೆ 1857ರಲ್ಲಿ ಹಾಗಾದರೆ ಭಾರತೀಯರಿಗೆ ಶಿಕ್ಷಣ ನೀಡೋ ಸಲುವಾಗಿ ಏನು ಮಾಡಿದರು? ಮುಂಬೈ ವಿಶ್ವವಿದ್ಯಾಲಯ, ಕಲ್ಕತ್ತಾ ವಿಶ್ವವಿದ್ಯಾಲಯ, ಮದ್ರಾಸ್ ಪ್ರಾಂತ್ಯಗಳ ವಿಶ್ವವಿದ್ಯಾಲಯ ಅಂತಂದು 3 ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಲಾಯಿತು. ನೋಡಿರಿ, ಮೊಟ್ಟ ಮೊದಲು ನಮ್ಮ ಭಾರತ ದೇಶದಲ್ಲಿ ಪಾಶ್ಚಾತ್ಯ ಶಿಕ್ಷಣಕ್ಕಾಗಿ ಸ್ಥಾಪನೆಯಾದಂತಹ ವಿಶ್ವವಿದ್ಯಾಲಯಗಳು ಯಾವುಪ್ಪ ಅಂದರೆ ಒಂದು ಮುಂಬೈ, ಕಲ್ಕತ್ತಾ, ಮದ್ರಾಸ್. ಈ 3 ವಿಶ್ವವಿದ್ಯಾಲಯಗಳನ್ನು ಏನು ಮಾಡಿದರು? ಈ ಚಾರ್ಲ್ಸ್ ವುಡ್ ವರದಿಯ ಆಧಾರದ ಮೇಲೆ 1854ರಲ್ಲಿ ಏನು ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದಿದ್ರು, ಆ ಶಿಕ್ಷಣ ಪದ್ಧತಿ ಅನ್ವಯ 1857ರಲ್ಲಿ ಏನಾಗ್ತಾರೆ? ಹೊಸ ಶಿಕ್ಷಣ ಪದ್ಧತಿ ಜಾರಿಗೆ ಬಂದು 2 ವರ್ಷದ ನಂತರ ಅಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ರು. ಯಾವುದು? ಮುಂಬೈ ವಿಶ್ವವಿದ್ಯಾಲಯ, ಕಲ್ಕತ್ತಾ ವಿಶ್ವವಿದ್ಯಾಲಯ, ಮದ್ರಾಸ್ ವಿಶ್ವವಿದ್ಯಾಲಯ ಅಂತಂದು 3 ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿ ಈ ವಿಶ್ವವಿದ್ಯಾಲಯಗಳೇನಾಗಬೇಕು? ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜು, ವಿಶ್ವವಿದ್ಯಾಲಯ. ಹೌದ್ರಿ? ಹೀಗೆ ಹಂತ ಹಂತವಾಗಿ ಶಿಕ್ಷಣ ಪದ್ಧತಿಯನ್ನು ಏನು ಮಾಡ್ತಾ ಬಂದರು? ಜಾರಿಗೆ ತಂದರು. ಸೊ ಆ ಶಿಕ್ಷಣವನ್ನು ಯಾವ ರೀತಿ ವ್ಯವಸ್ಥಿತವಾಗಿ ನಡೀತಾ ಇದೆ ಅನ್ನೋದನ್ನು ಗಮನಿಸುವ ಸಲುವಾಗಿ ಏನು ಮಾಡಿದರು? ಶಿಕ್ಷಣ ಇಲಾಖೆಯ ಒಂದು ಅಧಿಕಾರಿಗಳನ್ನಾಗಿ ಶಿಕ್ಷಣ ಇಲಾಖೆ ಅನ್ನುವತಕ್ಕಂಥ ಒಂದು ಇಲಾಖೆಯನ್ನು ಏನು ಮಾಡಿದರು? ಆ ಒಂದು ಪ್ರಾಂತ್ಯದಲ್ಲಿ ಮದ್ರಾಸ್, ಕಲ್ಕತ್ತಾ ಮತ್ತು ಮುಂಬೈ ಪ್ರಾಂತ್ಯಗಳಲ್ಲಿ ಏನು ಮಾಡಿದರು? ಒಂದು ಶಿಕ್ಷಣ ಇಲಾಖೆಯನ್ನು ಸ್ಥಾಪನೆ ಮಾಡಿದರು. ಕೊನೆಗೆ ಮುಂದೆ ಏನಾಗ್ತದೆ? ಅಲ್ಲಿ 1844ನೇ ಇಸ್ವಿಯಲ್ಲಿ ಆ ಒಂದು ಶಿಕ್ಷಣ ಪದ್ಧತಿ ಬ್ರಿಟಿಷರ ಒಂದು ಆಡಳಿತ ಭಾಷೆಯಾಗಿ, ಅಧಿಕೃತ ಆಡಳಿತ ಭಾಷೆಯಾಗಿ ಏನಾಯಿತು? ಇಂಗ್ಲೀಷ್ ಬೆಳವಣಿಗೆಯನ್ನು ಕಂಡಿತು ಅಂತಂದು ಏನು ಮಾಡ್ಬೋದು? ಹೇಳ್ಬೋದು. ಇಷ್ಟು ನಿಮ್ಗೆ ಭಾರತೀಯ ಒಂದು ಬ್ರಿಟಿಷರ ಆಳ್ವಿಕೆಯ ಪರಿಣಾಮದಿಂದ ನಮಗೆ ಪಾಶ್ಚಾತ್ಯ ಶಿಕ್ಷಣವನ್ನು ಪಡೀಲಿಕ್ಕೆ ಇದು ಒಂದು ಅನುಕೂಲವಾಯಿತು ಅನ್ನೋದು. ಯಾಕಂದರೆ ಈ ಪಾಶ್ಚಾತ್ಯ ಶಿಕ್ಷಣದಿಂದ ಭಾರತೀಯರು ಹೆಚ್ಚಿನ ಲಾಭವನ್ನು ಪಡ್ಕೊಂಡಿದ್ದಾರೆ. ಇದರಿಂದ ನಮ್ಗೆ ಯಾವುದೇ ರೀತಿಯಾದಂಥ ಹಾನಿ ಆಗಿಲ್ಲ. ಕ್ಲಿಯರಾ? ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಹಾಗಾದರೆ ಈ ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮ ಏನು? ಯಾವಾಗ ಬ್ರಿಟಿಷರು ಈ ಪಾಶ್ಚಾತ್ಯ ಶಿಕ್ಷಣವನ್ನು ಜಾರಿಗೆ ತಂದರು, ಈ ಒಂದು ಪಾಶ್ಚಾತ್ಯ ಶಿಕ್ಷಣ ಜಾರಿಗೆ ತಂದದ್ರಿಂದ ನಮ್ಮ ಭಾರತೀಯರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತು? ಮೊದಲೇದು, ಪರಂಪರೆಯ ಶಿಕ್ಷಣ ಪದ್ಧತಿ ಕ್ರಮೇಣ ಅವನತಿ ಹಾದಿ ಹಿಡಿಯಿತು. ಪರಂಪರೆಯ ಶಿಕ್ಷಣ ಪದ್ಧತಿ ಅಂದ್ರೆ ಏನು? ತಲಾಂತರದಿಂದಲೂ ಹೌದ್ರಿ ಗುರುಕುಲದ ಪದ್ಧತಿಗಳು, ಶಿಕ್ಷಣ ಪದ್ಧತಿಗಳು ಬಳಕೆಯಲ್ಲಿದ್ದು, ಅಥವಾ ಗಿಡದ ಮರದ ಕೆಳಗೆ ಕುಳಿತುಕೊಂಡು ಆ ಗುರುಗಳು ಬೋಧನೆಯನ್ನು ಮಾಡ್ತಾಯಿದ್ರು. ವೇದ ಮತ್ತು ಉಪನಿಷತ್ತುಗಳಿಗೆ ಸಂಬಂಧಪಟ್ಟಂತೆ, ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಗಿನ ಕಾಲದಲ್ಲಿ ಆ ಒಂದು ನಮ್ಮ ದೇಶದ ಪರಂಪರೆಯಿಂದ ತಲಾಂತರದಿಂದಲೂ ಒಂದು ಬೋಧನೆ ಮಾಡ್ಕೊಂಡು ಬಂದಂಥ ಶಿಕ್ಷಣ ಪದ್ಧತಿ ಏನಾಯಿತು? ಈ ಪಾಶ್ಚಾತ್ಯ ಶಿಕ್ಷಣ ಜಾರಿಗೆ ಬಂದದ್ರಿಂದ ಅಲ್ಲಿ ನಮ್ಮ ದೇಶದ ಅದು ಪರಂಪರೆಯ ಶಿಕ್ಷಣ ಪದ್ಧತಿ ಅವನತಿ ಹಾದಿಯನ್ನು ಹಿಡಿಯಿತು ಅಂತ ಹೇಳ್ಬೋದು. ಓಕೆ, 2ನೇ ಪಾಯಿಂಟನ್ನು ನೋಡಿದಾಗ ಈ ಹೊಸ ಶಿಕ್ಷಣ ಕ್ರಮದಿಂದ ಭಾರತೀಯರು ಇಂಗ್ಲೀಷ್ ಭಾಷೆಯಲ್ಲಿ ಸಂವಾದಿಸಲು ಸಾಧ್ಯವಾಯಿತು. ಯಾಕಂದ್ರೆ ಬ್ರಿಟಿಷರು ಇಂಗ್ಲೀಷ್ ಭಾಷೆಯಲ್ಲಿ ಮಾತಾಡ್ತಾ ಇದ್ರು, ಅವರ ಭಾಷೆಗಳು ನಮಗೆ ಮನವರಿಕೆ ಆಗ್ತಾ ಇರಲಿಲ್ಲ. ಹೀಗಾಗಿ ಆ ಬ್ರಿಟಿಷರು ಇವತ್ತು ಏನೇ ಒಂದು ಕಾಯ್ದೆ ಕಾನೂನುಗಳನ್ನು ಜಾರಿಗೆ ತಂದರೂ ಆಗಿನ ಸಂದರ್ಭದಲ್ಲಿ ನಮ್ಗೆ ಅರ್ಥ ಆಗ್ತಾ ಇರಲಿಲ್ಲ ಅವು.
ಅದನ್ನು ಯಾರು ಜಮೀನ್ದಾರರು ಇಂಥವ್ರಿದ್ದರೂ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ರು ಮತ್ತು ಅವ್ರ ಜೊತೆ ಸರಿಯಾಗಿ ವ್ಯವಹಾರ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಆ ಉದ್ದೇಶದಿಂದ ನಮ್ಗೆ ಬ್ರಿಟಿಷರ ಒಂದು ಕಾನೂನುಗಳು ನಮ್ಗೆ ಸರಿಯಾಗಿ ತಿಳಿತಾ ಇರಲಿಲ್ಲ. ಅವ್ರು ಏನಂದ್ರು ಅನ್ನುವಂಥ ಪರಿಸ್ಥಿತಿಗಳು ನಿರ್ಮಾಣ ಇದ್ವು. ಹೀಗಿರುವಾಗ ಅಲ್ಲಿ ಯಾವಾಗ ಒಂದು ಬ್ರಿಟಿಷರು ಈ ಪಾಶ್ಚಾತ್ಯ ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣವನ್ನು ಜಾರಿಗೆ ತಂದರು, ಆ ಶಿಕ್ಷಣವನ್ನು ನೀಡಿದರು, ಅದರ ಪ್ರಯುಕ್ತ ನಮ್ಮ ಭಾರತೀಯರು ಏನಾದರೂ ಇಂಗ್ಲೀಷ್ ಭಾಷೆಯಲ್ಲಿ ಸಂವಾದಿಸುವತಕ್ಕಂಥ ಇಂಗ್ಲೀಷ್ ಭಾಷೆಯನ್ನು ಕಲಿತರು. ಅದರಿಂದ ಆ ಒಂದು ವಿದ್ಯಾವಂತ ವರ್ಗ ಸೃಷ್ಟಿಯಾಯಿತು ನಮ್ಮ ದೇಶದಲ್ಲಿ. ಅದರಿಂದ ಸಂವಾದಿಸಲು ಅಂದ್ರೆ ಬ್ರಿಟಿಷರೊಂದಿಗೆ ಮಾತನಾಡಲು, ವ್ಯವಹಾರವನ್ನು ನಡೆಸಲು ನಮಗೇನಾಯಿತು ಆಗಿನ ಸಂದರ್ಭದಲ್ಲಿ ಒಂದು ಪ್ರಮುಖ ಕಾರಣವಾಯಿತು ಅಂತ ಹೇಳ್ಬೋದು. ಹೌದ್ರಿ, ಇದು ಒಂದು ಅದರ ಪರಿಣಾಮ. ನೆಕ್ಸ್ಟ್, ರಾಷ್ಟ್ರೀಯತೆಯ ಭಾವನೆಗಳನ್ನು ಜನರಲ್ಲಿ ಬೆಳೆಸಲು ಸಹಾಯಕವಾಯಿತು. ನೋಡಿರಿ, ಇದು ವೆರಿ ಇಂಪಾರ್ಟೆಂಟ್, ರಾಷ್ಟ್ರೀಯತೆಯ ಭಾವನೆ. ಯಾಕಂದ್ರೆ ನಮ್ಮ ದೇಶವನ್ನು ರಕ್ಷಿಸ್ಕೋಬೇಕು, ನಮ್ಮ ದೇಶದಿಂದ ಬ್ರಿಟಿಷರನ್ನು ಒದ್ದು ಓಡಿಸ್ಬೇಕು. ಮತ್ತು ನಮ್ಮ ದೇಶದಲ್ಲಿ ಬ್ರಿಟಿಷರು ಯಾವ ರೀತಿ ಕುತಂತ್ರಗಳನ್ನು ನಡೆಸ್ತಾ ಇದ್ದಾರೆ, ನಮ್ಮ ದೇಶವನ್ನು ಬಡ ರಾಷ್ಟ್ರವನ್ನು ಹೆಂಗೆ ಮಾಡ್ತಾ ಇದ್ದಾರೆ, ನಮ್ಮ ದೇಶ ಹಾಗಾದ್ರೆ ಯಾವ ರೀತಿಯಾಗಿ ಬಡತನವಾಗ್ತಾ ಇದೆ ಅನ್ನುವತಕ್ಕಂಥದ್ದನ್ನು ನಮಗೆ ಮನವರಿಕೆ ಆಗಿದ್ದೇ ಎಲ್ಲಿಂದ? ಈ ಪಾಶ್ಚಾತ್ಯ ಶಿಕ್ಷಣವನ್ನು ಪಡ್ಕೊಂಡು ನಾವು ವಿದ್ಯಾವಂತ ವರ್ಗವಾಗಿ ಸೃಷ್ಟಿಯಾದಾಗ ಬ್ರಿಟಿಷರ ಕಾನೂನುಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಾರಂಭಿಸಿದ್ವಿ. ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ರಾಷ್ಟ್ರೀಯತೆ ಭಾವನೆಗಳನ್ನು ಜನರಲ್ಲಿ ಬೆಳೆಸಲು ಏನಾಯಿತು? ನಮ್ಮ ಸಹಾಯಕ ಆಯಿತು. ನಾವೆಲ್ಲರೂ ಒಂದೇ ಭಾರತೀಯರು, ನಾವು ಹೇಗಾದರೂ ಮಾಡಿ ನಮ್ಮ ದೇಶವನ್ನು ನಾವು ಸ್ವತಂತ್ರವಾಗಿ ನಾವೇ ಆಳಬೇಕು, ಬ್ರಿಟಿಷರನ್ನು ಹೊಡೆದು ಓಡಿಸ್ಬೇಕು ಅನ್ನುವತಕ್ಕಂಥ ಭಾವನೆಗಳು ನಮ್ಮ ಜನರಲ್ಲಿ ಬರೋಕ್ಕೆ ಪ್ರಾರಂಭಗೊಂಡಿದ್ದ ಈ ಪಾಶ್ಚಾತ್ಯ ಶಿಕ್ಷಣದಿಂದ ನಾವು ಅವ್ರ ಕಾನೂನುಗಳನ್ನು ಓದಲಿಕ್ಕೆ, ಅವರ ಒಂದು ಸಂಪೂರ್ಣವಾದಂಥ ಕಾನೂನುಗಳನ್ನು ಅರ್ಥ ಮಾಡ್ಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಓಕೆ, ಇದು ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್, ಭಾರತದ ಸಾಹಿತ್ಯದ ಮೇಲೆ ಪರಿಣಾಮ ಬೀರ್ತು. ಯಾಕಂದ್ರೆ ಸ್ಥಳೀಯ ಭಾಷೆಯಲ್ಲಿ ನಮಗೇನಾಯಿತು, ಹಿಂದಿನ ಕಾಲದಲ್ಲಿ ರಚನೆ ಆಗ್ತಿದ್ದಂಥ ನಮ್ಮ ಭಾರತೀಯ ಸಾಹಿತ್ಯಗಳು ಏನು ಆ ಒಂದು ಸಾಹಿತ್ಯಗಳಿದ್ವು, ಅವು ಕಣ್ಮರೆಯಾಗಿ ಇಂಗ್ಲೀಷ್ ಭಾಷೆಯ ಸಾಹಿತ್ಯದ ಕಡೆ ಹೆಚ್ಚಿನ ಒಲವನ್ನು ತೋರಿಸಲಿಕ್ಕೆ ಪ್ರಾರಂಭಿಸಿದರು. ದೇಶದ ಜನರು ಇಂಗ್ಲೀಷ್ ಭಾಷೆಯಲ್ಲಿ ಓದಲಿಕ್ಕೆ, ಅಧ್ಯಯನವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಹೀಗಾಗಿ ಆ ಒಂದು ಸಂಪೂರ್ಣವಾದಂಥ ಆ ಒಂದು ಭಾರತೀಯ ಒಂದು ಸಾಹಿತ್ಯದ ಮೇಲೆ ಪರಿಣಾಮ ಬೀರ್ತು. ಇಂಗ್ಲೀಷ್ ಭಾಷೆಯಲ್ಲಿ ಸಾಹಿತ್ಯಗಳನ್ನು ರಚನೆ ಮಾಡಲಿಕ್ಕೆ ಪ್ರಾರಂಭಿಸಿದರು. ನಮ್ಮ ದೇಶದ ಸಾಹಿತ್ಯಗಳನ್ನೇ ಇಂಗ್ಲೀಷ್ ಭಾಷೆಯಲ್ಲಿ ಏನು ಮಾಡಿದರು, ಅಲ್ಲಿ ಒಂದು ಭಾಷಾಂತರವನ್ನು ಮಾಡಲಿಕ್ಕೆ ಪ್ರಾರಂಭಿಸಿದರು. ಅಷ್ಟೇ ಅಲ್ಲ, ಆ ಒಂದು ಇಂಗ್ಲೀಷ್ ಸಾಹಿತ್ಯದ ಜೊತೆಗೆ ಅಲ್ಲಿ ಆ ಒಂದು ಪ್ರತಿಯೊಬ್ಬ ವಿದ್ಯಾವಂತ ವರ್ಗ ಅವರವರ ಸ್ಥಳೀಯ ಭಾಷೆಯಲ್ಲಿ ಅವರವರ ಸ್ಥಳೀಯ ಜನರು ಮಾತನಾಡೋಕೆ ಅನುಕೂಲ ಆಗುವಂಥ ರೀತಿ ಒಳಗೆ ಸಾಹಿತ್ಯವನ್ನು ರಚನೆ ಮಾಡೋಕ್ಕೂ ಪ್ರಾರಂಭಿಸಿದರು. ಇದು ಒಂದು ನಮಗೆ ಉಪಯೋಗ ಅಂತಲೂ ಹೇಳ್ಬೋದು. ಅದರಿಂದ ನಮ್ಗೆ ಒಂದು ಆದಂಥ ಒಂದು ದುಷ್ಪರಿಣಾಮ ಅಂತಲೂ ಹೇಳ್ಬೋದು. ಓಕೆ, ಸೊ ಇದು ಒಂದು ಅತ್ಯಂತ ಪ್ರಮುಖವಾದಂಥ ಪರಿಣಾಮ ಅಂತಲೂ ಹೇಳ್ಬೋದು ಪಾಶ್ಚಾತ್ಯ ಶಿಕ್ಷಣದಿಂದ. ಇನ್ನು ನೆಕ್ಸ್ಟ್, ಈ ಒಂದು ಪಾಶ್ಚಾತ್ಯ ಶಿಕ್ಷಣದಿಂದ ಹೊಸ ಸಾಮಾಜಿಕ ಎಚ್ಚರಗಳು ಪಡ್ಕೊಂಡು ಅಂದ್ರೆ ಏನು ರೀ, ಬ್ರಿಟಿಷರ ಏನು ಕುತಂತ್ರದಿಂದ ಕೂಡಿದಂಥ ಕಾನೂನುಗಳಿದ್ವಲ್ಲ, ಆ ಕಾನೂನುಗಳು ನಮ್ಮ ಭಾರತೀಯರಿಗೆ ಅರ್ಥವಾಗಲಿಕ್ಕೆ ಪ್ರಾರಂಭಿಸಿದವು. ಎಚ್ಚರಗೊಳ್ಳಕತ್ತರು ಭಾರತೀಯರು. ಹಾಗಾದ್ರೆ ಬ್ರಿಟಿಷರು ಏನೇ ಮಾಡ್ತಾ ಇದ್ರು ತಮ್ಮ ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ, ನಮ್ಮ ದೇಶವನ್ನು ಬಡತನವನ್ನಾಗಿ ಮಾಡ್ತಾ ಇದ್ದಾರೆ, ನಮ್ಮ ಸಂಪತ್ತನ್ನು ಸೋರಿಕೆ ಮಾಡ್ತಾ ಇದ್ದಾರೆ, ನಮ್ಮ ದೇಶದ ಸಂಪತ್ತನ್ನು ಬ್ರಿಟಿಷರು ತಮ್ಮ ದೇಶಕ್ಕೆ ಸಾಗಿಸ್ತಾ ಇದ್ದಾರೆ. ಹೀಗೆ ಹಾಗಾದ್ರೆ ನಮ್ಮ ದೇಶದಿಂದ ಸ್ವತಂತ್ರಗೊಳಿಸ್ಕೋಬೇಕು, ಬ್ರಿಟಿಷರನ್ನ ನಾವು ಭಾರತದಿಂದ ಹೊಡೆದು ಓಡಿಸಬೇಕು ಅನ್ನುವತಕ್ಕಂಥ ಪ್ರತಿಯೊಬ್ಬೊಬ್ಬ ವ್ಯಕ್ತಿಯೂ ಶಿಕ್ಷಣ ಪಡೆದಂಥವೇನು ಮಾಡ್ದ, ಜನರಿಗೆ ತಿಳಿಸಿ ಹೇಳಕ್ಕೆ ಚಾಲೂ ಮಾಡಿದ. ಅಲ್ಲಿ ಭಾರತದ ಪ್ರತಿಯೊಬ್ಬೊಬ್ಬ ಜನರು ಎಚ್ಚರವಾಗಲಿಕ್ಕೆ ಪ್ರಾರಂಭಿಸಿದರು. ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಲಿಕ್ಕೆ, ಚಳುವಳಿಗಳನ್ನು ನಡೆಸಲಿಕ್ಕೆ ಅಲ್ಲಿ ಪ್ರೇರಣೆ ಸಿಕ್ತು. ಯಾವುದು? ಪಾಶ್ಚಾತ್ಯ ಶಿಕ್ಷಣ. ಹೀಗಾಗಿ 1857 ದಂಗೆ, ಆಗಿನ ಕಾಲದಲ್ಲಿ ದಂಡಿ ಸತ್ಯಾಗ್ರಹ, ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಏನು ಚಳುವಳಿಗಳನ್ನು ನಡೆಸಿದ್ವಿ, ಅದಕ್ಕೆ ಮುಖ್ಯ ಕಾರಣ ಯಾವುದಪ್ಪ ಅಂದ್ರೆ ಈ ಪಾಶ್ಚಾತ್ಯ ಶಿಕ್ಷಣ ಪಡೆದ್ರಿಂದ ನಾವು ಏನು ಮಾಡಿದ್ವಿ, ಅಲ್ಲಿ ಒಂದು ಚಳುವಳಿ ನಡೆಸಲಿಕ್ಕೆ ಪ್ರಾರಂಭಿಸಿದ್ವಿ. ಹೀಗಾಗಿ ನಮ್ಮ ದೇಶದಲ್ಲಿ ಮೂಢನಂಬಿಕೆ, ರಾಜಾ ರಾಮಮೋಹನ್ ರಾಯ್, ಜ್ಯೋತಿಬಾ ಫುಲೆ, ದಯಾನಂದ ಸರಸ್ವತಿ ಇವರೆಲ್ಲರೂ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟರು. ಯಾಕೆ? ನಮ್ಮ ದೇಶದಲ್ಲಿ ಬ್ರಿಟಿಷರು ಜಾರಿಗೆ ತಂದಂಥ ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮವಾಗಿ ನಾವು ಎಚ್ಚೆತ್ತುಕೊಂಡ್ವಿ ಪ್ರತಿಯೊಬ್ಬ ಭಾರತೀಯರು. ಹೌದ್ರಿ? ಸೊ ಇದು ನಮಗಾದಂಥ ಒಂದು ಪರಿಣಾಮ ಅಂತ ಹೇಳ್ಬೋದು. ಕ್ಲಿಯರಾ? ಸೊ ಇಲ್ಲಿವರೆಗೂ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ. ಸೊ ಇನ್ನು ನೆಕ್ಸ್ಟ್, ಆರ್ಥಿಕ ಪ್ರಭಾವ ಅಂದರೆ ನಮ್ಮ ದೇಶದಲ್ಲಿ ಯಾವ ರೀತಿ ಆರ್ಥಿಕ ಮಟ್ಟ ಕುಸಿತ ಕಂಡಿತು ಅಂದ್ರೆ, ನಮ್ಮ ದೇಶ ಶ್ರೀಮಂತಿಕೆ ಹೇಗೆ ಕಡಿಮೆ ಆಗ್ತಾ ಹೋಯಿತು, ನಮ್ಮ ದೇಶ ಹೇಗೆ ಬಡತನ ರಾಷ್ಟ್ರವಾಯಿತು. ಈ ಒಂದು ಬ್ರಿಟಿಷರ ಆಳ್ವಿಕೆ ಮಾಡಿದ್ರಿಂದ ನಮ್ಮ ದೇಶದಲ್ಲಿ ಅಪಾರವಾದಂಥ ಸಂಪತ್ತು, ಸಿರಿ ಸಂಪತ್ತಿನಿಂದ ಕೂಡಿದಂಥ ನಮ್ಮ ದೇಶ ಹಾಗಾದ್ರೆ ಬಡ ರಾಷ್ಟ್ರವಾಗಲಿಕ್ಕೆ ಕಾರಣ ಏನು? ಇವತ್ತಿಗೆ ನಮ್ಮ ಬಡತನದಲ್ಲಿ ನಮ್ಮ ದೇಶ ಮುಂದುವರಿಲಿಕ್ಕೆ ಕಾರಣ ಏನು? ಅದಕ್ಕೆ ಬ್ರಿಟಿಷರ ಆಳ್ವಿಕೆ ಮಾಡಿದ್ರಿಂದನ. ಯಾಕಂದ್ರೆ ನಮ್ಮ ದೇಶದಲ್ಲಿರುವಂಥ ಎಲ್ಲ ಸಂಪತ್ತನ್ನು ಏನು ಮಾಡಿದರು, ತಮ್ಮ ದೇಶಕ್ಕೆ ಸಾಗಿಸಿದ್ರು. ನಮ್ಮ ದೇಶದಲ್ಲಿರುವಂಥ ಎಲ್ಲ ಕೈಗಾರಿಕೆಗಳನ್ನು ನಾಶಗೊಳಿಸಿ ತಮ್ಮ ದೇಶದಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದರು.
ನಮ್ಮ ದೇಶದ ಕಚ್ಚಾ ವಸ್ತುಗಳನ್ನು ಕಡಿಮೆ ಬೆಲೆಗೆ ತೊಗೊಂಡು ಹೋಗಿ ಅವ್ರ ದೇಶದಲ್ಲಿ ಕೈಗಾರಿಕೆ ಕಾರ್ಖಾನೆಗಳಲ್ಲಿ ಪ್ರಸಿದ್ಧ ವಸ್ತುಗಳನ್ನು ತಯಾರಿಸಿ ಮತ್ತು ಅದ ವಸ್ತುಗಳನ್ನು ನಮ್ಮ ದೇಶದಲ್ಲಿ ಮಾರಾಟ ಮಾಡಿ ಹೆಚ್ಚಿನ ಬೆಲೆಗೆ ಏನು ಮಾಡಕತ್ರು, ಮಾರಾಟವನ್ನು ಮಾಡಕತ್ರು. ಹೀಗಾಗಿ ಅವ್ರ ದೇಶ ಶ್ರೀಮಂತ ಆಗ್ತಾ ಹೋಯಿತು. ನಮ್ಮ ದೇಶ ಸಂಪತ್ತು ಕಡಿಮೆ ಆಗ್ತಾ ಆಗ್ತಾ ಬಡ ರಾಷ್ಟ್ರವಾಗಲಿಕ್ಕೆ ಪ್ರಾರಂಭಿಸಿತು. ಹೌದ್ರಿ. ಸೊ ಹಾಗಾದರೆ ಅದಕ್ಕೆ ಈ ಒಂದು ಆರ್ಥಿಕತೆಯ ಬಗ್ಗೆ ನೋಡೋಣ. ಏನಪ್ಪ ಅಂದರೆ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ. ಯಾಕಂದರೆ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಮಹಾನ್ ಯುದ್ಧಗಳು ನಡೀತವೆ. ಜರ್ಮನ್, ಜಪಾನ್, ಹೌದ್ರಿ, ಇಂಗ್ಲೆಂಡ್ ಈ ಕಡೆ ಹಲವಾರು ರಾಷ್ಟ್ರಗಳೊಂದಿಗೆ ಕೈಗಾರಿಕೆ ಅಭಿವೃದ್ಧಿಯ ಸಲುವಾಗಿ ಅಲ್ಲಿ ಕೈಗಾರಿಕಾ ಕ್ರಾಂತಿಗಾಗಿ ಹಲವಾರು ಯುದ್ಧಗಳು ನಡೀತವೆ ಅಲ್ಲಿ ಯುರೋಪ್ ಖಂಡದ ಅವರವರ ರಾಷ್ಟ್ರದಲ್ಲಿ. ಅಂಥ ಸಂದರ್ಭದಲ್ಲಿ ಮತ್ತು ಆಗಿನ ಸಂದರ್ಭದಲ್ಲಿ ಜಪಾನ್ ಅತ್ಯಂತ ಅಭಿವೃದ್ಧಿಯನ್ನು ಸಾಧಿಸ್ತಾ ಇತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ. ಆದ್ದರಿಂದ ಆ ಬ್ರಿಟಿಷರು ತಮ್ಮ ಒಂದು ಕೈಗಾರಿಕೆ ಅಭಿವೃದ್ಧಿ ಕಡಿಮೆ ಆಗ್ತಾ ಇತ್ತು. ಯಾಕಂದ್ರೆ ನಮ್ಮ ದೇಶದಿಂದ ಕೈಗಾರಿಕೆ ಅಭಿವೃದ್ಧಿ ಕಡಿಮೆ ಯಾಕೆ ಆಗ್ತದಪ್ಪ ಅಂದ್ರೆ ಅವ್ರಿಗೆ ಅಪಾರವಾದಂಥ ಒಂದು ಕಚ್ಚಾ ವಸ್ತುಗಳು ಸಿಗ್ತಾ ಇರಲಿಲ್ಲ. ಯಾಕಂದ್ರೆ 1600ನೇ ಇಸ್ವಿಯಿಂದ 1757 ತನಕ ವ್ಯಾಪಾರ ಕಂಪನಿ ಆದಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಲ್ಲಿ ಏನು ಮಾಡಿದರು, ಅವ್ರ ದೇಶದ ಕೈಗಾರಿಕೆ ಅಭಿವೃದ್ಧಿ ಮಾಡಬೇಕಾದ್ರೆ ಕಚ್ಚಾ ವಸ್ತುಗಳು ಬೇಕು. ಅದಕ್ಕೆ ಏನು ಮಾಡಿದ್ರು, ಕುತಂತ್ರದಿಂದ ಕೂಡಿದ ಕಾನೂನುಗಳ ಜಾರಿಗೆ ತಂದು ನಮ್ಮ ದೇಶದ ಎಲ್ಲ ಕಚ್ಚಾ ವಸ್ತುಗಳನ್ನ ಸಾಗಿಸೋಕೆ ಚಾಲೂ ಮಾಡಿದರು. ಹೀಗಾಗಿ ಅವ್ರ ದೇಶದ ಕೈಗಾರಿಕಾ ಕ್ರಾಂತಿ ಹೆಚ್ಚು ಆಗಲಿಕ್ಕೆ ಪ್ರಾರಂಭಿಸಿತು. ಮ್ಯಾಗ್ನೇಷಿಯಂ, ಮಣ್ಣು, ನಮ್ಮ ಭೂಮಿಯಲ್ಲಿರುವಂಥ ಯಾವ ಸಂಪತ್ತನ್ನು ಬಿಡಲಿಲ್ಲ. ಹೌದ್ರಿ, ಎಲ್ಲ ಅವ್ರ ದೇಶಕ್ಕೆ ಸಾಗಿಸಲಿಕ್ಕೆ ಪ್ರಾರಂಭಿಸಿದ್ರು. ಹೀಗಾಗಿ ವ್ಯಾಪಾರ ಮತ್ತು ವಾಣಿಜ್ಯದ ಮೇಲೆ ಒಂದು ಪರಿಣಾಮವನ್ನು ಉಂಟು ಮಾಡ್ತದೆ. ಅದಕ್ಕೆ ಬ್ರಿಟಿಷರು ಏನು ಮಾಡಿದರು, ನಮ್ಮ ದೇಶದಲ್ಲಿರುವತಕ್ಕಂಥ ಈ ಒಂದು ಕಚ್ಚಾ ಹತ್ತಿ ಮೇಲೆ, ಯಾಕಂದ್ರೆ ಹತ್ತಿಯನ್ನು ನಮ್ಮ ದೇಶದ ಮೊಟ್ಟ ಮೊದಲು ಬೆಳೀತಾ ಇದ್ದದ್ದು, ಹತ್ತಿ ಅತಿ ಹೆಚ್ಚಾಗಿ ಬೆಳೀತಾ ಇದ್ದರು. ಪ್ರತಿಯೊಬ್ಬರು ಆ ಬಟ್ಟೆಗಳನ್ನು ನೇಯ್ತಾ ಇದ್ದರು. ಇದು ನಮ್ಮ ದೇಶದ ಒಂದು ಅತ್ಯಂತ ಪ್ರಮುಖ ಗುಡಿ ಕೈಗಾರಿಕೆ. ಮನೆಯಲ್ಲಿ ಪ್ರತಿಯೊಬ್ಬೊಬ್ಬರು ತಾವು ಕೈಗಳ ಮೂಲಕ, ನೇಯ್ಗೆ ಮೂಲಕ ಬಟ್ಟೆಗಳನ್ನ ಒಂದು ನೇಯ್ದು ಮಾರಾಟ ಮಾಡುವಂಥದ್ದು. ಹೌದ್ರಿ, ಹತ್ತಿ ಬಟ್ಟೆಗಳು ಪ್ರಸಿದ್ಧ ಇತ್ತು. ಸೊ ಅದಕ್ಕೆ ಬ್ರಿಟಿಷರು ಏನು ಮಾಡಿದರು, ಕಚ್ಚಾ ಹತ್ತಿ ಏನಿತ್ತು ಅದರ ಮಾರಾಟದ ಮೇಲೆ ಅವರೇ ಏಕಸ್ವಾಮ್ಯ ಸಾಧಿಸಿದ್ರು. ಸಂಪೂರ್ಣ ಅಧಿಕಾರವನ್ನು ಪಡ್ಕೊಂಡ್ರು. ಯಾರು? ಬ್ರಿಟಿಷರು. ಕಡಿಮೆ ಬೆಲೆಯಲ್ಲಿ. ಹೌದ್ರಿ, ನಮ್ಮ ದೇಶದ ಬೆಳೆದಂಥ ರೈತರು ಹತ್ತಿ ಬೆಳೆಯನ್ನು ಏನು ಮಾಡ್ತಿದ್ರು, ಕಡಿಮೆ ಮಾರಾಟದ ಬೆಲೆಗೆ ಕೊಂಡುಕೊಂಡು ಏನು ಮಾಡ್ತಾರೆ, ತಮ್ಮ ದೇಶಕ್ಕೆ ಸಾಗಿಸ್ತಾ ಇದ್ರು. ಅಂದ್ರೆ ಏಕಸ್ವಾಮ್ಯವನ್ನು ಪೂರ್ತಿ ಹತ್ತಿ ವ್ಯಾಪಾರದಲ್ಲಿ ತಾವೇ ಏಕಸ್ವಾಮ್ಯ ಸಾಧಿಸಿದ್ರು. ನಮ್ಮ ದೇಶದ ಎಲ್ಲ ಹತ್ತಿ ಬಟ್ಟೆಯಿಂದ ತಯಾರಿಸಿದಂಥ ಒಂದು ಏನು ತಮ್ಮ ಒಂದು ಸಣ್ಣ ಕುಟುಂಬಗಳಿದ್ವು, ಸಣ್ಣ ಕೈಗಾರಿಕೆಗಳಿದ್ವು, ಅವೆಲ್ಲವೂ ಮುಚ್ಚಿ ಹೋದವು. ಹೌದ್ರಿ. ಸೊ ಹೀಗಾಗಿ ಮುಕ್ತ ವ್ಯಾಪಾರದ ನೀತಿಯನ್ನು ಜಾರಿಗೆ ತಂದರು. ಮುಕ್ತ ವ್ಯಾಪಾರ ನೀತಿ ಜಾರಿಗೆ ತರೋದ್ರ ಮೂಲಕ ಎಲ್ಲ ಭಾರತದ ಗುಡಿ ಕೈಗಾರಿಕೆಗಳು ಅವನತಿಯತ್ತ ಸಾಗಿದ್ವು. ಬ್ರಿಟಿಷರು ಏನು ಮಾಡಿದ್ರು, ಮುಕ್ತ ವ್ಯಾಪಾರ ನೀತಿ ಜಾರಿಗೆ ತಂದರು. ಭಾರತೀಯರಾದಂಥವ್ರು ಏನಾದರೂ ಮುಕ್ತ ವ್ಯಾಪಾರ ನಡೆಸಬೇಕಾದ್ರೆ ಇಂಥ ಕಂದಾಯವನ್ನು ಕಟ್ಟಬೇಕು. ಇದರಿಂದ ಕಂದಾಯವನ್ನು ಕಟ್ಟೋಕ್ಕಾಗದೆ ಎಷ್ಟೋ ಕೈಗಾರಿಕೆಗಳು ಅಲ್ಲಿ ಗುಡಿ ಕೈಗಾರಿಕೆಗಳು, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ನಾಶ ಆದವು. ಅದರಿಂದ ಅವರು ಬ್ರಿಟಿಷರು ಜಾರಿಗೆ ತರೋ ಕಾರಣ ಏನು, ಭಾರತೀಯರನ್ನು ಹೇಗಾದರೂ ಮಾಡಿ ಕೈಗಾರಿಕೆ ಕ್ಷೇತ್ರದಿಂದ ಕಡಿಮೆ ಮಾಡಬೇಕು, ಹಿಂದೂಡಬೇಕು. ಇದರಿಂದ ನಾವು ಕೈಗಾರಿಕೆ ಕ್ಷೇತ್ರ ಹೆಚ್ಚಿಸ್ಕೋಬೇಕು. ಈ ಉದ್ದೇಶದಿಂದ ಅಲ್ಲಿ ಹತ್ತಿ ಬೆಲೆಯಲ್ಲಿ ಏಕಸ್ವಾಮ್ಯ ಸಾಧಿಸಿದ್ರು. ಅಲ್ಲಿ ಹತ್ತಿಯಿಂದ ಬಟ್ಟೆಗಳನ್ನು ನೇಯುವತಕ್ಕಂಥ ಕೆಲಸವನ್ನು ಕಡಿಮೆ ಆಯಿತು. ಆವಾಗ ಬ್ರಿಟಿಷರು ಹತ್ತಿಯನ್ನು ಕಡಿಮೆ ಬೆಲೆಗೆ ಕೊಂಡುಕೊಂಡು ಅವ್ರ ದೇಶಕ್ಕೆ ಸಾಗಿಸಲಿಕ್ಕೆ ಪ್ರಾರಂಭಿಸಿದರು. ಹೌದು. ಸೊ ಇದು ನಮ್ಗೆ ಅತ್ಯಂತ ಒಂದು ಆರ್ಥಿಕ ಪ್ರಭಾವದಿಂದ ಅಂತ ಹೇಳ್ಬೋದು. ಇನ್ನು ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋದದ್ದು ನಮ್ಮ ಭಾರತ ಬಡ ರಾಷ್ಟ್ರವಾಗಿ ನಿರ್ಮಾಣವಾಗಲಿಕ್ಕೆ ಪ್ರಮುಖ ಕಾರಣ. ಯಾಕಂದರೆ ಅಲ್ಲಿ ಒಂದು ನಮ್ಮ ದೇಶದಲ್ಲಿ ಪೂರೈಸುವುದು ಅಷ್ಟೇ ಅಲ್ಲ, ಆ ಒಂದು ಭಾರತದ ಬ್ರಿಟನ್ನಿನ ಯಂತ್ರ ನಿರ್ಮಿತ ಸರಕುಗಳು ಅಥವಾ ಆಮದುಗಳನ್ನು ತಯಾರಿಸಬೇಕಾದ್ರೆ, ವಸ್ತುಗಳನ್ನು ತಯಾರಿಸಬೇಕಾದ್ರೆ ಬ್ರಿಟನ್ಗೆ ಬೇಕಾದಂಥ ಎಲ್ಲ ಕಚ್ಚಾ ವಸ್ತುಗಳನ್ನು ಅಲ್ಲಿ ನಮ್ಮ ದೇಶದಿಂದ ಕೊಂಡುಕೊಂಡು ಒಯ್ಯಬೇಕು ಅನ್ನುವತಕ್ಕಂಥದ್ದು ಅವ್ರ ಗುರಿಯಾಗಿತ್ತು. ಹೀಗಾಗಿ ಮುಕ್ತ ವ್ಯಾಪಾರ ನೀತಿಯನ್ನು ಜಾರಿಗೊಳಿಸೋದ್ರ ಮೂಲಕ ನಮ್ಮ ದೇಶ ಗುಡಿ ಕೈಗಾರಿಕೆಗಳು ನಾಶ ಆದವು. ಆದರೆ ಬ್ರಿಟಿಷ್ ಆಳ್ವಿಕೆಯ ವೇಳೆ ಭಾರತ ಬಡ ರಾಷ್ಟ್ರವಾಗಿ ನಿರ್ಮಾಣ ಆಗಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಅಲ್ಲಿ ಆ ಒಂದು ನಮ್ಮ ದೇಶದ ಸಂಪತ್ತು ಏನಾಯಿತು, ಆ ಒಂದು ಬ್ರಿಟನ್ ದೇಶಕ್ಕೆ ಹೌದ್ರಿ ಹರಿದು ಹೋದದ್ದು, ಇಂಗ್ಲೆಂಡಿಗೆ ಹರಿದು ಹೋದದ್ದೇ ನಮ್ಮ ದೇಶ ಏನಪ್ಪ ಅಂದ್ರೆ ಒಂದು ಪ್ರಮುಖವಾಗಿ ಬಡ ರಾಷ್ಟ್ರವಾಗಿ ನಿರ್ಮಾಣ ಆಗಲಿಕ್ಕೆ ಒಂದು ಪ್ರಮುಖ ಕಾರಣ ಅಂತಂದು ಹೇಳ್ಬೋದು. ಇನ್ನೂ ಒಂದು ಕಾರಣವಿದೆ. ಅದಕ್ಕಾಗಿ ದಾದಾಬಾಯಿ ನವರೋಜಿ ಅವರು ಹೇಳ್ತಾರೆ ಏನಪ್ಪ ಅಂದರೆ, ಸಂಪತ್ತಿನ ಸೋರಿಕೆಯೇ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಒಂದು ಭಾರತ ರಾಷ್ಟ್ರ ಬಡ ರಾಷ್ಟ್ರವಾಗಿ ನಿರ್ಮಾಣವಾಗಲು ಮುಖ್ಯ ಕಾರಣ ಸಂಪತ್ತಿನ ಸೋರಿಕೆಯೇ ಮುಖ್ಯ ಕಾರಣ. ಯಾಕಂದ್ರೆ ನಮ್ಮ ದೇಶದ ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಗಿದ್ದು. ಹೌದ್ರಿ. ಅದಕ್ಕೆ ದಾದಾಬಾಯಿ ನವರೋಜಿ ಅವರು ಹೇಳಿದರು, ನಮ್ಮ ದೇಶದ ಸಂಪತ್ತು ಸೋರಿಕೆ ಅಂದರೆ ಏನು, ಎಲ್ಲಿಗೆ ಸೋರಿಕೆ ಆಯಿತು, ಇಂಗ್ಲೆಂಡ್ ದೇಶಕ್ಕೆ ನಮ್ಮ ದೇಶದ ಸಂಪತ್ತು ಅಪಾರವಾಗಿ ಹರಿದು ಹೋಯಿತು. ಹೌದ್ರಿ. ಇದರಿಂದ ನಮ್ಮ ದಾದಾಬಾಯಿ ನವರೋಜಿ ಅವರು ಅದನ್ನೇ ಹೇಳ್ತಾರೆ, ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅನ್ನುವಂಥ ಒಂದು ಪುಸ್ತಕವನ್ನು ಬರೀತಾರೆ ಅವರು. ಹೌದ್ರಿ. ನಮ್ಮ ದೇಶದ ಸಂಪತ್ತು ಇಂಗ್ಲೆಂಡ್ ದೇಶಕ್ಕೆ ಹರಿದು ಹೋಗಿದ್ದರಿಂದ ನಮ್ಮ ದೇಶ ಬಡ ರಾಷ್ಟ್ರವಾಯಿತು ಅಂತಂದು ಹೇಳ್ತಾರೆ. ಹೌದು. ಸೊ ಅದೇ ರೀತಿ ಯಾವಾಗ ನಮ್ಮ ದೇಶ ಸಂಪತ್ತು ಸೋರಿಕೆ ಆಯಿತು, ಇದರಿಂದ ಭಾರತದ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಏನಾಯಿತು, ನಮ್ಗೆ ಅಡ್ಡಿ ಆಯಿತು. ನಮ್ಗೆ ಆ ಒಂದು ಕೈಗಾರಿಕೆ ಕ್ಷೇತ್ರಗಳ ಬೆಳವಣಿಗೆಯನ್ನು ಕಾಣಲಿಲ್ಲ.
ಹೌದು. ಸೊ ಅದಕ್ಕೆ ಅರ್ಥಶಾಸ್ತ್ರದ ಪಿತಾಮಹರಾದಂತಹ ಯಾರಪ್ಪ ಅಂದ್ರೆ ಆ್ಯಡಮ್ ಸ್ಮಿತ್ರವ್ರು ಹೇಳ್ತಾರೆ. ಏನಂತ ಹೇಳ್ತಾರಪ್ಪ ಆ್ಯಡಮ್ ಸ್ಮಿತ್ರವ್ರು ಅಂದರೆ, ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಬ್ರಿಟಿಷರನ್ನು ಆ ಆ್ಯಡಮ್ ಸ್ಮಿತ್ರವ್ರು ಏನಂತ ಹೇಳ್ತಾರಪ್ಪ ಅಂದ್ರೆ ಸುಲಿಗೆಕೋರರು ಅಂತ ಕರೀತಾರೆ. ಅವ್ರನ್ನ ಏನಂತ ಕರೀತಾರೆ? ಸುಲಿಗೆಕೋರರು ಅಂತಂದು ಏನು ಮಾಡ್ತಾರೆ ಅಲ್ಲಿ ಆ್ಯಡಮ್ ಸ್ಮಿತ್ರವ್ರು ಕರೆದರು. ಯಾಕಂದ್ರೆ ನಮ್ಮ ದೇಶವನ್ನು ಸಂಪೂರ್ಣವಾಗಿ ಎಲ್ಲವನ್ನು ಸುಲಿಗೆ ಮಾಡಿದರು. ನಮ್ಮ ದೇಶದ ಸಂಪತ್ತಿನಿಂದ ಹಿಡಿದು ಎಲ್ಲವನ್ನು ತಮ್ಮ ದೇಶಕ್ಕೆ ಸಾಗಿಸಿದ್ರು. ಇದರಿಂದ ನಮ್ಮ ದೇಶ ಬಡ ರಾಷ್ಟ್ರವಾಯಿತು ಅಂತಂದು ಹೇಳ್ಬೋದು. ನೋಡಿ, ಇಲ್ಲಿ ಇಷ್ಟೆಲ್ಲ ಆದ ನಂತರ ಬ್ರಿಟಿಷರು ಕೆಲವೊಂದಿಷ್ಟು ಶಾಸನಾತ್ಮಕ ಬೆಳವಣಿಗೆಯನ್ನು ಜಾರಿಗೆ ತರ್ತಾರೆ. ಅಂದರೆ ನಮ್ಮ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಬೆಳೆದಂತೆ ಸಮಸ್ಯೆಗಳು ಕೂಡ ಬೆಳೀತಾ ಹೋದವು. ಯಾವಾಗ ಬ್ರಿಟಿಷರು ಅಭಿವೃದ್ಧಿಯನ್ನು ಸಾಧಿಸ್ತಾ ಹೋದರೂ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಬೆಳವಣಿಗೆಯನ್ನು ಕಂಡವು, ಆವಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಅಥವಾ ನಮ್ಮ ದೇಶದಲ್ಲಿ ಹಲವಾರು ಸಮಸ್ಯೆಗಳು ಕಂಡುಬಂದವು. ಆ ಸಮಸ್ಯೆಗಳನ್ನು ನಿವಾರಣೆ ಮಾಡಬೇಕನ್ನುವಂಥ ಉದ್ದೇಶದಿಂದ ಮತ್ತು ಭಾರತೀಯರ ಬೇಡಿಕೆಗಳನ್ನು ಏನೇನದವು ಆ ಭಾರತೀಯರ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನುವಂತಕ್ಕಂಥ ಉದ್ದೇಶದಿಂದ ಬ್ರಿಟಿಷರು ಕಾಲಕಾಲಕ್ಕೆ ಕಾಯ್ದೆಗಳನ್ನು, ಕಾನೂನುಗಳನ್ನು ಜಾರಿಗೆ ತಂದರು. ಅದನ್ನು ನಾವು ಏನಂತೀವಿ? ಶಾಸನಾತ್ಮಕ ಬೆಳವಣಿಗೆ ಅಂತ ಕರೀತೇವೆ, ಕಾಯ್ದೆ ಕಾನೂನುಗಳನ್ನು. ಹೌದ್ರಿ. ಸೊ ಆ ಕಾಯ್ದೆ ಕಾನೂನುಗಳು ಸಾಂವಿಧಾನಿಕ ಬೆಳವಣಿಗೆ ಸಹಕಾರಿ. ಅಂದರೆ ನಮ್ಮ ಸಂವಿಧಾನವನ್ನು ರಚನೆ ಮಾಡೋಕೆ ನಮ್ಗೆ ಈ ಒಂದು ಬ್ರಿಟಿಷರ ಶಾಸನಾತ್ಮಕ ಒಂದು ಕಾನೂನುಗಳು ನಮ್ಗೆ ಏನಾದವು ಈ ಪ್ರಮುಖ ಕಾರಣ ಆದವು. ನಮ್ಮ ಸಂವಿಧಾನ ರಚನೆ ಮಾಡೋಕೆ, ನಾವು ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಪಡೀಲಿಕ್ಕೆ, ನಮ್ಮ ದೇಶದ ಸಂಪೂರ್ಣ ಅಧಿಕಾರವನ್ನು ಭಾರತೀಯರು ನಡೆಸಲಿಕ್ಕೆ ಮತ್ತು ನಮ್ಮ ದೇಶದಲ್ಲಿರುವಂಥ ಭಾರತೀಯರ ಒಂದು ಬೇಡಿಕೆಗಳನ್ನು ಒಂದು ಬ್ರಿಟಿಷರು ಈಡೇರಿಸಬೇಕನ್ನುವಂಥ ಉದ್ದೇಶ ಇಟ್ಟುಕೊಂಡು ಏನು ಮಾಡಿದರು? ಆ ಒಂದು ಶಾಸನಾತ್ಮಕ ಬೆಳವಣಿಗೆಗಳನ್ನ ಏನು ಮಾಡಿದರು? ಜಾರಿಗೆ ತಂದರು. ಅಂದ್ರೆ ಆ ಒಂದು ಇಂಗ್ಲೆಂಡ್ ದೇಶದ ಸಂವಿಧಾನದ ಕಾನೂನುಗಳು. ಹೌದ್ರಿ. ಆ ಇಂಗ್ಲೆಂಡ್ ದೇಶದ ಸಂವಿಧಾನದ ಕಾನೂನುಗಳನ್ನು ಇಲ್ಲಿ ಹೊಸ ಕಾಯ್ದೆ ಕಾನೂನುಗಳನ್ನ ಏನು ಮಾಡಿದರು? ನಮ್ಮ ಭಾರತ ದೇಶದಲ್ಲಿ ಜಾರಿಗೆ ತರಲಿಕ್ಕೆ ಪ್ರಾರಂಭಿಸ್ತಾರೆ. ಸೊ ಅಂತಹ ಒಂದು ಶಾಸನಾತ್ಮಕ ಒಂದು ಬೆಳವಣಿಗೆಗಳು ಯಾವ ಅಂತ ನೋಡಿದಾಗ, ಮೊದಲನೇದು ರೆಗ್ಯುಲೇಟಿಂಗ್ ಕಾಯ್ದೆ ಅಂತೇವೆ. ಈ ರೆಗ್ಯುಲೇಟಿಂಗ್ ಕಾಯ್ದೆ ಮೊದಲು ಬ್ರಿಟಿಷರು ಜಾರಿಗೆ ತಂದರು ನಮ್ಮ ಭಾರತ ದೇಶದಲ್ಲಿ. ಈ ಕಾಯ್ದೆ 1773ರಲ್ಲಿ ಜಾರಿಗೆ ಬರ್ತದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇದ್ದಂಥ ಭ್ರಷ್ಟಾಚಾರ ವಿಪರೀತವಾಯಿತು. ಯಾಕಂದರೆ ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಇದ್ದಂಥ ಪ್ರತಿಯೊಬ್ಬ ಏನು ಅಧಿಕಾರಿಗಳಿದ್ರಲ್ಲ, ಖಾಸಗಿ ಆಗಿದ್ದರು ಅವರು. ಹೌದ್ರಿ. ಏನಾಗಿದ್ದರು? ಖಾಸಗಿ ಅಧಿಕಾರಿಗಳಾಗಿದ್ದರು. ಹೌದ್ರಿ. ಸೊ ಅವ್ರು ಏನು ಮಾಡಿದರು? ನಮ್ಮ ದೇಶದಿಂದ ದಿವಾನಿ ಹಕ್ಕಿನ ನಂತರ, ಹೌದ್ರಿ, 1765ರಾಗ ಏನು ದಿವಾನಿ ಹಕ್ಕು ಬಂತಲ್ಲ, ಯಾವಾಗ ಕಂದಾಯವನ್ನು ವಸೂಲಿ ಮಾಡುವಂಥ ಹಕ್ಕು ಪಡ್ಕೊಂಡ್ರಲ್ಲ, ಆವಾಗ ಅಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು ಏನಾದರೂ ಸಂಪೂರ್ಣವಾಗಿ ಅಲ್ಲಿ ದುರಾಶೆಗೆ ಒಳಗಾಗಿ ಏನು ಮಾಡಿದರು? ವೈಯಕ್ತಿಕ ಶ್ರೀಮಂತಿಕೆಯನ್ನು ಬೆಳೆಸಿ ಏನು ಮಾಡಿದರು? ಅಲ್ಲಿ ತಮ್ಮ ದೇಶದಲ್ಲಿರುವತಕ್ಕಂಥ ಅಂದರೆ ನಮ್ಮ ಭಾರತೀಯರಿಂದ ಗಳಿಸ್ತಿದ್ದಂಥ ಏನು ಒಂದು ತೆರಿಗೆ ಕಂದಾಯವನ್ನು ವಸೂಲಿ ಮಾಡ್ತಿದ್ರಲ್ಲ, ಆ ಕಂದಾಯವನ್ನು ಹೆಚ್ಚು ಅಲ್ಲಿ ಅಧಿಕಾರಿಗಳೇ ತಮ್ಮ ಸ್ವಂತ ಶ್ರೀಮಂತಿಕೆಯನ್ನು ಬೆಳೆಸ್ಕೊಳ್ಳೋ ಸಲುವಾಗಿ ತಾವೇ ಹಣವನ್ನು ಭ್ರಷ್ಟರಾಗಿ ಏನು ಮಾಡಕತ್ತರು? ತಿನ್ನಕ್ಕೆ ಚಾಲು ಮಾಡಿದ್ರು. ಹಣವನ್ನು ಅಂದರೆ ತಾವೇ ಇಟ್ಕೊಳ್ಳೋಕೆ ಚಾಲು ಮಾಡಿದ್ರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗೆ ಸರಿಯಾಗಿ ಸಂದಾಯ ಆಗ್ತಾ ಇರಲಿಲ್ಲ. ಅದರ ಅರ್ಥ ಆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿಗಳ ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಾದರು. ಅವತ್ತಿನಿಂದ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಹುಟ್ಕೊಳ್ಳೋಕೆ ಚಾಲು ಆಯ್ತು. ಬ್ರಿಟಿಷರಿಂದ ನಮ್ಮ ದೇಶದಲ್ಲಿ ಇವತ್ತು ಭ್ರಷ್ಟಾಚಾರ, ಲಂಚ ಇವೆಲ್ಲ ಹುಟ್ಕೊಳ್ಳೋಕೆ ಕಾರಣ ಆಗಿದ್ದು. ಹೌದ್ರಿ. ಸೊ ಹೀಗಾಗಿ ಒಳಗಾಗಿ ಶ್ರೀಮಂತಿಕೆಯನ್ನು ಹೆಚ್ಚಿಸ್ಕೊಂಡ್ರು. ಇದರಿಂದ ಆ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿದ್ದಂಥ ಅಧಿಕಾರಿಗಳು ಭ್ರಷ್ಟರಾಗಿದ್ದಾರೆ. ಹಾಗಾದ್ರೆ ಭಾರತೀಯ ಎಲ್ಲ ಕಂದಾಯವನ್ನು, ಭಾರತೀಯರಿಂದ ಅಪಾರ ಹಣವನ್ನು ತಮ್ಮ ಸ್ವಂತಕ್ಕಾಗಿ ಬಳಸ್ಕೊಂಡು ಶ್ರೀಮಂತರಾಗ್ತಾ ಇದ್ದಾರೆ. ಆದ್ದರಿಂದ ಹಾಗಾದ್ರೆ ಅದನ್ನು ತಡೆಗಟ್ಟಬೇಕು. ಯಾವುದನ್ನು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿದ್ದಂತಹ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕನ್ನುವಂಥ ಉದ್ದೇಶದಿಂದ ಏನು ಮಾಡಿತು? ಇಂಗ್ಲೆಂಡ್ ಸರ್ಕಾರ ಅಲ್ಲಿ ಜಾರಿಗೆ ತಂದಂಥ ಕಾಯ್ದೆ ರೆಗ್ಯುಲೇಟಿಂಗ್ ಕಾಯ್ದೆ. ನಿಮ್ಗೆ ಗೊತ್ತಿರಬೇಕು ತಿದ್ರಿ. ಅಂದ್ರೆ ಅಪರಾಧ ತೆರಿಗೆ. ಯಾಕಂದ್ರೆ ಬ್ರಿಟಿಷರು ಅಪಾರವಾದಂಥ ಹಣವನ್ನು ಸಂಗ್ರಹಿಸಿ ಮಾಡ್ಕೊಳ್ತಾ ಇದ್ರು, ತಾವೇ ಸ್ವಂತಕ್ಕಾಗಿ ಇಟ್ಕೊಳ್ತಾ ಇದ್ರು, ಇಂಗ್ಲೆಂಡ್ ಸರ್ಕಾರಕ್ಕೆ ನೀಡ್ತಾ ಇರಲಿಲ್ಲ. ಹೀಗಾಗಿ ಹೆಂಗೆ ಶ್ರೀಮಂತರಾಗಿದ್ರಪ್ಪ ಅಂದ್ರೆ ಆ ಇಂಗ್ಲೆಂಡಿನ ರಾಜಕೀಯವನ್ನೇ ಬುಡಮೇಲೆ ಮಾಡುವಂಥ ಪರಿಸ್ಥಿತಿ ಒಳಗೆ ಶ್ರೀಮಂತರಾಗಿದ್ರಂಥವ್ರು ಅಲ್ಲಿರುವಂಥ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು. ಹೀಗಾಗಿ ಹೇಗಾದರೂ ಮಾಡಿ ಭಾರತದಲ್ಲಿರುವಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳ ಅಲ್ಲಿರುವತಕ್ಕಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಬೇಕನ್ನುವಂಥ ಉದ್ದೇಶದಿಂದ ಏನು ಮಾಡಿದರು? ಈ ಒಂದು ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತಂದರು. ಕ್ಲಿಯರಾ? ಅರ್ಥ ಆಯಿತು? ಓಕೆ. ಈ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರೋ ಕಾರಣ ಏನು ಅನ್ನೋದು ಗೊತ್ತಾಯ್ತು ನಿಮಗೆ. ಸೊ ಇನ್ನು ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತಂದವರು ಯಾರು? ವಾರನ್ ಹೇಸ್ಟಿಂಗ್ಸ್. 1773ರಲ್ಲಿ ವಾರನ್ ಹೇಸ್ಟಿಂಗ್ಸ್ ಏನು ಮಾಡ್ತಾನಪ್ಪ ಅಂದ್ರೆ ಈ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಆದರೆ ಭಾರತದಲ್ಲಿ ಬ್ರಿಟಿಷರ ಆಡಳಿತಕ್ಕೆ ಈ ಒಂದು ಶಾಸನವೇ ಅಡಿಗಲ್ಲಾಯಿತು. ಯಾಕಂದರೆ ಬ್ರಿಟಿಷರ ಏನು ಆಡಳಿತವನ್ನು ನಡೆಸಲಿಕ್ಕೆ ಒಂದು ಪ್ರಮುಖವಾದಂಥ ಅಡಿಗಲ್ಲಾಗಿದ್ದೇ ಯಾವುದಪ್ಪ ಅಂದ್ರೆ ಈ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ. ಹೌದ್ರಿ.
ಯಾಕಂದರೆ ಅಲ್ಲಿ ಏನು ಮಾಡಿದರು, ಸಂಪೂರ್ಣವಾಗಿ 3 ಪ್ರೆಸಿಡೆನ್ಸಿ ಸ್ಥಾಪನೆ ಮಾಡ್ತಾರೆ. ಹೌದ್ರಿ, 3 ಪ್ರೆಸಿಡೆನ್ಸಿಗಳನ್ನು. ಹೌದ್ರಿ, ಇದು ನಿಮ್ಗೆ ಗೊತ್ತಿರಬೇಕು. 3 ಪ್ರೆಸಿಡೆನ್ಸಿ ಅಂದರೆ ಏನಪ್ಪ ಅಂದ್ರೆ ಬಂಗಾಳ ಆಗಿರ್ಬೋದು, ನೆಕ್ಸ್ಟು ಮುಂಬೈ, ನೆಕ್ಸ್ಟ್ ಮದರಾಸು ಅಂತ ಕರಿತೀವಿ. ಹೌದ್ರಿ, ಸೊ ಈ ಮದರಾಸು ಇವು 3 ಪ್ರೆಸಿಡೆನ್ಸಿ ಮಾಡಿದರು. 3 ಪ್ರೆಸಿಡೆನ್ಸಿ ಅಂದರೆ ಏನಪ್ಪ ಅಂದರೆ ಈ 1773 ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಈ 3 ಪ್ರೆಸಿಡೆನ್ಸಿ ಕಾರ್ಯ ಏನಪ್ಪ ಅಂದರೆ ಈ ಆಳ್ವಿಕೆಯನ್ನು ನಡೆಸುವತಕ್ಕಂಥ ಪ್ರಮುಖ ಆಡಳಿತ ಕೇಂದ್ರಗಳಿವು. ಇಡೀ ಭಾರತದಲ್ಲಿ ಪ್ರಮುಖ ಆಡಳಿತ ನಡೆಸುವಂಥ ಪ್ರಮುಖ ಕೇಂದ್ರಗಳಾಗಿ ಮಾಡಿದರು 3. ಹೌದ್ರಿ, ಸೊ ಈ ಎರಡೂ ಪ್ರದೇಶಗಳ ಮೇಲ್ವಿಚಾರಣೆಯಾಗಿ ಯಾರಿದ್ರಪ್ಪ ಅಂದ್ರೆ ಬಂಗಾಳ ಪ್ರಾಂತ್ಯದವರು ಇದ್ರು. ಹೌದ್ರಿ, ಬಂಗಾಳ ಪ್ರಾಂತ್ಯದ ಪ್ರೆಸಿಡೆನ್ಸಿ ಆಡಳಿತ ನಡೆಸುವಂಥ ಮುಖ್ಯ ಕಚೇರಿ ಏನಿತ್ತು, ಈ ಮುಖ್ಯ ಕಚೇರಿ ಇವೆರಡರ ಮೇಲೆ ಅಧಿಕಾರವನ್ನು ಸಾಧಿಸ್ತದೆ. ಯಾವುದು, ಮುಂಬೈ ಮತ್ತು ಮದ್ರಾಸ್ಗಳ ಮೇಲೆ ಅಧಿಕಾರವನ್ನು ಸಾಧಿಸ್ತಾ ಇತ್ತು. ಇದು ಯಾವ ಒಂದು ಕಾಯ್ದೆಯಲ್ಲಿ ಬಂತು, 1773 ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಜಾರಿಗೆ ಬಂತು. ಹೌದ್ರಿ, ಈ ಭ್ರಷ್ಟಾಚಾರವನ್ನು ತಡೆಗಟ್ಟೋ ಸಲುವಾಗಿ. ಮತ್ತು ಬಂಗಾಳದ ಗವರ್ನರ್ಗಳು 3 ಗವರ್ನರ್ ಆಗಿ ಬದಲಾಗ್ತಾರೆ. ಬಂಗಾಳದ ಗವರ್ನರ್ ಒಬ್ಬನು, ಮುಂಬೈ ಗವರ್ನರ್ ಒಬ್ಬನು, ಮದ್ರಾಸ್ ಗವರ್ನರ್ ಒಬ್ಬನು. ಹೌದ್ರಿ, ಸೊ ಹೀಗಾಗಿ ಅಲ್ಲಿ ಸಂಪೂರ್ಣವಾದಂಥ ಒಂದು ಮದ್ರಾಸ್, ಅದಕ್ಕೆ ಹೇಳ್ತಾರೆ ಏನಪ್ಪ ಅಂದ್ರೆ ಇಂಗ್ಲೆಂಡಿನ ನಿರ್ದೇಶಕ ಮಂಡಳಿ. ಹೌದ್ರಿ, ಇಂಗ್ಲೆಂಡಿನ ಒಪ್ಪಿಗೆ ಇಲ್ಲದೆ ಹೌದ್ರಿ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲಿನೂ ಯುದ್ಧ ಘೋಷಿಸುವಂತಲ್ಲ. ಯಾವುದ್ರಿ, ಈ ಒಂದು ಮುಂಬೈ ಮತ್ತು ಮದ್ರಾಸ್ ಇವೆರಡೂ ಸರ್ಕಾರ ಏನಪ್ಪ ಅಂದ್ರೆ ಬಂಗಾಳದ ಏನಪ್ಪ ಅಂದ್ರೆ ಪ್ರೆಸಿಡೆನ್ಸಿ ಒಪ್ಪಿಗೆ ಇಲ್ಲದ ಮತ್ತು ಅಲ್ಲಿ ಏನು ಮಾಡುವಂತಿಲ್ಲ, ಇವರು ಎರಡೂ ಪ್ರೆಸಿಡೆನ್ಸಿಗಳು ಈ ಪ್ರದೇಶದಲ್ಲಿರುವಂಥ ಬ್ರಿಟಿಷರು ಏನು ಮಾಡುವಂತಿಲ್ಲ, ಭಾರತೀಯ ಒಂದು ಯಾವ ಒಂದು ದೇಶದ ಜೊತೆ ಯುದ್ಧನೂ ಮಾಡುವಂಗಿಲ್ಲ ಮತ್ತು ಅವ್ರ ಜೊತೆ ಸಂಧಾನ ಮಾಡುವಂತಿಲ್ಲ, ಒಪ್ಪಿಗೆ ಇಲ್ದೇನೆ ಅಂತಂದು ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ. ಮತ್ತು ನಮ್ಗೆ ಇನ್ನೊಂದು ಏನಪ್ಪ ಅಂದರೆ ಈ ರೆಗ್ಯುಲೇಟಿಂಗ್ ಕಾಯ್ದೆಯಿಂದನೇ ಏನಾಗ್ತಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿದ್ದು. ಹೌದ್ರಿ, ಅದಕ್ಕೆ ನೆನ್ಪಿಟ್ಕೊಳ್ರಿ, ಯಾವ ಒಂದು ಕಾಯ್ದೆಯ ಅಡಿಯಲ್ಲಿ ನಮ್ಮ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯಿತು. ಹೌದ್ರಿ, ಯಾವ ಕಾಯ್ದೆ ಅಡಿಯಲ್ಲಿಪ್ಪ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ನ್ಯಾಯ ಪರಿಹಾರ ಮಾಡೋಕ್ಕಾಗಿ, ಭ್ರಷ್ಟಾಚಾರವನ್ನು ವಿಚಾರಿಸೋಕ್ಕಾಗಿ ಒಂದು ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡ್ತಾರೆ. ಹೌದ್ರಿ, ಆ ಒಬ್ಬ ನ್ಯಾಯಾಧೀಶರನ್ನ 3 ಜನ ಸಾಮಾನ್ಯ ನ್ಯಾಯಾಧೀಶರು ಏನು ಮಾಡ್ತಾರೆ, ಒಂದು ಮುಖ್ಯ ನ್ಯಾಯಾಧೀಶ, ಇನ್ನು 3 ಜನ ಸಾಮಾನ್ಯ ನ್ಯಾಯಾಧೀಶರು ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಒಳಗೊಂಡಂತೆ ಮೊಟ್ಟ ಮೊದಲು ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಿದ್ರು. ಎಲ್ಲಿ, ಕೋಲ್ಕತ್ತಾದಲ್ಲಿ. ಎಲ್ಲಿ ಸ್ಥಾಪನೆ ಮಾಡಿದರು, ಕಲ್ಕತ್ತಾದಲ್ಲಿ ಮೊಟ್ಟ ಮೊದಲು ಸುಪ್ರೀಂ ಕೋರ್ಟನ್ನು ಏನು ಮಾಡಿದರು, ಸ್ಥಾಪನೆ. ಹೀಗಾಗಿ ಭಾರತದಲ್ಲಿ ಮೊಟ್ಟ ಮೊದಲು ಸುಪ್ರೀಂ ಕೋರ್ಟ್ ಎಲ್ಲಿ ಸ್ಥಾಪಿಸಲಾಯಿತು, ಭಾರತದಲ್ಲಿ ಮೊಟ್ಟ ಮೊದಲು ಸುಪ್ರೀಂ ಕೋರ್ಟನ್ನು ಕಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು. ಹೌದ್ರಿ, ಸೊ ಇದು ಕಲ್ಕತ್ತಾದಲ್ಲಿ ಸ್ಥಾಪನೆಯಾದಂಥ ಭಾರತದ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ ಯಾವ ಒಂದು ಕಾಯ್ದೆ ಅಡಿಯಲ್ಲಿ ರಚನೆ ಆಯಿತು, ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ 1773 ರೆಗ್ಯುಲೇಟಿಂಗ್ ಕಾಯ್ದೆ ಅಡಿಯಲ್ಲಿ ನಮ್ಮ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಏನಾಯಿತು, ಒಂದು ರಚನೆ ಆಯಿತು. ಹೌದ್ರಿ, ಯಾವುದ್ರ ಸಲುವಾಗಿ, ದೇಶೀಯ ಭಾರತೀಯರ ಕೆಲವಷ್ಟು ಸಮಸ್ಯೆಗಳನ್ನು ಬಗೆಹರಿಸಾಕ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಭ್ರಷ್ಟಾಚಾರವನ್ನು ವಿಚಾರಣೆ ನಡೆಸಲಿಕ್ಕೆ ಅಲ್ಲಿ ಒಂದು ಸುಪ್ರೀಂ ಕೋರ್ಟನ್ನು ಸ್ಥಾಪನೆ ಮಾಡಿದ್ರು. ಓಕೆ, ಇದು ಕ್ಲಿಯರ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ನೆಕ್ಸ್ಟ್ ನೋಡ್ತೇವೆ ಇನ್ನು ಫಿಟ್ ಇಂಡಿಯಾ ಕಾಯ್ದೆ. ಈ ಒಂದು ಫಿಟ್ ಇಂಡಿಯಾ ಕಾಯ್ದೆ ಬಂದಾಗ 1784ರಲ್ಲಿ ಫಿಟ್ ಇಂಡಿಯಾ ಕಾಯ್ದೆ ಜಾರಿಗೆ ಬರ್ತದೆ. ಈ ಒಂದು ಫಿಟ್ ಇಂಡಿಯಾ ಕಾಯ್ದೆ ಆಧಾರದಲ್ಲಿ ಈ ಒಂದು ಇದನ್ನ ಜಾರಿಗೆ ತರಕ್ಕೆ ಮುಖ್ಯ ಕಾರಣ ಐತಿ. ಏನಪ್ಪ ಅಂದ್ರೆ ಏನು 1773ರಲ್ಲಿ ಸಂಪೂರ್ಣವಾಗಿ ಜಾರಿಗೆ ಬಂದಂಥ ರೆಗ್ಯುಲೇಟಿಂಗ್ ಕಾಯ್ದೆ ಇತ್ತು. ಆ ರೆಗ್ಯುಲೇಟಿಂಗ್ ಕಾಯ್ದೆ ಕೆಲವೊಂದಿಷ್ಟು ಅನಿಶ್ಚಿತಗಳಿರ್ತಾವೆ. ಅಂದರೆ ರೆಗ್ಯುಲೇಟಿಂಗ್ ಕಾಯ್ದೆ ಇನ್ನೂ ಕೆಲವಷ್ಟು ಸಮಸ್ಯೆಗಳು ಹಾಗೆ ಉಳಿದಿರ್ತಾವೆ. ಹೌದ್ರಿ, ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರ ಏನಿತ್ತಲ್ಲ, ಆ ಕಂಪನಿಗಿದ್ದಂಥ ಅಧಿಕಾರವನ್ನು ಆ ಸರ್ಕಾರಕ್ಕಿದ್ದಂಥ ಅಧಿಕಾರದ ಮಿತಿಗಳನ್ನು ಸ್ಪಷ್ಟಪಡಿಸ್ತಾ. ಅಂದ್ರೆ ನೇರವಾಗಿ ಏನು ಮಾಡಿತು, ಅಲ್ಲಿ ಸಂಪೂರ್ಣವಾಗಿ ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಏನು ಮಾಡಿತು, ಬ್ರಿಟಿಷದ ಇಂಗ್ಲೆಂಡ್ ದೇಶದ ರಾಜ್ಯದ ಅಧೀನಕ್ಕೆ ಏನು ಮಾಡಿದ್ರು, ಒಳಪಡಿಸೋ ಸಲುವಾಗಿ ಅಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ನೇರವಾಗಿ ಸರ್ಕಾರದ ಮೂಲಕ ಕಾರ್ಯವನ್ನು ನಿರ್ವಹಿಸಬೇಕು. ಆ ರೀತಿ ಮಾಡೋ ಸಲುವಾಗಿ ಏನು ಮಾಡಿದರು, ಫಿಟ್ ಇಂಡಿಯಾ ಕಾಯ್ದೆಯನ್ನು, ಫಿಟ್ಸ್ ಅನ್ನುವತಕ್ಕಂಥ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅದಕ್ಕೆ ಇದನ್ನ ಫಿಟ್ಸ್ ಇಂಡಿಯಾ ಕಾಯ್ದೆ ಅಥವಾ ಫಿಟ್ ಇಂಡಿಯಾ ಕಾಯ್ದೆ ಅಂತ ಕರೀತೇವೆ. 1773 ಕಾಯ್ದೆಯು ಕೆಲವೊಂದಿಷ್ಟು ಕಾನೂನುಗಳನ್ನು ಸುಧಾರಿಸಬೇಕು ಮತ್ತು ಕಂಪನಿಯನ್ನು ಬ್ರಿಟಿಷ್ ರಾಜ್ಯದ ಅಧೀನಕ್ಕೆ ತರಬೇಕು. ಯಾಕಂದ್ರೆ ಅಲ್ಲಿವರೆಗೂ ಮೊದಲು ಅದು ಬ್ರಿಟಿಷ್ ರಾಜ್ಯದ ಅಧೀನದಲ್ಲಿ ಇರಲಿಲ್ಲ, ಒಂದು ಖಾಸಗಿ ಕಂಪನಿಯಾಗಿತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ. ಆದ್ರೆ ಫಿಟ್ ಇಂಡಿಯಾ ಕಾಯ್ದೆಯಿಂದ ಅದೇನಾಯ್ತಪ್ಪ ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಯಾರಿಗೆ ಸೇರ್ತದೆ, ಬ್ರಿಟಿಷ್ ಒಂದು ರಾಜ್ಯದ, ಹೌದ್ರಿ, ಬ್ರಿಟಿಷ್ ರಾಜ್ಯದ ಏನಪ್ಪ ಅಂದ್ರೆ ಅಧೀನಕ್ಕೆ ಒಳಪಡಿಸಲಾಯಿತು. ನೋಡ್ರಿ, ಅದಕ್ಕೆ ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಬ್ರಿಟಿಷದ ರಾಜ್ಯದ ಅಧೀನಕ್ಕೆ ಒಳಪಟ್ಟಿದ್ದು ಯಾವ ಕಾಯ್ದೆಯಿಂದಪ್ಪ ಅಂದ್ರೆ ಈ ಒಂದು ಫಿಟ್ ಇಂಡಿಯಾ ಕಾಯ್ದೆಯಿಂದ ಏನಾಯಿತು, ಅಲ್ಲಿ ಬ್ರಿಟಿಷ್ ಸರ್ಕಾರದ ಒಂದು ಅಧೀನದಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಸಂಸ್ಥೆಯಾಗಿ ಏನಾಯಿತು ಅಂದ್ರೆ ಕಂಪನಿಯಾಗಿ ಬೆಳವಣಿಗೆಯನ್ನು ಕಂಡಿತು. ಸೊ ಇಲ್ಲಿ ಮೊಟ್ಟ ಮೊದಲು ಏನಿತ್ತು ರೀ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಆಡಳಿತವನ್ನು ಯಾರು ನಡೆಸ್ತಿದ್ರು,
ಮಂಡಳಿಯವರು ಏನು ಮಾಡ್ತಿದ್ರಪ್ಪ ಅಂದ್ರೆ ಅಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ರು. ಹೌದ್ರಿ, ನಿರ್ದೇಶಕ ಮಂಡಳಿಯವರು ಆಗಿನ ಸಂದರ್ಭದಲ್ಲಿ ICS ಪರೀಕ್ಷೆಗಳನ್ನು, ನ್ಯಾಯಾಂಗ ವ್ಯವಸ್ಥೆಯನ್ನು, ನಾಗರಿಕ ಸೇವೆಗಳನ್ನೆಲ್ಲ ಈ ನಿರ್ದೇಶಕ ಮಂಡಳಿನ ನಡೆಸ್ತಾ ಇತ್ತು. ಆದ್ರೆ ಈ ಫಿಟ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂದಿದ್ರೆ ಈ ಫಿಟ್ ಇಂಡಿಯಾ ಕಾಯ್ದೆಯಲ್ಲಿ ಬದಲಾವಣೆ ಮಾಡ್ತಾರೆ. ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ನಿರ್ದೇಶಕ ಮಂಡಳಿಯ ಬದಲಾಗಿ ಏನು ಮಾಡಿದ್ರು, ನಿಯಂತ್ರಣ ಮಂಡಳಿ ಅನ್ನುವತಕ್ಕಂಥ ಒಂದು ಪದ್ಧತಿಯನ್ನು ಏನು ಮಾಡಿದರು, ಹೊಸ ಒಂದು ಪದ್ಧತಿಯನ್ನು ಆ ಕಾನೂನಲ್ಲಿ ತಿದ್ದುಪಡಿ ಮಾಡಿ ಜಾರಿಗೆ ತಂದರು. ಇದು ಒಂದು ಪ್ರಮುಖವಾಗಿರುವಂಥದ್ದು. ಹೌದ್ರಿ. ನೆಕ್ಸ್ಟ್ ನಾವು ಇಲ್ಲಿ ಪ್ರಧಾನಮಂತ್ರಿ ಆಗಿನ ಒಂದು ಇಂಗ್ಲೆಂಡ್ದ ಪ್ರಧಾನಮಂತ್ರಿ ಆದಂಥ ಫಿಟ್ ಎಂಬತಕ್ಕಂಥವ ಈ ಫಿಟ್ ಇಂಡಿಯಾ ಕಾಯ್ದೆಯನ್ನು ಏನು ಮಾಡ್ತಾನೆ, ಜಾರಿಗೆ ತರ್ತಾನೆ. ಸೊ ಇದು ಗೊತ್ತಾಗಿರಬೇಕು, ಯಾವುದಕ್ಕೆ ಜಾರಿಗೆ ಬಂತು ಫಿಟ್ ಇಂಡಿಯಾ ಕಾಯ್ದೆ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಹೇಳುವತಕ್ಕಂಥದ್ದು ನಿಮ್ಗೆ ಏನಾದರೂ ಇದ್ದರೆ ಸಂಪೂರ್ಣವಾಗಿ ನಿಮ್ಗೆ ಗೂಗಲ್ ಮೀಟ್ದಲ್ಲಿ ಅಥವಾ ನಮ್ಗೆ ಕಮೆಂಟ್ಗಳ ಮೂಲಕ ತಿಳಿಸ್ಬೋದು, ನಾನು ಅದರಲ್ಲಿ ಹೇಳ್ತೀನಿ. ಸೊ ಇನ್ನು ಅದರ ನಂತರ ಇನ್ನು 1909 ಭಾರತೀಯ ಪರಿಷತ್ ಕಾಯ್ದೆ ಅಂತ ಕರಿತೇವೆ. ಈ 1909 ಭಾರತೀಯ ಪರಿಷತ್ ಕಾಯ್ದೆ ಬಗ್ಗೆ ನೋಡಿದಾಗ ಇದಕ್ಕೆ ಇನ್ನೂ ಒಂದು ಹೆಸರು ಇದೆ. ಏನಪ್ಪ ಅಂದ್ರೆ 1909 ಭಾರತೀಯ ಪರಿಷತ್ ಕಾಯ್ದೆಗೆ ಇನ್ನೊಂದು ಹೆಸರನ್ನು ಕರಿತೇವೆ. ಏನಪ್ಪ ಅಂದರೆ ಮಾರ್ಲೆ ಮಿಂಟೋ ಸುಧಾರಣೆಗಳು ಅಂತ ಕರಿತೇವೆ. ಏನಂತ ಕರಿತೇವೆ, ಮಾರ್ಲೆ ಮಿಂಟೋ ಸುಧಾರಣೆ. ಯಾಕಂದ್ರೆ ಈ 1909 ಹೌದ್ರಿ ಭಾರತೀಯ ಪರಿಷತ್ ಕಾಯ್ದೆಯನ್ನು ಮಾರ್ಲೆ, ನಿಮ್ಮ ಪುಸ್ತಕದಲ್ಲಿ ಇದೆ ಹೌದ್ರಿ, ಇದಕ್ಕೆ ಮಾರ್ಲೆ ಮಿಂಟೋ ಸುಧಾರಣೆ ಅಂತಲೂ ಸಹ ನಾವು ಕರಿತೇವೆ. ಹೌದ್ರಿ, ಈ ಒಂದು ಭಾರತೀಯ ಪರಿಷತ್ ನಮ್ಮ ಭಾರತೀಯರಿಗಾಗಿ ಒಂದು ಜಾರಿಗೆ ತಂದಂಥ ಒಂದು ಕಾಯ್ದೆ ಆಗಿರೋದ್ರಿಂದ ಇದನ್ನು ಭಾರತೀಯ ಪರಿಷತ್ ಕಾಯ್ದೆ ಅಂತ ಕರಿತೇವೆ. ಹೌದ್ರಿ, ನಮ್ಮ ಭಾರತದಲ್ಲಿ ಜಾರಿಗೆ ಬಂದದ್ರಿಂದ ಮತ್ತು ನಮ್ಮ ಭಾರತೀಯ ಜನರಿಗೋಸ್ಕರ ಜಾರಿಗೆ ಬಂದದ್ರಿಂದ. ಹೌದ್ರಿ, ಸೊ ಹೀಗಾಗಿ ಆ ಒಂದು 1919 ಭಾರತೀಯ ಪರಿಷತ್ ಕಾಯ್ದೆ ಅಂತಲೂ ಕರಿತೇವೆ ಅಥವಾ ಮಾರ್ಲೆ ಮಿಂಟೋ ಸುಧಾರಣೆ ಅಂತಲೂ ಕರಿತೇವೆ. ಈ ಕಾಯ್ದೆಯನ್ನು ಮಾರ್ಲೆ ಮಿಂಟೋ ಸುಧಾರಣೆಗಳಂತಲೂ ಸಹ ನಾವೇನು ಮಾಡುವಂಥದ್ದು, ಕರೆಯುವತಕ್ಕಂಥದ್ದು. ಇದಕ್ಕೆ ಹೆಸರಿದೆ ಇನ್ನೊಂದು. ಹೌದ್ರಿ, ಮಾರ್ಲೆ ಮಿಂಟೋ ಸುಧಾರಣೆ ಅಂತಲೂ ಕರಿತೇವೆ. ಸೊ ಈ ಇಲ್ಲಿ ಮಾರ್ಲೆ ಬೇರೆ ಮತ್ತು ಮಿಂಟೋ ಬೇರೆ, ನಿಮ್ಗೆ ಕ್ಲಿಯರಾಗಿ ನೆನಪಿಟ್ಕೊಂಡ್ಬಿಡ್ರಿ. ಏನು ಹೇಳ್ರಿ, ಈ ಮಾರ್ಲೆ ಬೇರೆ ಮಿಂಟೋ ಬೇರೆ ತಿಳಿದ್ರಿ. ಇವರಿಬ್ಬರು ಕೂಡಿ ಇಬ್ಬರ ಒಂದು ಸಮ್ಮುಖದಲ್ಲಿ ಏನಾಗ್ತಪ್ಪ ಅಂದ್ರೆ ಈ ಕಾಯ್ದೆ ಜಾರಿಗೆ ಬಂದದ್ರಿಂದ ಅದನ್ನು ಭಾರತೀಯ ಪರಿಷತ್ ಕಾಯ್ದೆ ಜಾರಿಗೆ ಬಂದದ್ರಿಂದ ಇದನ್ನು ಮಾರ್ಲೆ ಮಿಂಟೋ ಸುಧಾರಣೆ ಅಂತ ಕರಿತೇವೆ. ಓಕೆ, ಸೊ ಮಾರ್ಲೆ ಮಿಂಟೋ ಸುಧಾರಣೆ ಅನ್ನೋದಕ್ಕಿಂತ ಭಾರತೀಯ ಪರಿಷತ್ ಕಾಯ್ದೆ ಅಂತಲೂ ಕರಿತೇವೆ. ಅದರಿಂದ ಜಾರಿಗೆ ತಂದವರು ಮಾರ್ಲೆ ಮತ್ತು ಮಿಂಟೋ ಇಬ್ಬರು ಸೇರಿ ಏನು ಮಾಡ್ತಾರಪ್ಪ ಅಂದ್ರೆ ಈ ಸುಧಾರಣೆ ಜಾರಿಗೆ ತರ್ತಾರೆ. ಯಾಕಂದರೆ ಲಾರ್ಡ್ ಮಿಂಟೋ ಭಾರತದ ವೈಸರಾಯ್ ಆಗಿದ್ದ. ಇಲ್ಲಿ ನಾವು ಹೇಳಿದ್ವಿ ಲಾರ್ಡ್ ಮಿಂಟೋ ಆಗಿನ ಸಂದರ್ಭದಲ್ಲಿ ಭಾರತದಲ್ಲಿ ವೈಸರಾಯ್ ಆಗಿದ್ದರು. ಇನ್ನು ಲಾರ್ಡ್ ಮಾರ್ಲೆ ಅನ್ನುವತಕ್ಕಂಥವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸೆಕ್ರೆಟ್ರಿ ಆಫ್ ಸ್ಟೇಟ್ ಏನಾಗಿದ್ರಪ್ಪ ಅಂದ್ರೆ ಇವರಾಗಿದ್ದರು. ಹೌದ್ರಿ, ಸೆಕ್ರೆಟ್ರಿ ಆಫ್ ಸ್ಟೇಟ್ ಅಂದರೆ ಈ ಒಂದು ಸಂಪೂರ್ಣವಾಗಿ ಈ ಲಾರ್ಡ್ ಮಿಂಟೋ ವೈಸರಾಯ್ ಆಗಿದ್ದರೆ ಲಾರ್ಡ್ ಮಾರ್ಲೆ ಸೆಕ್ರೆಟರಿ ಆಫ್ ಸ್ಟೇಟ್. ಅಂದ್ರೆ ನಾವು ಹೆಂಗೆ ಈ ಒಂದು ಸಂಸತ್ತು ಅಂತ ಕರಿತೇವಲ್ಲ, ಆಡಳಿತ ನಡೆಸುವಂಥ ಕಚೇರಿ, ಹಂಗೆ ಅಲ್ಲಿ ಬ್ರಿಟಿಷರ ಸೆಕ್ರೆಟರಿ ಆಫ್ ಸ್ಟೇಟ್. ಹೌದ್ರಿ, ಅಂದ್ರೆ ಅವರ ಒಂದು ಪ್ರಾಂತ್ಯದಲ್ಲಿ ಆಡಳಿತ ನಡೆಸುವತಕ್ಕಂಥ ಪ್ರಮುಖ ಅಧಿಕಾರಿಯಾಗಿದ್ದರು. ಕ್ಲಿಯರ? ಹೆಂಗೆ ನಾವು ಸಂಸತ್ತು ಅಂತೀವಿ, ಯಾಕಂದ್ರೆ ಅವಾಗ ಇನ್ನೂ ನಮ್ಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು ಇರಲಿಲ್ಲ. ಹೌದ್ರಿ, ಸೊ ಹೀಗಾಗಿ ಅಲ್ಲಿ ಅವರ ಸಂಸತ್ತು ಅಂತ ಆಳ್ವಿಕೆ ನಡೆಸಿ, ಈಗ ನಾವೇನು ಸಂಸತ್ತು ಅಂತೀವಿ ಹಂಗೆ ಆಗಿನ ಒಂದು ಬ್ರಿಟಿಷರ ಒಂದು ಈಸ್ಟ್ ಇಂಡಿಯಾ ಕಂಪ್ನಿ ಕಾಲದಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಅಂತ ಕರಿತೇವೆ. ಮತ್ತು ವೈಸರಾಯ್ ಏನಿದ್ರಲ್ಲ ಅವ್ರು ಯಾರಿದ್ರು, ಲಾರ್ಡ್ ಮಿಂಟೋ. ಈ ಲಾರ್ಡ್ ಮಿಂಟೋ ವೈಸರಾಯ್ ಮತ್ತು ಆಗಿನ ಆಳ್ವಿಕೆ ನಡೆಸುವತಕ್ಕಂಥ ಪ್ರಮುಖ ಕೇಂದ್ರ ಕಚೇರಿ ಸೆಕ್ರೆಟರಿ ಆಫ್ ಸ್ಟೇಟ್. ಹೌದ್ರಿ, ಇಲ್ಲಿ ಯಾರಾಗಿದ್ರಪ್ಪ ಅಂದ್ರೆ ಲಾರ್ಡ್ ಮಾರ್ಲೆ ಅವರಿದ್ದರು. ಇಬ್ಬರು ಕೂಡಿ ಇದನ್ನು ಜಾರಿಗೆ ತಂದದ್ರಿಂದ ಇದನ್ನು ಅಲ್ಲಿ ಏನಂತವಿ, ಅಲ್ಲಿ ಮಿಂಟೋ ಮಾರ್ಲೆ ಅನ್ನುವತಕ್ಕಂಥ ಸುಧಾರಣೆ. ಈ ಮಿಂಟೋ ಅನ್ನುವತಕ್ಕಂಥ ಹೆಸರು, ಮಾರ್ಲೆ ಅನ್ನುವಂಥ ಹೆಸರು ಎರಡನ್ನು ಕೂಡಿಸ್ಕೊಂಡು ಮಿಂಟೋ ಮಾರ್ಲೆ ಸುಧಾರಣೆಗಳು ಅಂತಂದು ಏನು ಮಾಡ್ತೇವೆ, ಕರೆಯುವಂಥದ್ದು. ಓಕೆ, ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ. ಸೊ ಈ ಒಂದು ಮಾರ್ಲೆ ಮಿಂಟೋ ಸುಧಾರಣೆಗಳು ಜಾರಿಗೆ ಬರಾಕ 1909 ಭಾರತೀಯ ಪರಿಷತ್ ಕಾಯ್ದೆಗಳು ಜಾರಿಗೆ ಬರಾಕ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಅಲ್ಲಿ ಅದಕ್ಕೆ ಒಂದು ಮುಖ್ಯ ಕಾರಣ ಐತಿ ಈ ಕಾಯ್ದೆ ಜಾರಿಗೆ ಬರಾಕ. ಏನಪ್ಪ ಅಂದ್ರೆ ಲಾರ್ಡ್ ಕರ್ಜನ್. ಹೌದ್ರಿ, ನೆನಪಿರ್ಬೇಕು, ಜಲಿಯನ್ ವಾಲಾಬಾಗ್ ದುರಂತ ನಡೆದಾಗ ಏನು ಗುಂಡಿನ ಚಕಮಕಿಯನ್ನು ನಡೆಸ್ತಾನ ಬ್ರಿಟಿಷ್ ಸೇನಾಧಿಕಾರಿ ಲಾರ್ಡ್ ಕರ್ಜನ್ ಬೇರೆ ತಿಳಿದು. ಆಗಿನ ಸಂದರ್ಭದಲ್ಲಿ ಒಂದು ಲಾರ್ಡ್ ಕರ್ಜನ್ ಅಂದರೆ ಸಂಪೂರ್ಣವಾಗಿ ಬಂದಾಗ ಪಂಜಾಬ್ ರಾಜ್ಯದ ಗವರ್ನರ್ ಜನರಲ್ ಒಬ್ಬನಿದ್ದ. ಯಾರು? ಲಾರ್ಡ್ ಕರ್ಜನ್ ಅಂತಂದು. ಅವನು ಬೇರೆ. ವೈಸರಾಯ್ ಒಬ್ಬನು ಬಂದಿರ್ತಾನೆ, ಲಾರ್ಡ್ ಕರ್ಜನ್. ಓಕೆ, 3 ಜನ ಬೇರೆ ಅಲ್ಲಿ ಸಪ್ರೇಟ್ ಗೊತ್ತಿರ್ಬೇಕು ನಿಮಗೆ, ಅವರು ಬೇರೆ ಬೇರೆ ಕರ್ಜನ್ಗಳು. ಓಕೆ, ಈ ಲಾರ್ಡ್ ಕರ್ಜನ್ ದರ್ಪದ ಆಳ್ವಿಕೆಯ
ಭಾರತೀಯ ಕ್ರಾಂತಿಕಾರರು ನಡೆಸಿದ ಉಗ್ರ ಚಳುವಳಿಯ ಮೊದಲಾದ ಕಾರಣಗಳಿಂದ ಈ ಪಾರ್ಲಿಮೆಂಟು ಸುಧಾರಣೆಗಳು ಜಾರಿಗೆ ಬರ್ತಾವೆ. ಯಾಕಂದರೆ ಈ ಲಾರ್ಡ್ ಕರ್ಜನ್ ನಮ್ಮ ಭಾರತದಲ್ಲಿ ದರ್ಪದ ಆಳ್ವಿಕೆ ನಡೆಸ್ತಿರ್ತಾನೆ. ಯಾಕಂದ್ರೆ ಒಡೆದು ಆಳುವಂಥ ನೀತಿಯನ್ನು ಜಾರಿಗೆ ತರ್ತಾನೆ ರೀ ಅವನು. ಯಾರು? ಲಾರ್ಡ್ ಕರ್ಜನ್. ಈ ಒಡೆದು ಆಳುವಂಥ ನೀತಿ ಅಂದರೆ ಏನು? ಆಗಿನ ಸಂದರ್ಭದಲ್ಲಿ ಬಂಗಾಳ ಪ್ರಾಂತ್ಯದಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಹೌದ್ರಿ ಭಾಗದ ಜನರು ಹೆಚ್ಚು ಬರ್ತಾಯಿದ್ರು, ಪೂರ್ವ ಮತ್ತು ಪಶ್ಚಿಮ ಭಾಗದಲ್ಲಿ. ಅದಕ್ಕೆ ಬಂಗಾಳ ವಿಭಜನೆ ಮಾಡೋಕ್ಕೆ ಹೋಗ್ತಾನೆ 1909ರಲ್ಲಿ ಹೌದ್ರಿ. ಸೊ ಆ ಬಂಗಾಳ ವಿಭಜನೆ ಮಾಡಿದ್ದನ್ನು ಲಾರ್ಡ್ ಕರ್ಜನ್ ವಿಭಜನೆ ಮಾಡಿದ. ಸೊ ಇದರಿಂದ ಭಾರತೀಯರಲ್ಲಿ ಒಗ್ಗಟ್ಟನ್ನು ಒಡಿಬೇಕು, ಇದರಿಂದ ನಮ್ಗೆ ಇನ್ನೂ ಹೆಚ್ಚಿನ ಅಧಿಕಾರ ನಡ್ಸೋಕೆ ಅನುಕೂಲ ಆಗ್ತೈತಿ, ಮತ್ತು ಇವರಿಗೆ ಬೇಡಿಕೆ ಇಟ್ಟಂಥ ಏನು ಅಧಿಕಾರಿಗಳಿದ್ವು ಅದನ್ನು ಈಡೇರಿಸದೇ ಇರ್ಬೋದು ಅನ್ನುವತಕ್ಕಂಥ ಉದ್ದೇಶ ಇಟ್ಕೊಂಡು ಏನು ಮಾಡಿದರು? ಒಡೆದು ಆಳುವಂಥ ನೀತಿಯನ್ನು ಜಾರಿಗೆ ತಂದರು. ಸೊ ಆ ಒಡೆದು ಆಳುವತಕ್ಕಂಥ ನೀತಿಯನ್ನು ಜಾರಿಗೆ ತಂದಿದ್ದರಿಂದ ಮತ್ತು ನೆಕ್ಸ್ಟ್ ಅದೇ ರೀತಿ ಬಹಳಷ್ಟು ಮತ್ತು ಅಲ್ಲಿ ನಡೀತಾವೆ ಹೌದ್ರಿ. 1919 ಅಲ್ಲಿ ಜಲಿಯನ್ ವಾಲಾಬಾಗ್ ದುರಂತಗಳು ನಡೀತಾವೆ, ಬಂಗಾಳ ವಿಭಜನೆ ನಡೀತದೆ. ಹೀಗೆ ಅಲ್ಲಿ ದರ್ಪದ ಆಳ್ವಿಕೆ ನಡೆಸ್ತಿರ್ತಾ ಯಾರು? ಲಾರ್ಡ್ ಕರ್ಜನ್. ಅವ ದರ್ಪದ ಆಳ್ವಿಕೆಯನ್ನು ಸುಧಾರಣೆ ತರಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಭಾರತೀಯ ಪರಿಷತ್ ಕಾಯ್ದೆ ಅನ್ನುವತಕ್ಕಂಥದ್ದನ್ನು ಏನು ಮಾಡಿದರು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಶಾಸನವನ್ನು, ಒಂದು ಕಾಯ್ದೆಯನ್ನು, ಒಂದು ಕಾನೂನನ್ನು ಏನು ಮಾಡಿದರು? ಜಾರಿಗೆ ತಂದರು ಹೌದ್ರಿ. ಸೊ ಈ ಒಂದು ಕಾಯ್ದೆ ಏನು ಹೇಳ್ತದೆ ಅನ್ನೋದನ್ನು ನೋಡಿದಾಗ ಈ ಒಂದು ಕಾಯ್ದೆ ಪ್ರಕಾರ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳಲು ಈ ಕಾಯ್ದೆಯನ್ನು ಬಳಸ್ಕೊಂಡಿದ್ರು. ಯಾವುದನ್ನು? ಪಾರ್ಲಿಮೆಂಟು ಸುಧಾರಣೆಗಳು. ಯಾಕಂದ್ರೆ ಯಾವಾಗ ಬ್ರಿಟಿಷರು ಒಡೆದು ಆಳುವಂಥ ನೀತಿಯನ್ನು ಬಳಸ್ಕೊಂಡ್ರು ಆವಾಗ ಕ್ರಾಂತಿಕಾರಿ ನಾಯಕರು ಉಗಮವಾಯಿತು. ಅದಕ್ಕೆ ಕ್ರಾಂತಿಕಾರಿಗಳ ಯುಗ ಬೀಳ್ತಿದೆ. ಭಗತ್ ಸಿಂಗ್ ಹೌದ್ರಿ, ಚಂದ್ರಶೇಖರ್ ಆಜಾದ್, ಖುದಿರಾಮ್ ಬೋಸ್, ಹಿಂಗೆ ಬಹಳಷ್ಟು ಜನ ಕ್ರಾಂತಿಕಾರಿ ನಾಯಕರು ಸಂಘಟನೆಗಳನ್ನು ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ಅಲ್ಲಿ ಏನು ಮಾಡ್ತಾರೆ? ಕೆಲವೊಂದಿಷ್ಟು ಸಂಪೂರ್ಣವಾದಂತಹ ಒಂದು ಹೋರಾಟಗಳನ್ನು ನಡೆಸ್ತಾರೆ ಹೌದ್ರಿ. ಸೊ ಈ ಕ್ರಾಂತಿಕಾರಿ ನಾಯಕರ ಗುಂಪುಗಳನ್ನು ಒಡಿಬೇಕು, ಅದನ್ನು ಹೇಗಾದರೂ ಮಾಡಿ ಕ್ರಾಂತಿಕಾರಿ ನಾಯಕರ ಒಂದು ಸಂಘಟನೆಗಳನ್ನು ನಾಶ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಏನು ಮಾಡಿದರು? ಈ ಒಂದು ಪಾರ್ಲಿಮೆಂಟು ಸುಧಾರಣೆಗಳು ಜಾರಿಗೆ ಬಂದು ಭಾರತದಲ್ಲಿ. ಹೌದು, ಕ್ಲಿಯರ್ ಆಯಿತಾ? ಸೊ ಈ ಒಂದು ಕಾಯ್ದೆ ಪ್ರಕಾರ ಇದರ ಪ್ರಮುಖ ಅಂಶಗಳೇನು? ಹಾಗಾದ್ರೆ ಈ ಕಾಯ್ದೆಯನ್ನು ಜಾರಿಗೆ ತಂದ ನಂತರ ಇದರಲ್ಲಿ ಏನೇನು ಅಂಶಗಳನ್ನು ನಮ್ಮ ದೇಶದಲ್ಲಿ ಬಳಕೆ ಮಾಡಿಕೊಂಡ್ರು? ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾರತೀಯರನ್ನು ಸೇರಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಟ್ರು. ಯಾಕಂದರೆ ಕೇವಲ ನಂಬಿಸೋದಕ್ಕೋಸ್ಕರ ಕೆಲವೊಂದಿಷ್ಟು ಸುಧಾರಣೆಗಳನ್ನು ಜಾರಿಗೆ ತಂದರು ಅಂತ ಹೇಳ್ಬೋದು ಈ ಒಂದು ಕಾಯ್ದೆಯಲ್ಲಿ. ನೋಡಿರಿ, ಹೌದು. ಸೊ ಇನ್ನು ಅದೇ ರೀತಿ ಅವಕಾಶ ಇನ್ನು ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಭಾರತೀಯರನ್ನ ಸೇರಿಸಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡ್ತು. ಯಾವ ಕಾಯ್ದೆಯ ಪ್ರಮುಖ ಅಂಶ ಇದು? 1909ರ ಭಾರತೀಯ ಪರಿಷತ್ ಕಾಯ್ದೆ ಅಥವಾ ಪಾರ್ಲಿಮೆಂಟು ಸುಧಾರಣೆ ಕಾಯ್ದೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು ಹೌದ್ರಿ, ಮತ್ತು ಕೇಂದ್ರ ಶಾಸನ ಸಭೆಯಲ್ಲಿ ಅಂದ್ರೆ ಬ್ರಿಟಿಷರು ಏನು ನಮ್ಮ ದೇಶದಲ್ಲಿ ಆಳ್ವಿಕೆ ನಡೆಸ್ತಿದ್ರಲ್ಲ ಸರ್ಕಾರ, ಆ ಸರ್ಕಾರದಲ್ಲಿ ನಮ್ಮ ಭಾರತೀಯರಿಗೂ ಸಹ ಅವಕಾಶ ಮಾಡಿಕೊಡ್ತೇವೆ ಅನ್ನುವಂಥ ಉದ್ದೇಶದಿಂದ ಏನು ಮಾಡಿದರು? ಅಲ್ಲಿ ಮೊದಲು 16 ಜನ ಏನಾಗಿತ್ತಪ್ಪ ಅಂದ್ರೆ ಬ್ರಿಟಿಷರು ಏನು ಮಾಡ್ತಿದ್ರು? ನಮ್ಮ ದೇಶದ ಆಳ್ವಿಕೆ ನಡೆಸ್ತಾ ಇದ್ದರು. ಆ ಆಳ್ವಿಕೆಯಲ್ಲಿ ನಮ್ಮ ಭಾರತೀಯರಿಗೂ ಪ್ರಾತಿನಿಧ್ಯ ನೀಡ್ತೇವೆ ಅಂತ ತಿಳ್ಕೊಂಡು ಏನು ಮಾಡಿದರು? 60ಕ್ಕೆ ಹೆಚ್ಚಿಗೆ ಏನು ಮಾಡ್ತಾರಪ್ಪ ಅಂದ್ರೆ ಆ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾರೆ ಹೌದ್ರಿ. ಅದರಲ್ಲಿ ನಮ್ಮ ಭಾರತೀಯರಿಗೂ ಅವಕಾಶ ಕೊಡ್ತೇವೆ ಅಂತ ಸದಸ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡಿದರು. ಓಕೆ, ನೆಕ್ಸ್ಟ್ ಇನ್ನು ಮತ್ತೆ ಬರುವತಕ್ಕಂಥದ್ದು ಏನಪ್ಪ ಅಂದರೆ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆಯಾಗಲು ಅವಕಾಶ ನೀಡುತ್ತೆ. ಹಾಗಾದ್ರೆ ನಿಮ್ಮ ಭಾರತೀಯರು ತಮ್ಮ ಕೆಲವಷ್ಟು ಮತಗಟ್ಟೆಗಳನ್ನು ನೀಡ್ತೇವೆ. ಆ ಮತಗಟ್ಟೆಗಳ ಮೂಲಕ ಚುನಾವಣೆಗಳ ಮೂಲಕ ಏನು ಮಾಡ್ಬೋದು? ನೀವು ಭಾರತೀಯರು ಅಲ್ಲಿ ಶಾಸನ ಸಭೆಗೆ ಆಯ್ಕೆ ಆಗ್ಬೋದು ಅನ್ನುವತಕ್ಕಂಥದ್ದನ್ನು ಜಾರಿಗೆ ತಂದರು. ಸೊ ಇಲ್ಲಿ ಚುನಾವಣೆ ಪದ್ಧತಿ ಇವೆಲ್ಲ ಬ್ರಿಟಿಷರ ಆಳ್ವಿಕೆ ಪರಿಣಾಮದಿಂದನೇ ಇವತ್ತು ನಮ್ಮ ದೇಶದಲ್ಲಿ ಕಾನೂನುಗಳು ಜಾರಿಯಲ್ಲಿ ಅದಾವೆ ಹೌದ್ರಿ. ಸೊ ಹೀಗಾಗಿ ಮೊದಲ ಬಾರಿಗೆ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆ ಆಗೋಕ್ಕೆ ಅವಕಾಶ ಮಾಡಿಕೊಡ್ತು. ಇದು 1809ರ ಪಾರ್ಲಿಮೆಂಟು ಸುಧಾರಣೆಯ ಪ್ರಮುಖ ಅಂಶಗಳಿವು. ಓಕೆ, ಸೊ ಇನ್ನು ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂತು. ಸೊ ಇದು ಯಾವ ಕಾರಣದಿಂದ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗೆ ಜಾರಿಗೆ ತರೋದು? ಇದು ಏನಪ್ಪ ಅಂದ್ರೆ ಅಲ್ಲಿ ಹಿಂದೂ ಮುಸ್ಲಿಮರಲ್ಲಿ ಒಡಕನ್ನು ಉಂಟು ಮಾಡಿ ಒಡೆದು ಆಳುವಂಥ ನೀತಿಯ ಉದ್ದೇಶವನ್ನು ಇಟ್ಕೊಂಡು ಏನು ಮಾಡಿದ್ರು? ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂತು. ಹೀಗಾಗಿ ಅಲ್ಲಿ ಮೊಟ್ಟ ಮೊದಲು ಚುನಾವಣೆಗೆ ಅವಕಾಶ ಮಾಡಿಕೊಟ್ಟದ್ದು ಪಾರ್ಲಿಮೆಂಟು ಸುಧಾರಣೆಗಳ ಮತ್ತು ಅಲ್ಲಿ ಕೇಂದ್ರ ಶಾಸನ ಸಭೆಯಲ್ಲಿ ಭಾರತೀಯರಿಗೂ ಸಹ ಬ್ರಿಟಿಷರ ಕಾರ್ಯಕ್ರಮಗಳಲ್ಲಿ ಭಾರತೀಯರಿಗೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಗೆ ಪಾರ್ಲಿಮೆಂಟು ಸುಧಾರಣೆಯಿಂದ, ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ಮತಗಟ್ಟೆ ಚುನಾವಣೆ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದು ಏನಪ್ಪ ಅಂದ್ರೆ ಈ ಪಾರ್ಲಿಮೆಂಟು ಸುಧಾರಣೆಗಳಿಂದ. ಕ್ಲಿಯರ್ ಆಯ್ತಲ್ಲ?
ಇನ್ನು ಭಾರತ ಸರ್ಕಾರದ ಕಾಯ್ದೆ 1919 ಹೌದ್ರಿ. 1919 ಭಾರತ ಸರ್ಕಾರದ ಕಾಯ್ದೆ ನೋಡಿದಾಗ ಇದನ್ನು ನಾವು ಮಾಂಟೇಗೋ ಚೆಲ್ಮ್ಸ್ ಫೋರ್ಡ್ ಸುಧಾರಣೆ ಅಂತಲೂ ಕರಿತೀವಿ. ನಾವು ಏನಂತ ಕರಿತೇವೆ ರೀ ಇಲ್ಲಿ? ಮಾಂಟೇಗೋ ಒಂದು ಚೇಮ್ಸ್ಫೋರ್ಡ್ ಸುಧಾರಣೆ ಅಂತಲೂ ಕರಿತೇವೆ. ಹೌದ್ರಿ, ಮಾಂಟೇಗೋ ಚೇಮ್ಸ್ಫೋರ್ಡ್ ಸುಧಾರಣೆ ಅಂತಲೂ ಕರಿತೇವೆ. ಇದು 1919 ಜಾರಿಗೆ ಬಂತು. ಇದು ಜಾರಿಗೆ ಬರೋಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಇರ್ತದೆ. ಏನಪ್ಪ ಅಂದರೆ ಈ ಒಂದು 1914 ಮತ್ತು 1918 ಹೌದ್ರಿ, 1914 ಮತ್ತು 1918 ಏನು ಮೊದಲನೇ ಮಹಾಯುದ್ಧಗಳು ಸಂದರ್ಭಗಳು ನಡೆದವು, ಆವಾಗ ಭಾರತೀಯರನ್ನು ಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸೋಕೆ ಏನು ಮಾಡಿದ್ರು? ಪ್ರೇರೇಪಿಸಿದರು. ಆ ಪ್ರೇರೇಪಿಸಿದ ಹಿನ್ನೆಲೆಯಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಅಂದ್ರೆ ಭಾರತೀಯರು ಆ ಒಂದು ಮಹಾಯುದ್ಧದಲ್ಲಿ ನೀವು ಯುದ್ಧದಲ್ಲಿ ಭಾಗವಹಿಸಿದ್ರಿ ಅಂದರೆ ಬ್ರಿಟಿಷರ ಪರವಾಗಿ ನಿಮ್ಗೇನು ಮಾಡ್ತೇವೆ ನಾವು ಹಲವಾರು ರೀತಿಯಾಗಿರುವತಕ್ಕಂಥ ಕೆಲವೊಂದಿಷ್ಟು ಶಾಸನಕಾಂಗದಲ್ಲಿ ಮತ್ತು ಉನ್ನತ ಹುದ್ದೆಗಳಲ್ಲಿ ಭಾರತೀಯರಿಗೆ ಕೆಲವಷ್ಟು ಸ್ವ ಆಡಳಿತವನ್ನು ನಡೆಸೋಕೆ ಅಧಿಕಾರವನ್ನು ಕೊಡ್ತೇವೆ ಅನ್ನುವತಕ್ಕಂಥ ಸುಳ್ಳು ಭರವಸೆಗಳನ್ನು ನೀಡೋದಕ್ಕೋಸ್ಕರ ಏನು ಮಾಡಿದರು? 1919 ಈ ಒಂದು ಭಾರತ ಸರ್ಕಾರ ಕಾಯ್ದೆಯನ್ನು ಜಾರಿಗೆ ತಂದರು. ಸೊ ಈ 1917 ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ, ಹೌದ್ರಿ, ಯಾರು? ಮಾಂಟೇಗೋ. ಹೌದ್ರಿ, ನೆನ್ಪಿಟ್ಕೊಡ್ರಿ, ಮೊದಲು ಇದ್ದವ್ರು ಬೇರೆ. ಹೌದ್ರಿ, ಮಾರ್ಲೆ ಇದ್ದ. ಸೊ ಇಲ್ಲಿ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದಂಥ ಮಾಂಟೇಗೋ ಒಂದು ಘೋಷಣೆ ಹೊರಡಿಸಿದ. ಏನಪ್ಪ ಅಂದ್ರೆ ಭಾರತೀಯರಿಗೆ ಹಂತ ಹಂತವಾಗಿ ಜವಾಬ್ದಾರಿ ಸರ್ಕಾರವನ್ನು ನೀಡುವುದೇ ಬ್ರಿಟಿಷ್ ಸರ್ಕಾರದ ಗುರಿ ಅಂತಂದು ಏನು ಮಾಡ್ತಾನಪ್ಪ ಅಂದ್ರೆ ಅಲ್ಲಿ ಘೋಷಣೆ ಹಾಕ್ತಾನೆ. ಅಂದ್ರೆ ಭಾರತೀಯರಿಗೆ ಇನ್ನು ಮುಂದೆ ಏನು ಮಾಡ್ತವೆ? ಸರ್ಕಾರದಲ್ಲಿ ನಿಮ್ಗೆ ಸಂಪೂರ್ಣವಾಗಿ ನಿಮ್ಮ ದೇಶದ ಸರ್ಕಾರವನ್ನು ಆಳ್ವಿಕೆ ನಡೆಸೋಕೆ ನಾವು ಹಂತ ಹಂತವಾಗಿ ನಿಮ್ಗೆ ಬಿಟ್ಟು ಕೊಡ್ತೇವೆ, ಹೌದ್ರಿ, ಅನ್ನುವಂಥ ಮಾತನ್ನು ಒಂದು ಘೋಷಣೆಯನ್ನು ಹೊರಡಿಸ್ತಾನೆ. ಹೌದ್ರಿ. ಸೊ ಅಂದಿನ ಭಾರತದ ವೈಸರಾಯ್ ಆಗಿದ್ದಂಥ ಲಾರ್ಡ್ ಮಿಂಟೋ, ಭಾರತ ದೇಶದ ವೈಸರಾಯ್ ಆದಂಥ ಅವನು ಏನು ಮಾಡ್ತಾನೆ? ಈ ಒಂದು ಮಾಂಟೇಗೋ ಚೇಮ್ಸ್ಫೋರ್ಡ್ ಅಂದ್ರೆ ಭಾರತ ಸರ್ಕಾರದ ಕಾಯ್ದೆಯನ್ನು 1919 ಏನು ಮಾಡ್ದ? ಜಾರಿಗೆ ತಂದ. ಅಲ್ಲಿ ಇದರ ಪ್ರಮುಖ ಅಂಶಗಳನ್ನು ನೋಡಿದಾಗ ಕೇಂದ್ರದಲ್ಲಿ ದ್ವಿಸದನ ರಚನೆಗೆ ಅವಕಾಶ ಮಾಡಿಕೊಟ್ಟ. ಹೌದ್ರಿ, ಅಲ್ಲಿ ಕೇಂದ್ರ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ, ಕೆಳಮನೆ ಮತ್ತು ಮೇಲ್ಮನೆ ಅನ್ನುವತಕ್ಕಂಥದ್ದು ರಚನೆ ಮಾಡಿದ. ಸೊ ಅದರಲ್ಲಿ ಭಾರತೀಯರಿಗೆ ಅವಕಾಶ ಮಾಡಿಕೊಡ್ತೇವೆ ಹಂತ ಹಂತವಾಗಿ ಅನ್ನುವಂಥ ಉದ್ದೇಶದಿಂದ. ಹೌದ್ರಿ. ಸೊ ಅದಕ್ಕೆ ಯಾವ ಕಾಯ್ದೆ ಅಡಿಯಲ್ಲಿ ದ್ವಿಸದನ ಪದ್ಧತಿ ಜಾರಿಗೆ ಬಂತು ನಮ್ಮ ದೇಶದಲ್ಲಿ ಬ್ರಿಟಿಷರ ಕಾಲದಾಗ ಅಂದ್ರೆ ಅಲ್ಲಿ 1919 ಭಾರತ ಸರ್ಕಾರದ ಕಾಯ್ದೆ ಅಥವಾ ಮಾಂಟೇಗೋ ಚೇಮ್ಸ್ಫೋರ್ಡ್ ಕಾಯ್ದೆಯಿಂದ ಏನಾಯಿತು? ಲೋಕಸಭೆ ಮತ್ತು ರಾಜ್ಯಸಭೆ, ಮೇಲ್ಮನೆ ಮತ್ತು ಕೆಳಮನೆಗಳು ಏನಾದವು? ರಚನೆಗೆ ಅವಕಾಶ ನೀಡಿದರು. ಮತ್ತು ಭಾರತಕ್ಕೆ ಒಬ್ಬ ಹೈ ಕಮಿಷನರನ್ನು ಏನು ಮಾಡುವುದು? ನೇಮಕ ಮಾಡಲಾಯಿತು. ಭಾರತಕ್ಕೆ ಒಬ್ಬ ಆಳ್ವಿಕೆ ನಡೆಸೋಕೆ ಒಬ್ಬ ಅಧಿಕಾರಿಯನ್ನಾಗಿ ಹೈ ಕಮಿಷನರ್ ಅನ್ನುವತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಏನು ಮಾಡಿದರು? ನೇಮಕ ಮಾಡಿದ್ದು ಯಾವುದರಿಂದಪ್ಪ ಅಂದ್ರೆ ಈ 1919 ಕಾಯ್ದೆ ಅಡಿಯಲ್ಲಿ ರಚನೆ ಆಯಿತು. ಓಕೆ. ಸೊ ಇಷ್ಟು ನಿಮಗಿಲ್ಲಿ ಏನಪ್ಪ ಅಂದ್ರೆ ಮತ್ತು ಅಲ್ಲಿ ಅಧಿಕಾರಾವಧಿಯನ್ನು 5 ವರ್ಷಗಳಾಗಿ ನೇಮಕ ಮಾಡ್ತಾರೆ ಭಾರತದ ಹೈ ಕಮಿಷನರ್. ಹೌದ್ರಿ, ಒಬ್ಬನನ್ನು ಲಂಡನ್ದಲ್ಲಿ ನೇಮಕ ಮಾಡ್ತಾರೆ. ನಮ್ಮ ದೇಶದ ಒಬ್ಬ ಹೈ ಕಮಿಷನರ್ನಾಗಿ ಲಂಡನ್ದಲ್ಲಿ ನೇಮಕ ಮಾಡಿದರು. ಹೌದ್ರಿ. ಸೊ ಹೀಗೆ ಬಹಳಷ್ಟು ಈ ಕಾಯ್ದೆಯಿಂದ ಉಪಯೋಗಗಳದಾವೆ. ಇನ್ನು 1935 ಶಾಸನ, ಕೊನೆಯ ಶಾಸನ, ಇದನ್ನು ಮಾರ್ಲೆ ಮಿಂಟೋ ಸುಧಾರಣೆ ನಮ್ಮ ಸರಿಯಾಗಿ ಭಾರತದ ಜನರಿಗೆ ತೃಪ್ತಿ ತರಲಿಲ್ಲ. ಹೀಗಾಗಿ ಜನರನ್ನ ಸಮಾಧಾನಪಡಿಸಲು 1935 ಭಾರತ ಸರ್ಕಾರದ ಕಾಯ್ದೆಯು ಮಹತ್ವ ಬದಲಾವಣೆಯನ್ನು ಮಾಡಿತು. ಏನಂತ ಮಾಡ್ತದಪ್ಪ ಅಂದರೆ ಪ್ರಾಂತ್ಯಗಳು ರಾಜ್ಯಗಳ ಒಕ್ಕೂಟದಿಂದ ಭಾರತದ ಒಕ್ಕೂಟ ರಚನೆ ಆಗಿದ್ದು. ಯಾಕಂದರೆ ಪ್ರಾಂತ್ಯಗಳು ಮತ್ತು ರಾಜ್ಯಗಳ ಒಕ್ಕೂಟದಿಂದ ನಮ್ಮದೊಂದು ಭಾರತ ಒಕ್ಕೂಟ ರಚನೆ ಆಗಿದೆ. ಕೇಂದ್ರ ಸರ್ಕಾರದಲ್ಲಿ ದ್ವಿಮುಖ ಆಡಳಿತ ಪದ್ಧತಿಯನ್ನು ರೂಢಿಗೆ ಜಾರಿಗೆ ತರಲಾಯಿತು. ಹೌದ್ರಿ. ಅದಕ್ಕೆ ದ್ವಿಮುಖ ಆಡಳಿತ ಪದ್ಧತಿ ಜಾರಿಗೆ ಬಂದಿದ್ದು ಯಾವುದಪ್ಪ ಅಂದ್ರೆ 1935 ಶಾಸನ ಸಭೆಯಲ್ಲಿ. ಹೌದ್ರಿ. ಸೊ ಪ್ರಾಂತೀಯ ಸರ್ಕಾರದಲ್ಲಿ ಜವಾಬ್ದಾರಿಗಳು ಸರ್ಕಾರಗಳ ಅಸ್ತಿತ್ವಕ್ಕೆ ಬಂದವು. ಅಂದ್ರೆ ಹಂತ ಹಂತವಾಗಿ ಸರ್ಕಾರಗಳ ಅಸ್ತಿತ್ವಕ್ಕೆ ಬರಲಿಕ್ಕೆ ಪ್ರಾರಂಭಿಸ್ತಾವು. ಸೊ ಇದೊಂದು ನಮ್ಮ ಭಾರತದ ಘಟನಾತ್ಮಕ ಇತಿಹಾಸದ ಮೈಲುಗಲ್ಲಾಗಿದೆ. ಯಾಕಂದ್ರೆ ಈ ಒಂದು 1935 ಶಾಸನದಡಿಯಲ್ಲಿ ನಮ್ಮ ದೇಶದ ಸಂವಿಧಾನವನ್ನು ರಚನೆ ಮಾಡೋಕೆ ನಮಗೇನು ಮಾಡಿಕೊಟ್ರು? ಅವಕಾಶವನ್ನು ಮಾಡಿಕೊಟ್ರು. ಯಾರು? ಬ್ರಿಟಿಷರ್. ನೆನ್ಪಿಟ್ಕೊಳ್ರಿ. ಮತ್ತು ಇದು 1935 ಏನು ಶಾಸನ ಇದೆಯೋ ಇದು ನಮ್ಮ ಭಾರತ ದೇಶದವರಿಗೆ ಅತ್ಯಂತ ಪ್ರಮುಖವಾಗಿದ್ದು. ಯಾಕಂದ್ರೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರವನ್ನು ಭಾರತೀಯರಿಗೆ ರಚನೆ ಮಾಡೋಕೆ ನಮಗೆ ಸಿಕ್ಕಿದ್ದ 1955 ಒಂದು ಶಾಸನದ ಪ್ರಕಾರ. ಹೌದ್ರಿ. ಮತ್ತು ದೇಶೀಯ ಸಂಸ್ಥಾನಗಳು ಅವರು ತಮ್ಮ ಸಂಸ್ಥಾನವನ್ನು ಏನು ಮಾಡ್ಬೋದು? ಸ್ವ ಆಡಳಿತವನ್ನು ನಡೆಸ್ಕೋಬೋದು. ಮತ್ತು ಭಾರತೀಯರಿಗೂ ನಿಮ್ಗೆ ಸ್ವತಂತ್ರವಾಗಿ ನಿಮ್ಮದೇ ಆದಂಥ ಒಂದು ಸಂವಿಧಾನವನ್ನು ರಚನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಮತ್ತು ಇಲ್ಲಿ ಸಂಪೂರ್ಣವಾದಂತಹ ಒಂದು ಸಂಪೂರ್ಣ ಜವಾಬ್ದಾರಿಯುತ ಅಧಿಕಾರವನ್ನು ಸರ್ಕಾರ ರಚನೆ ಮಾಡ್ಕೊಳ್ಳೋಕ್ಕೂ ನಮ್ಮ ಭಾರತೀಯರಿಗೆ ಬಿಟ್ಟು ಕೊಡ್ತೇವೆ ಎಂದು 1935 ಶಾಸನ. ಹೀಗಾಗಿ ನಮ್ಮ ಭಾರತದ ಎಷ್ಟು ಶಾಸನಗಳು ಬಂದವು ಆ ಎಲ್ಲ ಶಾಸನಗಳಲ್ಲಿ ಅತ್ಯಂತ ಪ್ರಸಿದ್ಧವಾದ ಶಾಸನ ಯಾವುದಪ್ಪ ಅಂದ್ರೆ ಇದು. ಈ ಶಾಸನ ಯಾರ ಒಂದು ಅಧ್ಯಕ್ಷತೆಯಲ್ಲಿ ಜಾರಿಗೆ ಬಂತಪ್ಪ ಅಂದ್ರೆ 1928 ಅಲ್ಲಿ ನೆಹರೂರವರ ಒಂದು ವರದಿಯನ್ನು ಪರಿಗಣಿಸಿ
ಯಾರ ವರದಿ? ನೆಹರೂರವರ ವರದಿಯ ಆಧಾರದ ಮೇಲೆ ಈ 1935 ಶಾಸನ ಏನಾಗ್ತದೆ? ಜಾರಿಗೆ ಬರ್ತದೆ. ಸೊ ಇದರ ಆಧಾರದ ಮೇಲೆ ನಮ್ಮ ದೇಶೀಯ ಸಂಸ್ಥಾನಗಳು ರಾಜ್ಯರಿಗೆ ಅಲ್ಲಿ ಒಕ್ಕೂಟವನ್ನು ಸೇರಕ್ಕೆ ಅನುಕೂಲ ಆಯಿತು. ದ್ವಿಸರ್ಕಾರ ಪದ್ಧತಿ ನಮ್ಮ ದೇಶದಲ್ಲಿ ಜಾರಿಗೆ ಬಂದು ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ 1935 ಶಾಸನದ ಪ್ರಕಾರ. ಮತ್ತು ನಮ್ಮ ಇವತ್ತು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಈ ಒಂದು ಯಾವುದರಿಂದ? 1935 ಒಂದು ಭಾರತ ಸರ್ಕಾರದ ಕಾಯ್ದೆ ಪ್ರಕಾರ. ಹೀಗಾಗಿ ಅಲ್ಲಿ ಫೆಡರಲ್ ಕೋರ್ಟ್ಗಳ ಸ್ಥಾಪನೆಗೆ ಅವಕಾಶ ನೀಡಿತು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಬ್ರಿಟಿಷರ ಒಂದು ಭಾರತದಲ್ಲಿ ಆಡಳಿತ ನಡೆಸುತ್ತಿದ್ದ ಸಂದರ್ಭದಲ್ಲಿ ಭಾರತೀಯರು ಏನು ಮಾಡಕತ್ತರು? ಆಳ್ವಿಕೆಯನ್ನು ನಡೆಸಲಿಕ್ಕೆ ಅಥವಾ ಸರ್ಕಾರವನ್ನು ನಡೆಸಲಿಕ್ಕೆ ಸಂಪೂರ್ಣವಾಗಿ ನಮ್ಗೆ ಸಪೋರ್ಟ್ ಸಿಕ್ಕಿದ್ದ 1935 ಶಾಸನ ಕಾಯ್ದೆಯಿಂದ. ಕ್ಲಿಯರಾ? ಸೊ ಇಷ್ಟು ನಿಮಗಿಲ್ಲಿ ಒಂದು ಬ್ರಿಟಿಷ್ ಆಳ್ವಿಕೆ ಪರಿಣಾಮದಿಂದ ನಮ್ಮ ದೇಶದಲ್ಲಿ ಏನೇನು ಬದಲಾವಣೆ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟೇನಿ. ಇನ್ನೂ ನಮ್ಮ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಪಾಠವನ್ನು ನೀವು ನೋಟ್ಸ್ ಮಾಡ್ಕೋಬಹುದು.